ಹೃದಯ ರಾಮನ ಅತ್ಯಂತ ಸಮೀಪದ ಪ್ರಿಯತಮೆ ನನ್ನ ಆತ್ಮ. ಈ ಸ್ಥೂಲ ಪ್ರಪಂಚ ರಾಮನ ಪ್ರಪಂಚದಿಂದ ನಾನು ಆತ್ಮ ಪರೆಯಾಗುವ ಅಭ್ಯಾಸ ಮಾಡಲಿಕ್ಕೆ ಸ್ವಯಂ ಈಶ್ವರ ಬಂದು, ನೀನು ಆತ್ಮ, ನಾನು ಆತ್ಮ, ನೀನು ಆತ್ಮನ ತಂದೆ, ನಾನು ಆತ್ಮ ಪರಮಾತ್ಮ ಆಗಿದ್ದೇನೆ, ನೀನು ನನ್ನನ್ನು ನೆನಪು ಮಾಡು, ನನ್ನೊಬ್ಬನನ್ನೇ ನೆನಪು ಮಾಡುವಂಥ ವಿಚಿತ್ರವಾದ ವಿಚಿತ್ರ ಜ್ಞಾನವನ್ನು ಪರಮಾತ್ಮ ವಿಚಿತ್ರ ಆತ್ಮಗಳಾದ ನಾವುಗಳಿಗೆ ಹೇಳಿಕೊಟ್ಟಿದ್ದಾರೆ. ನಾವೆಲ್ಲರೂ ಸೆಕೆಂಡಿನಿಂದ ಚಿತ್ರದಿಂದ ವಿಚಿತ್ರರಾಗ್ತಾ ಇದ್ದೇವೆ. ಅರ್ಥಾತ್ ಈ ಸ್ಥೂಲ ಶರೀರ ಲೋಪವಾಗಿ ನನಾತ್ಮ ಜ್ಯೋತಿರ್ಬಿಂದು ಮಾತ್ರ ಉಳಿದುಕೊಳ್ತಾ ಎತ್ತರದಲ್ಲಿ ಅನುಭವ ಮಾಡಿ 5 ಫೂಟ್ ಎತ್ತರದಲ್ಲಿ ಶರೀರ ಎಲ್ಲಿತ್ತು ಅಲ್ಲಿ ಹಣೆ ಮಧ್ಯದಲ್ಲಿ ಈ ಹಣೆಯೆಲ್ಲ ಕರಗಿ ಶರೀರವೆಲ್ಲ ಕರಗಿ ಆತ್ಮ ಜ್ಯೋತಿರ್ಬಿಂದು ಮಾತ್ರ ಉಳಿದುಕೊಂಡಿದೆ. ಬಿಂದು ಮಾತ್ರ ಆಗಿದ್ದೇನೆ. ಶರೀರ ಲೋಪವಾಗಿದೆ. ನಾನು ಆತ್ಮ ಜ್ಯೋತಿ 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 ಜಗಮಗಿಸುತ್ತ ಅಶರೀರಿಯಾಗಿ ರಾಕೆಟ್ ಸ್ಪೀಡ್ಗಿಂತಲೂ ಫಾಸ್ಟೆಸ್ಟ್ ಗತಿಯಲ್ಲಿ ನಾನು ಆತ್ಮ ಹೊರಟಿದ್ದೇನೆ. ಅನುಭವ ಮಾಡಿ. ಫಾಸ್ಟೆಸ್ಟ್ ಗತಿಯಲ್ಲಿ ನನ್ನ ಆತ್ಮ ಹೊರಟಿದ್ದೇನೆ. ಬಿಂದು ಬಾಬರ ಹತ್ತಿರ ಹೊರಟಿದ್ದೇನೆ. ಜಗಮಗಿಸುತ್ತ ಸೂರ್ಯ ಚಂದ್ರ ನಕ್ಷತ್ರ ತಾರಾಗಣವನ್ನು ಪಾರು ಮಾಡಿ ಸೂಕ್ಷ್ಮವತನವನ್ನು ಪಾರು ಮಾಡಿ ಡೈರೆಕ್ಟ್ ಪರಮಧಾಮವನ್ನು ತಲುಪಿದ್ದೇನೆ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನೊಂದಿಗೆ ಅಂಟಿಕೊಳ್ಳಿ. ಉಲ್ಥ ಕಲ್ಪವೃಕ್ಷದ ಬೀಜ ಶಿವ ಬಾಬಾ ಮಹಾಜ್ಯೋತಿ ಪರಮ ಜ್ಯೋತಿ ಜಗಮಗಿಸ್ತಾ ಇದ್ದಾರೆ. ಜಾಗಂತಿ ಜ್ಯೋತಿ, ಅಖಂಡ ಜ್ಯೋತಿ, ಪರಮ ಜ್ಯೋತಿ ಶಿವ ಪರಮಾತ್ಮ ಜ್ಯೋತಿಯೊಂದಿಗೆ ನಾನಾತ್ಮ ಜ್ಯೋತಿಯಾಗಿ ಮನಸ್ಸು ಬುದ್ಧಿ ಎಂಬ ವೈರನ್ನು ಪವರ್ ಹೌಸಲ್ಲಿ ಜೋಡಿಸಿದ್ದೇನೆ. ಮನಾಭಾವ್, ನನ್ನ ಮನಸ್ಸನ್ನು ಹೃದಯ ರಾಮನೊಂದಿಗೆ ತೊಡಗಿಸಿದ್ದೇನೆ. ಮನಾಭವದ ಮಹಾ ಮಂತ್ರದಂತ್ರವನ್ನು ನನ್ನದಾಗಿಸಿಕೊಂಡು ಹೃದಯ ರಾಮನೊಂದಿಗೆ ಅಂಟಿಸಿಕೊಂಡಿದ್ದೇನೆ. ಜ್ಞಾನ ಸೂರ್ಯನೊಂದಿಗೆ ಅಂಟಿಕೊಂಡಿದ್ದೇನೆ. ಜ್ಞಾನ ಸೂರ್ಯನ ಸರ್ವಶಕ್ತಿ ಕಿರಣಗಳಲ್ಲಿ ನಾನಾತ್ಮ ಸ್ನಾನ ಮಾಡಲಾರಂಭಿಸಿದ್ದೇನೆ. ಯೋಗಾಗ್ನಿಯಲ್ಲಿ ಪ್ರಜ್ವಲಿಸುತ್ತಿದೆ ಆತ್ಮ. ಶರೀರಿ ಜ್ವಾಲಾಸ್ವರೂಪ, ಪ್ರಚಂಡ ಜ್ವಾಲಾಸ್ವರೂಪದಲ್ಲಿ ನಾನಾತ್ಮ ಜಗಮಗಿಸ್ತಾ ಇದ್ದೆ. ಸೂರ್ಯನೊಂದಿಗೆ ಅಂಟಿಕೊಂಡಿದ್ದೇನೆ. ಪರಮಧಾಮದಲ್ಲಿ ಅನುಭವ ಮಾಡಿ. ಜ್ಞಾನ ಸೂರ್ಯನೊಂದಿಗೆ ಕೆಲ ಕ್ಷಣಗಳು ನಾನಾತ್ಮ बरस रहा है सुख सावन, आओ कर ले प्रभु मिलन, आओ कर ले प्रभु मिलन. ಬಿಂದು ಬಾಬರವರ ಜೊತೆಗೆ ಅಂಟಿಕೊಂಡಿದ್ದೇವೆ. ಬಿಂದು ಆಗಿದ್ದೇವೆ. परम शांति पाए विश्राम, संकल्पों को मिला विराम, संकल्पों को मिला विराम. परमानंद समाया है, कितना प्यारा शांति धाम, कितना प्यारा शांति धाम. अंतर मन बन गया सुमन, आओ कर ले प्रभु मिलन, आओ कर ले प्रभु ಬ್ಯಾಂಡ್ ಸ್ವರೂಪದಲ್ಲಿ ಯೋಗ ಅಗ್ನಿಯಲ್ಲಿ ಆತ್ಮ ಪ್ರಜ್ವಲಿಸಲಾರಂಭಿಸಿದೆ. ಆತ್ಮಕ್ಕೆ
ಆತ್ಮಕ್ಕೆ ಆವರಿಸಿಕೊಳ್ಳುವ ಜಗಮಗಿಸುತ್ತ ನನ್ನ ಆತ್ಮದಲ್ಲಿರುವ ಎಲ್ಲ ಒರಿಜಿನಲ್ ಸಂಸ್ಕಾರ, ಜ್ಞಾನ, ಪವಿತ್ರತೆ, ಸುಖ, ಶಾಂತಿ, ಪ್ರೇಮ, ಆನಂದ, ಶಕ್ತಿ, ನನ್ನ ಆತ್ಮನ ಮೂಲ ಗುಣಗಳೆಲ್ಲ ಜಾಗೃತ ವಸ್ತುಗೆ ಬಂದಿವೆ. ಸಪ್ತಗುಣಿ ಸ್ವರೂಪದಲ್ಲಿ ಜಗಮಗಿಸ್ತ ನನ್ನ ಆತ್ಮ ಸೃಷ್ಟಿಯ ಆದಿಕಾಲದಲ್ಲಿ ಸ್ವರ್ಗದಲ್ಲಿ ನಾವೆಲ್ಲ ಆತ್ಮಗಳು ಅವತರಿಸ್ತಾ ಇದ್ದೇವೆ. ಪರಮಧಾಮದಿಂದ, ಮುಕ್ತಿಯಿಂದ ಜೀವನ, ಪರಮಧಾಮದಿಂದ ನಾವೆಲ್ಲರೂ ಬಿಂದುಗಳು ಸೃಷ್ಟಿಯ ಆದಿಕಾಲದಲ್ಲಿ ಸ್ವರ್ಗದಲ್ಲಿ, ವೈಕುಂಠದಲ್ಲಿ, ಸತ್ಯುಗದಲ್ಲಿ ಅವತರಿಸ್ತಾ ಇತ್ತು. ಉಡುಪು ತೊಡುಪುಗಳೆಲ್ಲ ವಜ್ರ ವೈಢೂರ್ಯದಿಂದ ಕೂಡಿದೆ. ಬಂಗಾರದ ಮಹಲುಗಳು, ಪುಷ್ಪಕ ವಿಮಾನ, ಮರ್ಯಾದ ಪುರುಷೋತ್ತಮನಾಗಿದ್ದೆ, ಸರ್ವಗುಣ ಸಂಪನ್ನನಾಗಿದ್ದೆ, ಸಂಪೂರ್ಣ ನಿರ್ವಿಕಾರಿಯಾಗಿದ್ದೆ, ಸತಪ್ರಧಾನ ಪ್ರಕೃತಿ, ಸುಖವೇ ಸುಖ, ಆದಿ ದೇವತಾ ಸ್ವರೂಪದಲ್ಲಿ ಸ್ವಯಂವನ್ನು ನೋಡ್ತಾ ಇದ್ದೀರಿ. ಎದ್ದರ ಕಡೆ ನಾನು ಆತ್ಮ ಆದಿ ದೇವತಾ ಸ್ವರೂಪ. ಆದಿ ದೇವತಾ ಸ್ವರೂಪದಿಂದ ಸ್ವಯಂವನ್ನು ನೋಡಿ ಪೂಜ್ಯ ಸ್ವರೂಪದಲ್ಲಿ ಮಂದಿರದಲ್ಲಿ ಜಡಮೂರ್ತಿಯ ರೂಪದಲ್ಲಿ ವಿಧಿಪೂರ್ವಕವಾಗಿ ಪೂಜಿಸಲ್ಪಡ್ತಾ ಇದ್ದೇವೆ. ಪೂಜ್ಯ ಸ್ವರೂಪದಲ್ಲಿ ಬನ್ನಿ, ನಾವೆಲ್ಲರೂ ಪೂಜ್ಯ ಸ್ವರೂಪದಲ್ಲಿ ಪೂಜಿಸಲ್ಪಡ್ತಾ ಇದ್ದೇವೆ. ನಮ್ಮದೇ ಆದ ಮಂದಿರ, ಜಡಮೂರ್ತಿಯ ರೂಪದಲ್ಲಿ ವಿಘ್ನ ವಿನಾಶಕ ಗಣೇಶ್, ಮಹಾವೀರ್ ಹನುಮಾನ್, ಮಹಾಲಕ್ಷ್ಮಿ, ಮಾ ಸರಸ್ವತಿ, ಮಾ ದುರ್ಗಾ, ಇಷ್ಟದೇವಿ, ಅಷ್ಟಶಕ್ತಿ ಸ್ವರೂಪಧಾರಿಯಾಗಿ ದರ್ಶನೀಯ ಮೂರ್ತಿಗಳಾಗಿ ವಿಧಿಪೂರ್ವಕ ಪೂಜಿಸಲ್ಪಡ್ತಾ ಇದ್ದೇವೆ. ನಮ್ಮದೇ ಆದ ಮಂದಿರದ ಮುಂದೆ ಸಾವಿರಾರು ಭಕ್ತಾತ್ಮಗಳು ಅವರ ಶುದ್ಧ ಹಾಗೂ ನಿಸ್ವಾರ್ಥ ಮನೋಕಾಮನೆಗಳನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ನನ್ನ ಆತ್ಮ ಪೂಜ್ಯ ಸ್ವರೂಪ, ಪೂಜ್ಯ ಸ್ವರೂಪದಿಂದ ಬ್ರಾಹ್ಮಣ ಸ್ವರೂಪಕ್ಕೆ ಬರ್ತಾ ಇದ್ದೇವೆ. ಅನುಭವ ಮಾಡಿ. ಬ್ರಾಹ್ಮಣ ಸಂಪೂರ್ಣ ಸರ್ವೋಚ್ಚ ಬ್ರಾಹ್ಮಣ, ಎಲ್ಲಿ ಸ್ವಯಂ ಪರಮಾತ್ಮನನ್ನ ಪಾಲನೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಬ್ರಹ್ಮ ಮುಹೂರ್ತದಲ್ಲಿ ಬ್ರಹ್ಮಾಂಡವನ್ನು ಬಿಟ್ಟು ಬರ್ತಾರೆ, ನನ್ನನ್ನು ಜಾಗೃತರನ್ನಾಗಿ ಮಾಡ್ತಾ ಇದ್ದಾರೆ. ಪದಂ ಭಾಗ್ಯಶಾಲಿ ಆತ್ಮ ನಾನು. ಕೋಟ್ಯಾನುಕೋಟಿ ಆತ್ಮಗಳಲ್ಲಿ ಪರಮಾತ್ಮ ನನ್ನನ್ನು ಜಾಗೃತರನ್ನಾಗಿ ಮಾಡಿ ಸರ್ವಶಕ್ತಿಯ ಕಿರಣಗಳಲ್ಲಿ ಶೃಂಗಾರ ಮಾಡ್ತಾ ಇದ್ದಾರೆ.
ಪದಮಾಪದಂ ಭಾಗ್ಯಶಾಲಿ ಆತ್ಮ ನಾನು. ಬನ್ನಿ ಸಂಗಮದ ಸ್ಥೂಲ ಮನೆಗೆ, ಮಧುಬನಕ್ಕೆ ಬನ್ನಿ, ಮಧುಬನದ ಪಾಂಡವ ಭವನಕ್ಕೆ ಬನ್ನಿ, ಪಾಂಡವ ಭವನದ ಹಿಸ್ಟರಿ ಹಾಲಿನಲ್ಲಿ ಬನ್ನಿ. ಹಿಸ್ಟರಿ ಹಾಲಿನಲ್ಲಿ ಅಮ್ಮಮ್ಮ ಬ್ರಹ್ಮ ಬಾಬಾ ಇದ್ದಾರೆ. ಎಲ್ಲ ಪೂರ್ವಜಾತ್ಮ ದಾದಿಯರಿದ್ದಾರೆ, ಮಗುಳ್ನಾಗ್ತಾ ಇದ್ದಾರೆ, ಇಮರ್ಜ್ ಆಗಿದ್ದಾರೆ, ಮಗುಳ್ನಾಗ್ತಾ ಇದ್ದಾರೆ. ಅವರ ಪವಿತ್ರತೆಯ ಪ್ರಕಂಪನಗಳು ನಾನಾತ್ಮ ಗ್ರಹಿಸ್ತಾ ಇದ್ದೇನೆ. ಎಲ್ಲಿ? ಹಿಸ್ಟ್ರಿ ಹಾಲಲ್ಲಿ. ಮಮ್ಮ ಪ್ರತಿಯೊಂದು ಮಗುವಿಗೆ ತಿಲಕವನ್ನು ಹಚ್ತಾ ಇದ್ದಾರೆ. ನಾವೆಲ್ಲರೂ ತಿಲಕವನ್ನು ಸ್ವೀಕರಿಸ್ತಾ ಇದ್ದೇವೆ. ಬ್ರಹ್ಮ ಬಾಬಾ ಎಲ್ರಿಗೂ ಅಮೃತವನ್ನು ಕುಡಿಸ್ತಾ ಇದ್ದಾರೆ, ಸುಬಿರಸವನ್ನು ಕುಡಿಸ್ತಾ ಇದ್ದಾರೆ, ಸುಬಿರಸವನ್ನು ಸ್ವೀಕರಿಸ್ತಾ ಇದ್ದಾರೆ. ನಿಧಾನವಾಗಿ ಸರ್ವ ವ್ಯರ್ಥಗಳಿಂದ ಮುಕ್ತರಾಗಿ ಹಿಸ್ಟರಿ ಹಾಲಿಂದ ಆಚೆ ಬಂದರೆ ಶಾಂತಿ ಸ್ತಂಭ, ಟವರ್ ಆಫ್ ಪೀಸ್. ಬಂದ್ರ ಎಲ್ಲರೂ? ಟವರ್ ಆಫ್ ಪೀಸ್, ಟವರ್ ಆಫ್ ಪ್ಯೂರಿಟಿ, ಟವರ್ ಆಫ್ ಮೈಟ್, ಟವರ್ ಆಫ್ ನಾಲೆಡ್ಜ್. ಶಾಂತಿ ಸ್ತಂಭವನ್ನು ಸುತ್ತಿದ ಸೆಕೆಂಡಿನಲ್ಲಿ ನಾನು ಆತ್ಮದಲ್ಲಿ ವಿಚಿತ್ರ ತಾಕತ್ತೊಂದು ಆವರಿಸಿಕೊಂಡಿದೆ. ಸುತ್ತಲೂ ಪವಿತ್ರತೆಯ ಅಭಾಮಂಡಲದ ಅನುಭೂತಿ. ನಿಧಾನವಾಗಿ ಶಾಂತಿ ಸ್ತಂಭದಿಂದ ನಾನು ಆತ್ಮ ಬಾಪ್ ದಾದಾರವರ ಕಮರದಲ್ಲಿ ಬಂದು ಕುಳಿತುಕೊಳ್ತಾ ಇದ್ದೇನೆ. ಬಾಪ್ ದಾದಾರವರ ಕಮರದಲ್ಲಿ ಕುಳಿತುಕೊಂಡ ಸೆಕೆಂಡಿನಲ್ಲಿ ನನ್ನ ಆತ್ಮನ ಮಸ್ತಕದಲ್ಲಿ ಸರ್ವಶಕ್ತಿ ಕಿರಣಗಳ ಪ್ರಕಂಪನಗಳು ತುಂಬಿಕೊಳ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ ಅಂತ ನೋಡಿದ್ರೆ ಎದುರುಗಡೆ ಬಾಪ್ ದಾದರವರ ಫೋಟೋ ಇದೆ. ಆ ಫೋಟೋದ ಮಸ್ತಕದಿಂದ ಬರ್ತಾ ಇದೆ. ಫೌಂಟೇನ್ ರೂಪದಿಂದ ಶಕ್ತಿ ಕಿರಣಗಳು ಬರ್ತಾ ಇದೆ, ನನ್ನ ಆತ್ಮದಲ್ಲಿ ತುಂಬಿಕೊಳ್ತಾ ಇದೆ. ಆಕಾಶವಾಣಿ ಹೇಗೆ ಬಾಪ್ ದಾದರವರ ವಾಯ್ಸಲ್ಲಿ ಕೇಳಿಸುತ್ತೆ, ಹಾಗೆ ನಮ್ಮೆಲ್ರಿಗೂ ಕೇಳಿಸ್ತಾ ಇದೆ. ಬಾಪ್ ಸಮಾನ ಆತ್ಮ ಭವ, ಬಾಪ್ ಸಮಾನ ಆತ್ಮ ಭವದ ವರದಾನ ಸ್ವಯಂ ಬಾಪ್ ದಾದ ಪ್ರದಾನ ಮಾಡ್ತಾ ಇದ್ದಾರೆ. ಬಾಬ್ರವರ ಕಮರದಲ್ಲಿ ನಡೀತಾ ಇದೆ ವಿಶೇಷ ಅನುಭೂತಿ. ಬಾಪ್ ಸಮಾನ ಭವದ ವರದಾನವನ್ನು ಪಡೆದು ನಿಧಾನವಾಗಿ ಕುಟೀರದ ಕಡೆ ಬನ್ನಿ. ಕುಟೀರದಲ್ಲಿ ಕುಳಿತುಕೊಳ್ಳಿ. ಸತ್ಯ ಹೃದಯದಿಂದ ಹೃದಯಾಳದ ಎಲ್ಲ ಮಾತುಗಳನ್ನು ಈಶ್ವರನಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಹೃದಯರಾಮನಿಗೆ ಹೃದಯಾಳದ ಎಲ್ಲ ಚಿಂತೆ, ಭಯ, ಭಾರ, ಬೇಜಾರು, ಪರೇಶಾನಿಯ ಪ್ರತಿಯೊಂದು ಮಾತನ್ನು ಈಶ್ವರ ಅರ್ಪಣೆ ಮಾಡ್ತಾ ಇದ್ದೇನೆ. ಹಗೂರನಾಗ್ತಾ ಇದ್ದೇನೆ, ಹಗೂರನಾಗ್ತಾ ಇದ್ದೇನೆ, ಲೈಟ್ ಆಗ್ತಾ ಇದ್ದೇನೆ. ಎಲ್ಲವನ್ನ ಅರ್ಪಣೆ ಮಾಡಿ ನಿಶ್ಚಿಂತ ಚಕ್ರವರ್ತಿ ಅನುಭೂತಿಯನ್ನು ಮಾಡ್ತಾ ಸತ್ಯ ಹೃದಯದ ಎಲ್ಲ ಸತ್ಯ ಹೃದಯದಿಂದ ಮಾತುಗಳನ್ನ, ಪರ್ಸನಲ್ ಪ್ರೈವೇಟ್ ಮಾತುಗಳನ್ನ ಹೇಳಿ ಹೃದಯ ರಾಮನಿಗೆ ಹೇಳ್ತಾ ಇದ್ದೀರಿ ಎಲ್ಲರೂ. ಹೇಳ್ತಾ ಹೇಳ್ತಾ ಮೊದಲನೇ ಪಾಠವನ್ನು ಪಕ್ಕಾ ಮಾಡಿಕೊಳ್ತಾ ಇದ್ದೇನೆ. ನನಾತ್ಮ ನನಾತ್ಮ ನನಾತ್ಮ, ಬಿಂದು 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 ಬಿಂದು, ನನಾತ್ಮ ನನಾತ್ಮ ನನಾತ್ಮ, ಆತ್ಮ ಆತ್ಮ ಎಂಬುವ ಸ್ಮೃತಿಯನ್ನು ಸ್ವರೂಪ ಅವಸ್ಥೆಯಲ್ಲಿ ತರ್ತಾ ಹಗೂರನಾಗಿ ಬ್ರಾಹ್ಮಣನಿಂದ ಫರಿಸ್ತಾಗಿ ಹಾರುತ್ತ 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 ಆಕಾಶದತ್ತ ಸೂರ್ಯ ಚಂದ್ರ ನಕ್ಷತ್ರ ತಾರಾಗಣವನ್ನು ಪಾರು ಮಾಡುತ್ತ ಸೂಕ್ಷ್ಮ ವತನವನ್ನು ತಲುಪಿದ್ದೇನೆ. ಸೂಕ್ಷ್ಮ ವತನದಲ್ಲಿ ದಿವ್ಯ ಫರಿಸ್ತ ಬ್ರಹ್ಮ ಬಾಬಾ ಇಮರ್ಜ್ ಆಗಿದ್ದಾರೆ. ಮುಗುಳ್ನಗ್ತಾ ಮೇರೆ ಲಾಡಲೆ ಬಚ್ಚೆ, ವೆಲ್ಕಮ್ ವೆಲ್ಕಮ್ ಆಹ್ವಾನಿಸ್ತಾ ಇದ್ದಾರೆ ಬ್ರಹ್ಮ ಬಾಬಾ. ನಾವೆಲ್ಲ ಫರಿಸ್ತೆಗಳನ್ನು ಸೂಕ್ಷ್ಮ ವತನದಲ್ಲಿ, ನಾವೆಲ್ಲ ಫರಿಸ್ತೆಗಳು ಸೂಕ್ಷ್ಮ ವತನವನ್ನು ತಲುಪಿದ ಸೆಕೆಂಡ್ ಬ್ರಹ್ಮ ಬಾಬರವರು ನಮ್ಮೆಲ್ಲರನ್ನು ಆಹ್ವಾನ ಮಾಡ್ತಾ ಶೇಕ್ ಹ್ಯಾಂಡ್ ಮಾಡ್ತಾ ಒಂದೊಂದು ಮಗುವಿಗೆ ವಿಶೇಷ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಇಷ್ಟರಲ್ಲೇ ನಮ್ಮೆಲ್ಲರ ದಿವ್ಯ ನೇತ್ರಕ್ಕೆ ವಿಚಿತ್ರವಾದ ಪ್ರಕಾಶತೆಯೊಂದು ಗೋಚರಿಸ್ತಾ ಇದೆ. ಅನುಭವ ಮಾಡಿ. ವಿಚಿತ್ರವಾದ ಪ್ರಕಾಶತೆ, ರೋಶನಿ, ಬೆಳಕು, ಪ್ರಕಾಶತೆ ನಮ್ಮೆಲ್ಲರಿಗೂ ಕಾಣಿಸ್ತಾ ಇದೆ ದಿವ್ಯ ನೇತ್ರಕ್ಕೆ.
ಹೊಳೆವ ಬ್ರಹ್ಮಾಂಡದಿಂದ ಜ್ಞಾನ ಸೂರ್ಯ ಶಿವಬಾಬಾ ಮಹಾಜ್ಯೋತಿ ಪರಮ ಜ್ಯೋತಿ ಜಗಮಗಿಸುತ್ತ ಬರ್ತಾ ಇದ್ದಾರೆ ಸೆಕೆಂಡಿನಲ್ಲಿ ಬಂದು ಬ್ರಹ್ಮ ಬಾಬರವರ ಸೂಕ್ಷ್ಮ ಶರೀರದ ಭೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನರಾಗಿದ್ದಾರೆ. ಬಾಪ ದಾದ ಆಗಿದ್ದಾರೆ. ನಮ್ಮೆಲ್ಲರ ಸಮ್ಮುಖದಲ್ಲಿ ಯಾರಿದ್ದಾರೆ ಇವಾಗ? ದಿವ್ಯ ಫರಿಸ್ತ ಬ್ರಹ್ಮ ಬಾಬಾ, ಅವರ ಭೃಕುಟಿಯ ಮಧ್ಯದಲ್ಲಿ ಶಿವ ಬಾಬಾ ಬಾಪ ದಾದ ಅನುಭವ ಮಾಡಿ ಮಹಾಜ್ಯೋತಿ ಪ್ರಕಾಶತೆಯ ಶಕ್ತಿಯಿಂದ ನಿರಂತರ ಒಂದೊಂದು ಮಗುವಿಗೆ ಪವರ್ಫುಲ್ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ನಾವೆಲ್ಲರೂ ದೃಷ್ಟಿಯನ್ನು ಪಡಿತಾ ಮುಗುಳ್ನಗ್ತಾ ಇದ್ದೀವಿ. ಬಾಪ ದಾದ ಒಂದೊಂದು ಮಗುವನ್ನು ಸೆಕೆಂಡಿನಲ್ಲಿ ತನ್ನ ಕಣ್ಣುಗಳ ರೆಪ್ಪೆಗಳ ಮೇಲೆ ಕೂರಿಸ್ತಾ ಇದ್ದಾರೆ. ನಾವೆಲ್ಲರೂ ಅವ್ಯಕ್ತ ಫರಿಸ್ತಿಗಳು, ಪುಟಾಣಿ ಫರಿಸ್ತಿಗಳು. ಹೃದಯರಾಮನ ನಯನಗಳ ರೆಪ್ಪೆಗಳ ಮೇಲೆ ನಾವೆಲ್ಲ ಫರಿಸ್ತೆಗಳನ್ನ ಕೂರಿಸಿಕೊಂಡು ಸೆಕೆಂಡಿನಲ್ಲಿ ಸೂಕ್ಷ್ಮ ವತನದ ಎತ್ತರದ ಲೈಟ್ನ ಬಂಗಾರದ ಬೆಟ್ಟದ ಮೇಲೆ ಡೈಮಂಡ್ ಹಾಲ್ ಇದೆ. ಹಾಲ್ ಒಳಗಡೆ ಡೈರೆಕ್ಟ್ ಕರೆದುಕೊಂಡು ನಮ್ಮೆಲ್ಲರನ್ನ ತನ್ನ ಸಮ್ಮುಖದಲ್ಲಿ ತನ್ನ ಛತ್ರ ಛಾಯೆಯಲ್ಲಿ ಕೂರಿಸ್ತಾ ಇದ್ದಾರೆ. ನಾವೆಲ್ಲರೂ ಏಕಾಗ್ರ ಚಿತ್ತರು, ಏಕರಸ ಸ್ಥಿತಿಯಲ್ಲಿದ್ದೇವೆ, ಏಕಾಂತವಾಸಿಯಾಗಿದ್ದೇವೆ. ಒಬ್ಬ ಹೃದಯರಾಮನಂತ್ಯದಲ್ಲಿ ಕುಳಿತುಕೊಂಡಿದ್ದೇವೆ. ಸೂಕ್ಷ್ಮ ವತನದಲ್ಲಿ ಅವ್ಯಕ್ತ ಫರಿಸ್ತಿಗಳಾಗಿ, ಅವ್ಯಕ್ತ ವತನದಲ್ಲಿ ಅವ್ಯಕ್ತ ಬಾಪ್ದಾದಾರವರ ಸಮ್ಮುಖದಲ್ಲಿ ಡೈಮಂಡ್ ಹಾಲ್ ಒಳಗಡೆ ಕುಳಿತುಕೊಂಡಿದ್ದೇವೆ. ಅಂಶ ಮಾತ್ರ ಸಂಶಯವಿಲ್ಲ. ಸೆಕೆಂಡ್ ಕೂಡ ಪರಮಾತ್ಮನ ಹತ್ತಿರವೇ ನನ್ನ ಏಕಾಗ್ರತೆ, ಏಕರಸ ಸ್ಥಿತಿ. ಮಂತ್ರಗೆ ಆರ್ಡರ್ ಮಾಡಿದ್ದೀವಿ ನೆಕ್ಸ್ಟ್ 30 minutes ಯಾವುದೇ ಹಲ್ಚಲ್ ಸಂಕಲ್ಪಗಳನ್ನು ಕ್ರಿಯೇಟ್ ಮಾಡುವ ಹಾಗಿಲ್ಲ ಅಂತ. ಮಂತ್ರಿ ಜಿ ಹುಜೂರ್ ಅಂತ ಓಕೆ ಮಾಡ್ತಾ ಇದೆ, ಆರ್ಡರನ್ನು ಸ್ವೀಕರಿಸ್ತಾ ಇದೆ ಮಂತ್ರಿ. ಒಂದೇ ಸಮರ್ಥ ಸಂಕಲ್ಪ ಇರಬೇಕು. ನಾನಾತ್ಮ ಫರಿಸ್ತಾ, ಅವ್ಯಕ್ತ ಫರಿಸ್ತಾ, ಎದುರುಗಡೆ ಪರಮಾತ್ಮ ನಾನಾತ್ಮನ ತಂದೆ ಬಂದಿದ್ದಾರೆ, ಅವರ ನಯನಗಳಲ್ಲಿ ನೋಡ್ತಾ ಮಹಾವಾಕ್ಯವನ್ನು ಆಲಿಸ್ತೇನೆ ಅಂತ ಮಂತ್ರಿ ನಾನಾತ್ಮ ರಾಜನಿಗೆ ಓಕೆ ಅಂತ ಹೇಳ್ತಾ ಇದೆ. ನಾವೆಲ್ಲರೂ ಮಂತ್ರಿಗೆ ಆರ್ಡರ್ ಮಾಡಿದ್ವಿ. ಮಂತ್ರಿ ಜಿ ಹುಜೂರ್ ಓಕೆ ಅಂತ ಹೇಳ್ತಾ ಇದೆ. ಬಾಪ್ ದಾದ ಮುಗುಳ್ನಗ್ತಾ ಇದ್ದಾರೆ. ಮಕ್ಕಳು ಸ್ವರಾಜ್ಯಾಧಿಕಾರಿಗಳು ಕೂಡ ಆಗಿದ್ದಾರೆ, ವೆರಿ ಗುಡ್ ಅಂತಿದ್ದಾರೆ. ಪರಮಾತ್ಮ ಛತ್ರ ಛಾಯೆಯಲ್ಲಿ ಕುಳಿತುಕೊಂಡಿದ್ದೇವೆ. ಬಾಪ್ ದಾದ ಒಂದೊಂದು ಮಗುವನ್ನು ನೋಡ್ತಾ ಮುಗುಳ್ನಗ್ತಾ ಇದ್ದಾರೆ. ಏಕಾಗ್ರಚಿತ್ತ ಏಕರಸ ಸ್ಥಿತಿಯಲ್ಲಿ ಏಕಾಂತವಾಸಿಯಾಗಿ ಕುಳಿತಿದ್ದೇವೆ, ಅಚಲ ಸ್ಥಿತಿಯಲ್ಲಿ ಕುಳಿತುಕೊಂಡಿದ್ದೇವೆ ಫರಿಷ್ಠಗಳಾಗಿ. ಬಾಪ್ ದಾದ ಎಲ್ಲ ಮಕ್ಕಳನ್ನ ನೋಡ್ತಾ ಮಕ್ಕಳಿಗೆ ಮಹಾವಾಕ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ನೆಕ್ಸ್ಟ್ 30 minutes ಕಂಟ್ರೋಲಿಂಗ್ ಪವರನ್ನು ಹೊಂದಿದ್ದೇವೆ. ಆತ್ಮ ಮಂತ್ರಿ ಮಾತನ್ನು ಕೇಳ್ತಾ ಇದೆ. ಅಚಲ ಸ್ಥಿತಿ, ಸಬ್ಸೆ ಸೂಕ್ಷ್ಮ ಬಂಧನ ಬುದ್ಧಿ ಕಾ ಅಭಿಮಾನ್, सबसे सूक्ष्म बंधन बुद्धि का अभिमान. ಯೋಗ ಯುಕ್ತ ಅಂದರೆ ನೋಡಿ, ಪಾಪ ಸ್ಟಾರ್ಟಿಂಗಲ್ಲಿ ಏನು ಹೇಳ್ತಿದ್ದಾರೆ, ಎಲ್ಲದಕ್ಕಿಂತ ಸೂಕ್ಷ್ಮವಾದ ಬಂಧನ ಬುದ್ಧಿಯ ಅಭಿಮಾನ. ಭಾಳ ಸೂಕ್ಷ್ಮವಾಗಿರ್ತದೆ, ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ ನಾವು. ಯೋಗ ಯುಕ್ತ ಅವರ ಬಂಧನ ಮುಕ್ತ ಬನೆ ಹೋ, ಬಾಬಾ ಕೇಳ್ತಾ ಇದ್ದಾರೆ. ಎಲ್ಲರೂ ಯೋಗ ಯುಕ್ತರಿದ್ದೀರಾ? ಎಲ್ಲ ಬಂಧನಗಳಿಂದ ಮುಕ್ತರಾಗಿ ಬಂದು ಯೋಗ ಯುಕ್ತರ ಸ್ಥಿತಿಯಲ್ಲಿ ಕುಳಿತುಕೊಂಡಿದ್ದೀರಾ? ಜೀ ಪಾಪ, ನಾವೆಲ್ಲರೂ ಜೀ ಪಾಪ. जितना जितना योग युक्त उतना ही सर्व बंधन मुक्त बनते जाते हैं. अटेंशन प्लीज. ಎಷ್ಟೆಷ್ಟು ಯೋಗ ಯುಕ್ತರು ಅಷ್ಟೇ ಸರ್ವ ಬಂಧನಗಳಿಂದ ಮುಕ್ತರಾಗ್ತಾ ಹೋಗ್ತಿರು. तो योग युक्त की निशानी है ही बंधन मुक्त होना. अटेंशन प्लीज. ಯೋಗ ಯುಕ್ತರು ಆಗುವಂತಹ ಒಂದು ಗುರುತುಗಳೇನಪ್ಪ ಅಂದರೆ ಬಂಧನ ಮುಕ್ತರು ಅಂತ. ಯಾವುದೇ ಸೂಕ್ಷ್ಮಾತಿ ಸೂಕ್ಷ್ಮ ಬಂಧನವೂ ಇಲ್ಲ ಅಂತ. ಎಲ್ಲ ಬಂಧನಗಳಿಂದ ಮುಕ್ತ ಆಗುವರು, ಅವರ ಒಂದು ನಿಶಾನೆ ಯೋಗಯುಕ್ತ ಸ್ಥಿತಿ ಇರ್ತದೆ. अपने सर्व बंधनों को जानते हो ना कि किस किस प्रकार के बंधन है जो योग युक्त होने में रुकावट डालते हैं. अटेंशन प्लीज. ಏನು ಹೇಳಿದ್ರು ಬಾಬಾ? ನಿಮ್ಮ ಸರ್ವ ಬಂಧನಗಳನ್ನು ತಿಳ್ಕೊಂಡಿದ್ದೀರಾ? ಯಾವ ಯಾವ ಪ್ರಕಾರದ ಬಂಧನಗಳಿರ್ತದೆ, ಯಾವುದು ಯೋಗ ಯುಕ್ತರಾಗುವುದರಲ್ಲಿ ಅಡೆತಡೆಗಳನ್ನು ಹಾಕತ್ತೆ ನೋಡಿ. ಹೇಳ್ತಾ ಹೋಗ್ತಾರೆ ಎಲ್ಲರೂ. ಅಟೆನ್ಷನಿಂದ ನೋಟ್ ಮಾಡ್ಕೊಳ್ತಿದ್ದೀವಿ ನಾವೆಲ್ಲರೂ. ವತನದಲ್ಲಿದ್ದೀವಿ, ಅವ್ಯಕ್ತ ಪರಿಸ್ಥಿತಿಗಳು ಏಕ್ದಮ್
ವಿಶಾಲ ಬುದ್ಧಿಯವರು, ಬುದ್ಧಿ ಬಹಳ ತೀಕ್ಷ್ಣ, ಬುದ್ಧಿಯ ಲೈನ್ ಕ್ಲಿಯರ್ ಇರೋದ್ರಿಂದ ಬುದ್ಧಿ ಸ್ವಚ್ಛ ಇದೆ, ಯಾವುದೇ ಹಲ್ಚಲ್ ಸಂಕಲ್ಪಗಳಿಲ್ಲ. ತಮ್ಮ ಎಲ್ಲ ಬಂಧನಗಳನ್ನ ತಿಳ್ಕೊಳ್ತೀರಾ ಅಂತ ಕೇಳ್ತಾ ಯಾವ್ಯಾವ ಪ್ರಕಾರದ ಬಂಧನ ಇರ್ತದೆ, ಯಾವುದು ಯೋಗಯುಕ್ತರನ್ನಾಗಿ ಮಾಡುವುದರಲ್ಲಿ ರುಖಾವಟ್ ಅಡೆತಡೆಗಳನ್ನು ಹಾಕ್ತದೆ ಗೊತ್ತಾ ನಿಮಗೆ. ಜೈಸೆ ಸರ್ವ ದುಃಖೋಂ ಕಿ ಲಿಸ್ಟ್ ನಿಕಾಲ್ತೆ ಥೇನಾ ವೈಸೆ ಭಿನ್ನ ಭಿನ್ನ ಬಂಧನೋಂ ಕಿ ಲಿಸ್ಟ್ ನಿಕಾಲು. ಬಾಬಾ ನೋಡಿ ಹೇಗೆ ದುಃಖಗಳ ಒಂದು ಲಿಸ್ಟನ್ನು ತೆಗಿತಿದ್ರಿ, ಹಾಗೇನೆ ಭಿನ್ನ ಭಿನ್ನ ಬಂಧನಗಳ ಲಿಸ್ಟನ್ನು ತೆಗೀರಿ, ಲಿಸ್ಟ್ ಮಾಡ್ರಿ ಅಂತಾರೆ. उस लिस्ट को सामने रखते हुए चेक करो कि कितना बंधनों से मुक्त हुए हैं और कितने बंधन अभी तक रहे हुए हैं. ಬಾಬಾ ಕೇಳ್ತಿದ್ದಾರೆ. ಎಲ್ಲ ಹೇಗೆ ದುಃಖಗಳ ಲಿಸ್ಟನ್ನು ನೀವು ತೆಗೆದು ನೋಡ್ತಿದ್ರಿ, ಯಾವ್ಯಾವ ದುಃಖ ಉಳ್ಕೊಂಡಿದೆ, ಹಾಗೆ ಭಿನ್ನ ಭಿನ್ನ ಬಂಧನಗಳ ಲಿಸ್ಟನ್ನು ತೆಗೀರಿ. ಆ ಲಿಸ್ಟನ್ನು ಎದುರುಗಡೆ ಇಟ್ಟುಕೊಳ್ತಾ ಚೆಕ್ ಮಾಡ್ತಾ ಹೋಗ್ರಿ, ಎಷ್ಟು ಬಂಧನಗಳಿಂದ ಮುಕ್ತ ಆಗಿದ್ದೀವಿ ನಾವು, ಎಷ್ಟು ಬಂಧನ ಇಲ್ಲಿಯ ತನಕ ಉಳ್ಕೊಂಡಿದೆ ಚೆಕ್ ಮಾಡ್ತಾ ಹೋಗ್ರಿ. इससे अपने संपूर्ण योग युक्त अर्थात संपूर्ण स्टेज को परख सकते हो कि कितना संपूर्ण स्टेज के नज़दीक पहुंच गए हैं. ನೋಡಿ ಬಾಬಾ, ಎಲ್ಲರೂ ನಾವು ಹೇಳ್ತೀವಿ ಸುಮ್ಮನೆ ನಾವು ಸಂಪೂರ್ಣ ಸ್ಟೇಜನ್ನು ಹೊಂದುತ್ತಾ ಇದ್ದೀವಿ ಅಂತ. ಅದನ್ನು ಸಂಪೂರ್ಣ ಸ್ಟೇಜ್ ಹೊಂದಿದ್ದೀವಿ ಅನ್ನೋದಕ್ಕೆ ಏನು ಪುರುಷಾರ್ಥ ಮಾಡಬೇಕು? ಭಿನ್ನ ಭಿನ್ನ ಬಂಧನಗಳ ಲಿಸ್ಟನ್ನು ತೆಗೀರಿ. ಆ ಲಿಸ್ಟನ್ನು ಎದುರುಗಡೆ ಇಟ್ಟುಕೊಳ್ತಾ ಚೆಕ್ ಮಾಡ್ತಾ ಹೋಗ್ರಿ, ಎಷ್ಟು ಬಂಧನಗಳಿಂದ ಮುಕ್ತರಾಗಿದ್ದೀವಿ ನಾವು, ಎಷ್ಟು ಬಂಧನ ಇನ್ನೂ ಆದರೂ ಉಳ್ಕೊಂಡಿದೆ. ಇದರಿಂದ ನಿಮ್ಮ ಸಂಪೂರ್ಣ ಯೋಗಯುಕ್ತ ಅಂದರೆ ಸಂಪೂರ್ಣ ಸ್ಟೇಜನ್ನು ಗುರುತಿಸಬಹುದು. ನೀವು ಎಷ್ಟು ಸಂಪೂರ್ಣ ಸ್ಟೇಜ್ ಸಮೀಪ ತಲುಪಿದ್ದೇವೆ ಅಂತ ನೋಡ್ಬೋದು, ಗುರುತಿಸ್ಬೋದು. ಬಂಧನೋಂ ಕಿ ಲಿಸ್ಟ್ ಸಾಮನೆ ಲಾವೋ, ಬಂಧನಗಳ ಲಿಸ್ಟನ್ನೆಲ್ಲ ಎದುರುಗಡೆ ತನ್ನಿ. ಕಿತನೆ ಪ್ರಕಾರಕ್ಕೆ ಬಂಧನ ಹೋಂಗೆ, ಎಷ್ಟು ಪ್ರಕಾರದ ಬಂಧನಗಳಿರ್ತದೆ ಇರಬಹುದು. ಇನ್ಕಿ ಲಿಸ್ಟ್ ನಿಕ್ಲೇಗಿ ತೋ ಜಾಲ್ ಮಾಫಿಕ್ ದಿಖಾಯಿ ದೇಖಿ. ನೋಡಿ ಜಾಲ್, ಲಿಸ್ಟ್ ತೆಗೆದಿದ್ದೆ ಆದರೆ ಇಷ್ಟು ಕಾಣಿಸುತ್ತೆ ಅಂದರೆ ಸಿಕ್ಕಾಪಟ್ಟೆ ಲಿಸ್ಟ್ ಇದೆ ಅಂತಿದ್ದಾರೆ ಬಾಬರವರು. ಕಿತನೆ ಮಹೀನ್ ತಾರೋಂ ಕಿ ಜಾಲ ಬನಾತೆ ಹೇ, ಬಹಳ ಸೂಕ್ಷ್ಮವಾದ ವೈರ್ಗಳ ಒಂದು ಜಾಲವನ್ನು ಮಾಡಲಾಗ್ತದಲ್ವ, ಬಲೆ ತಯಾರು ಮಾಡ್ತಾರಲ್ವ, ಬಹಳ ಸೂಕ್ಷ್ಮವಾದ ದಾರಗಳಿಂದ ಮಾಡಲಾಗ್ತದಲ್ವ. ಬಲೆಗಳು ನೋಡಿದಿರಲ್ವ ಎಲ್ಲರೂ, ಬಲೆ ಅಂತ ಹೇಳ್ರಿ, ಫಿಲ್ಟರ್ ಅಂತ ಹೇಳ್ರಿ, ಏನು ಹೇಳ್ತೀರ, ಜಾಲ್. जाल माफिक दिखाई देगी, कितनी महीन तारों की जाल बनाते हैं. तो अब जज करो कि कितने बंधन रह गए हैं. ಲಿಸ್ಟ್ ತೆಗೆದಾಗ ಗೊತ್ತಾಗ್ತದೆ ನಿಮಗೆ. ಇವಾಗ ಜಡ್ಜ್ ಮಾಡಿಕೊಡ್ರಿ, ಎಷ್ಟು ಬಂಧನ ಉಳ್ಕೊಂಡಿದೆ, ಅವ್ರು कौन से रह गए हैं, ಯಾವ್ಯಾವ ಉಳ್ಕೊಂಡಿದೆ. ಇನ್ನು कोई बड़े बड़े बंधन है वा छोटे छोटे बंधन है, ಇನ್ನೂ ದೊಡ್ಡ ಬಂಧನಗಳಿದೆಯಾ ಅಥವಾ ಚಿಕ್ಕದಷ್ಟೇ ಉಳ್ಕೊಂಡಿದೆಯಾ ಚೆಕ್ ಮಾಡಿಕೊಡ್ರಿ. ज़्यादा मेहनत किन बंधनों को चुक्त करने में लगती है, ಜಾಸ್ತಿ ಪರಿಶ್ರಮ ಯಾವ ಒಂದು ಬಂಧನಗಳನ್ನು ಚುಕ್ತ ಮಾಡಿಕೊಳ್ಳುವುದರಲ್ಲಿ ಹಿಡಿಸುತ್ತೆ ಕೇಳ್ತಿದ್ದಾರೆ ಬಾಬರು. ಸಭಿ ಸೆ ಕಡೆ ಸೆ ಕಡಾ ಬಂಧನ್ ಕೌನ್ ಸಾ ಹೈ, ಎಲ್ಲದಕ್ಕಿಂತ ದೊಡ್ಡದಕ್ಕಿಂತ ಕಡ ಏಕ್ದಮ್ ಗಟ್ಟಿಯಾಗಿಂತ ಬಂಧನ ಯಾವುದು? ದೇಹಾಭಿಮಾನದ ಬಂಧನ ಬಹಳ ಕಡ ಇದೆ, ಬಹಳ ಗಟ್ಟಿ ಇದೆ, ಸ್ಟ್ರಾಂಗ್ ಇದೆ. यहाँ तो सभी बंधनों का ಫೌಂಡೇಶನ್ है, ಎಲ್ಲ ಬಂಧನಗಳಿಂದ ಫೌಂಡೇಶನ್ ಇದೆ ದೇಹಾಭಿಮಾನ. ಎಲ್ಲ ಬಂಧನಗಳಿಗೆ ಫೌಂಡೇಶನ್ ಬುನಾದಿ ಆಗಿದೆ ದೇಹಾಭಿಮಾನ. ಲೇಕಿನ್ ಬಾಬಾ ಲೇಕಿನ್ ಹೇಳ್ತಾರೆ, ಪ್ರತ್ಯಕ್ಷ ರೂಪ ಮೇ ಸಭಿ ಕೆ ಖಡಾ ಬಂಧನ್ ಕೌನ್ ಸಾ ಹೈ, ಪ್ರತ್ಯಕ್ಷ ರೂಪದಲ್ಲಿ ನೋಡಿದಾಗ ಬಹಳವಾದ ಸ್ಟ್ರಾಂಗೆಸ್ಟ್ ಬಂಧನ ಯಾವುದು, ಗಟ್ಟಿಯಾದ ಬಂಧನ ಯಾವುದು, ಖಡಾ ಬಂಧನ ಯಾವುದು? ಲೋಕ ಲಾಜ್ ತೋ ಬಹುತ್ ಚೋಟಿ ಬಾತ್ ಹೈ, ಲೋಕ ಮರ್ಯಾದೆ ಅಂತೂ ಬಹಳ ಚಿಕ್ಕ ಮಾತು. यहाँ तो फस्ट स्टेप है, ಲೋಕ ಮರ್ಯಾದೆ ಬೇಕು ಅನ್ನೋದು ಇದು ಫಸ್ಟ್ ಸ್ಟೆಪ್ಪು, ಚಿಕ್ಕ ಮಾತು ಆದರೆ ಫಸ್ಟ್ ಸ್ಟೆಪ್ಪು. सभी से बड़े ते बड़ा अंतिम बंधन है श्रीमत के साथ अपने ज्ञान बुद्धि को मिक्स करना. अंडरलाइन. ಬಾಬಾ ಎಷ್ಟು ಸೂಕ್ಷ್ಮ ಲೆವೆಲ್ ಇರುವಂತಹ ಬಂಧನವನ್ನು ಕಟ್ ಮಾಡ್ಕೋಬೇಕಾಗ್ತದೆ ನಾವು ಅನ್ನುವುದನ್ನು ಈ ರಾಜಯೋಗ, ಈ ಒಂದು ಬ್ರಾಹ್ಮಣ ಜೀವನ ಅಂದರೆ ಎಷ್ಟು ಸೂಕ್ಷ್ಮಾತಿ ಸೂಕ್ಷ್ಮ ಎಳೆಗಳನ್ನು ಕೂಡ ಕಟ್ ಮಾಡಿಕೊಂಡ್ರೆ ಮಾತ್ರ ಆ ಸ್ಟೇಜನ್ನು ತಲುಪಲಿಕ್ಕೆ ಸಾಧ್ಯ. ನಾವು ಹಂಗೆ ಬ್ರಾಹ್ಮಣರಾಗಿದ್ದೇವೆ,
ನಡೀತಾ ಇದೆ ಚಲಾವು, ಕಾಮ್ ಚಲಾವು ಅಲ್ಲ. ಬ್ರಾಹ್ಮಣ ಅಂದರೆ ಪಕ್ಕಾ ಬ್ರಾಹ್ಮಣ ಆಗಬೇಕಲ್ವ ನಾವು. ಅದಕ್ಕೆ ಬ್ರಾಹ್ಮಣ ಅಂದರೆ ನೋಡಿ, ಕೋಟಿಯಲ್ಲಿ ಕೆಲವರಿಗೆ ಮುರಳಿ ಬಾಬಾ ಹೇಳಲಾಗ್ತದೆ, ಯಾರನ್ನು ಮುಂದೆ ತರಬೇಕಲ್ವ ಅಂಥವರಿಗೆ ಮಾತ್ರ ಇದನ್ನು ರೀಚ್ ಮಾಡಿಸ್ತಾರೆ ಬಾಬರವರು. ಯಾರ ಸ್ಥಿತಿ ಆಲ್ರೆಡಿ ಹೈ ಲೆವೆಲ್ ಬರ್ತಾ ಇದೆ, ಹೈ ಲೆವೆಲ್ ಬಂದ ಹಾಗೆ ಯಾವ್ಯಾವ ಸೂಕ್ಷ್ಮ ಎಳೆಗಳು ಉಳ್ಕೊಳ್ತಾವಲ್ಲ, ಆ ಸೂಕ್ಷ್ಮ ಎಳೆಗಳನ್ನು ಹೇಗೆ ಕಟ್ ಮಾಡ್ಕೋಬೇಕು ಅನ್ನುವುದನ್ನು ಕೂಡ ಪರಮಾತ್ಮ ಅವನ್ನೂ ಕೂಡ ತಿಳಿಸಿ ಹೇಳ್ತಾರೆ. ಸೂಕ್ಷ್ಮಾತಿ ಸೂಕ್ಷ್ಮ ಬಂಧನ, ಆ ಸೂಕ್ಷ್ಮ ಬಂಧನಗಳನ್ನು ಯಾವಾಗ ತಿಳ್ಕೊಳ್ತೀವಿ, ಯಾರಿಗೆ ಬಾಬಾ ಹೇಳ್ತಾರೆ ಅಂದರೆ, ಯಾವ ಮಕ್ಕಳು ಆಜ್ಞಾಕಾರಿ ಮಕ್ಕಳಿತ್ತು, ನಿರಂತರ ಬಾಬಾ 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 ಈ ಶಿವಮಂತ್ರವನ್ನು ನಿರಂತರವಾಗಿ ಅಂತರಾಳದ ಪ್ರೀತಿಯನ್ನು ಹೊಂದಿರೋ ಮಕ್ಕಳು ಮುಂದೆ ಬರಬೇಕು, ಬಾಪ್ಸಮ್ಮನ ಆಗಬೇಕು ಅಂಥ ಮಕ್ಕಳಿಗೆ ಮಾತ್ರ, ನಿರಹಂಕಾರಿ ಮಕ್ಕಳಿಗೆ ಮಾತ್ರ ಇದನ್ನು ಸ್ಪಷ್ಟ ಮಾಡ್ತಾ ಹೋಗ್ತಾರೆ. ಹಾಗಾದರೆ ನಾವೆಲ್ಲರೂ ನಿರಹಂಕಾರಿ ಮಕ್ಕಳು ಹೌದು ಅಲ್ಲ? ನಮಗೆ ಇವತ್ತು ಈ ದಿನ ಈ ವಾಣಿ ನಮಗೆ ತಲುಪ್ತಾ ಇದೆ, ಪರಮಾತ್ಮ ಹೇಳ್ತಾ ಇದ್ದಾರೆ ಅಂದರೆ ವತನದಲ್ಲಿ ನಮ್ಮನ್ನು ಹೈಯೆಸ್ಟ್ ಲೆವೆಲಲ್ಲಿ ನೋಡಲು ಇಚ್ಛಿಸ್ತಾ ಇದ್ದಾರೆ. ಅಪ್ಪಾಜಿ ಆಸೆ ಆಗಿದೆ, ಪರಮಾತ್ಮನ ಆಸೆ ಆಗಿದೆ. ಸ್ವೀಕಾರ ಮಾಡ್ತಾ ಇದ್ದೀವಿ ಎಲ್ಲರೂ. ನಾವು ಕೋಟಿಯಲ್ಲಿ ಕೆಲವರಿದ್ದೀವಿ, ಕೆಲವರು ನಿರಹಂಕಾರಿ ಮಕ್ಕಳು ಮಾತ್ರ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ. ನಾವೆಲ್ಲರೂ ನಿರಹಂಕಾರಿ ಮಕ್ಕಳು. ಓಕೆ, ಸ್ವೀಕಾರ ಮಾಡಿ. ಬಾಬಾ ಏನು ಹೇಳಿದ್ರು ಈಗ? ಶ್ರೀಮತದ ಜೊತೆಗೆ ಅಂತಿಮ ಬಂಧನ ಯಾವುದಾಗಿದೆ ಅಂದರೆ, ಶ್ರೀಮತದ ಜೊತೆಗೆ ತಮ್ಮ ಜ್ಞಾನ ಬುದ್ಧಿಯನ್ನು ಮಿಕ್ಸ್ ಮಾಡುವುದು. ಅಂದರೆ ತಮ್ಮನ್ನು ತಿಳುವಳಿಕೆ ಉಳ್ಳಂಥವರು ಅಂತ ತಿಳ್ಕೊಂಡು ಶ್ರೀಮತವನ್ನು ತಮ್ಮ ಬುದ್ಧಿಯ ಕಮಾಲ್ ಅಂತ ತಿಳ್ಕೊಂಡು ಕೆಲಸದಲ್ಲಿ ತೊಡಗಿಸುವುದು. ಅಂಡರ್ಲೈನ್ 100 times ರೆಡ್ ಅಂಡರ್ಲೈನ್. ಹಿಂಗೆ ಮಾಡಿದ್ವಾ ನೋಡ್ರಿ, ಮಾಡಬಾರ್ದು ಅಂತ ಹೇಳ್ತಿದ್ದಾರೆ ಬಾಬಾ. ಏನು ಮಾಡಬೇಕು ಅಂತ ಹೇಳ್ತಿದ್ದಾರೆ ಬಾಬರವರು. ರಾಜೇಶ್ವರ ಅಕ್ಕೋರಿದ್ದಾರೆ, ವಂಡರ್ಫುಲ್. ಬೆಳ್ಳಗಿರಿ ಅಕ್ಕೋರು ಬಾಬಾ ನೋಡ್ತಾ ಇದ್ದಾರೆ ನಿಮ್ಮನ್ನು. ಏನು ಹೇಳಿದ್ರು ಬಾಬಾ? ಏನು ಹೇಳಿದ್ರು ಬಾಬಾ ಈಗ? सभी से बड़ा अंतिम बंधन है श्रीमत के साथ अपने ज्ञान बुद्धि को मिक्स करना. ದೊಡ್ಡದಕ್ಕಿಂತ ದೊಡ್ಡ ಬಂಧನ ಏನಪ್ಪ ಅಂದರೆ, ಶ್ರೀಮತದ ಜೊತೆಗೆ ತಮ್ಮ ಜ್ಞಾನ ಬುದ್ಧಿಯನ್ನು ಮಿಕ್ಸ್ ಮಾಡುವುದು. ಅಂದರೆ ತಮ್ಮನ್ನು ತಾವು ತಿಳುವಳಿಕೆ ಉಳ್ಳವರು, ನಾವು ಎಲ್ಲ ಜ್ಞಾನ ತಿಳ್ಕೊಂಡಿದ್ದೀವಿ ಅನ್ನುವಂತಹ ಆ ತಿಳುವಳಿಕೆಯನ್ನು ತಿಳ್ಕೊಂಡು ಶ್ರೀಮತವನ್ನು ತಮ್ಮ ಬುದ್ಧಿಯ ಕಮಾಲ್ ಅಂತ ತಿಳ್ಕೊಳ್ಳಿ. ಬಾಬಾ ಶ್ರೀಮತ ಕೊಟ್ಟಿದ್ದನ್ನು, ಜ್ಞಾನವನ್ನು ಕೊಟ್ಟಿದ್ದು ತಮ್ಮ ಬುದ್ಧಿಯ ಕಮಾಲ್ ಇದು ಅಂದ್ಕೊಂಡು ಕೆಲಸದಲ್ಲಿ ತೊಡಗಿಸುವಂಥವ್ರದ್ದು ಇದೊಂದು ಬಂಧನ, ಸೂಕ್ಷ್ಮ. ಅವ್ರ ಬಂಧನದಲ್ಲಿ ಸಿಕ್ಕಾಕೊಂಡಿದ್ರಂತಲೇ ಗೊತ್ತಿರುವುದಿಲ್ಲ, ಮನ್ನ ಮತದಂತೆ ನಡೀತಾ ಇರ್ತಾರೆ. ಸ್ವೀಕಾರ ಇದೆಯಾ? ಆಗಕ್ಕೆ ಬಿಡ್ತಾ ಇಲ್ಲ ನಮ್ಮನ್ನು ಅದರಿಂದ ಬಚಾವ್ ಮಾಡ್ತಿದ್ದಾರೆ ಬಾಬರವರು. ಸ್ವೀಕಾರ ಮಾಡಿ. ನಾವೆಲ್ಲರೂ ಪದಮ ಭಾಗ್ಯಶಾಲಿಗಳು, ಬ್ರಹ್ಮಬಾಬ್ ಸಮಾನ ಆಗುವಂಥವ್ರು ನಾವು. ಇಂತಹ ಒಂದು ನಮಗೆ ಗೊತ್ತಿಲ್ಲದೇ ಇರುವಂತಹ ಬಂಧನವನ್ನು ಕೂಡ ಕಟ್ ಮಾಡೋ ಪ್ರಯತ್ನದಲ್ಲಿ ಬಾಬಾ ಬೆನ್ನು ಹತ್ತಿದ್ದಾರೆ. ಅಂದರೆ ನಾವು ಅವರ ಸಮಾನ ಆಗ್ತಾ ಇದ್ದೀವಿ. 100% ಮಾಡ್ತಾ ಇದ್ದಾರೆ ಅವರು, ಅವರೇ ಬೆನ್ನು ಹತ್ತಿದ್ದಾರೆ. ಹಾಗಾದರೆ ನಾವು ಭಾಗ್ಯಶಾಲಿ ಮಕ್ಕಳು ಹೌದು ಅಲ್ವೋ? ಭಾಗ್ಯಶಾಲಿ ಮಕ್ಕಳಿಗೆ ಮಾತ್ರ ಇದು ರೀಚ್ ಆಗ್ತಾ ಇದೆ, ಪರಮಾತ್ಮನ ಒಂದು ವಾಣಿ. ನಾವೆಲ್ಲರೂ ಭಾಗ್ಯಶಾಲಿ ಮಕ್ಕಳು. ಸ್ವೀಕಾರ ಇದೆ ಎಲ್ರಿಗೂ. ಕೋಟಿಯಲ್ಲಿ ಕೆಲವರಿಗೆ ರೀಚ್ ಆಗ್ತಾಯಿದೆ ಇದು. ನಿರಹಂಕಾರಿ ಮಕ್ಕಳು, ನಿರಂತರ ತಪಸ್ವಿ ಮೂರ್ತಿಗಳು, ಅವ್ರಿಗೆ ತಲುಪ್ತಾ ಇದೆ. ಅಂದರೆ ಬಾಬಾ ನಮ್ಮನ್ನು ಈ ಒಂದು ಸೂಕ್ಷ್ಮ ಕಣ್ಣಿಗೆ ಕಾಣದೇ ಇರುವಂತಹ ಒಂದು ಬಂಧನವನ್ನು ಕೂಡ ಬಿಡುಗಡೆ, ಈ ಬಂಧನದಿಂದ ಬಿಡುಗಡೆ ಮಾಡಿ ಯೋಗಿಯುಕ್ತರನ್ನಾಗಿ ಮಾಡೋ ಒಂದು ಪ್ರಯತ್ನ ಅವ್ರು ನಡೆಸಿದ್ದಾರೆ. ಅಂದ್ರೆ ನಾವೆಲ್ಲರೂ ಏನು ಮಾಡಬೇಕು? ಬಾಬಾ ಸತ್ಯ ಹೃದಯದಿಂದ ಅನಂತ ಕೋಟಿ ಧನ್ಯವಾದಗಳು. ತಿಳುವಳಿಕೆ ನೋಡಿರಿ ಹೇಗಿದೆ. ಜ್ಞಾನ ಬುದ್ಧಿಯನ್ನು, ಶ್ರೀಮತದ ಜ್ಞಾನ ಜೊತೆಗೆ ಜ್ಞಾನ ಬುದ್ಧಿಯನ್ನು ಮಿಕ್ಸ್ ಮಾಡುವಂಥದ್ದು. ತಮ್ಮನ್ನು ತಾವು ತಿಳುವಳಿಕೆ ಉಳ್ಳಂಥವ್ರು ಅಂತ ತಿಳ್ಕೊಂಡು ಶ್ರೀಮತವನ್ನು ತಮ್ಮ ಬುದ್ಧಿಯ ಕಮಾಲ್ ಅಂತ ತಿಳ್ಕೊಂಡು ಕೆಲಸದಲ್ಲಿ ತೊಡಗಿಸುವಂಥವ್ರು. ಇದೊಂದು ಬಂಧನ ಅಂತಿದ್ದಾರೆ ಬಾಬರವರು. ಜಿಸ್ಕೋ ಕಹೆಂಗೆ ಜ್ಞಾನ ಅಭಿಮಾನ್. ಯಾವುದಕ್ಕೆ ಹೇಳಲಾಗ್ತದೆ? ಜ್ಞಾನದ ಅಭಿಮಾನ. ನಾಲೆಜ್ ನನಗೆ ಚೆನ್ನಾಗಿದೆ, ಜ್ಞಾನ ನನಗೆ ಚೆನ್ನಾಗಿದೆ. ಒಂದೊಂದು ಸಾರಿ ಕ್ರಾಸ್ ಕ್ವಶನ್ ಬಾಬನಿಗೆ ಕೇಳಿಬಿಡ್ತೀವಿ ನಾವು, ಬಾಬನಿಗೆ ಉಲ್ಟಾ ಕ್ವಶನ್ ಕೇಳ್ತೀವಿ ನಾವು. ಜಿಸ್ಕೋ ಕಹೆಂಗೆ ಜ್ಞಾನ ಅಭಿಮಾನ್ ಅರ್ಥಾತ್ ಬುದ್ಧಿ ಕಾ ಅಭಿಮಾನ್. ನಮ್ಮಲ್ಲಿ ಬುದ್ಧಿ ಇದೆ, ಜ್ಞಾನ ಇದೆ, ಪರಮಾತ್ಮ ಕೊಟ್ಟಿದ್ದು, ಮಿಕ್ಸ್ ಮಾಡ್ಕೊಂಡು ವಾಪಸ್ ನಮ್ಮದೇ ಕಮಾಲ್, ಇದು ನಮ್ಮ ಬುದ್ಧಿ ಇದೆ ಕಮಾಲ್ ಅಂದ್ಕೊಂಡು ಕೆಲಸದಲ್ಲಿ ತೊಡಗಿಸ್ತೀವಿ ನಾವು. ಇದನ್ನು ನಾವು ಕರೆಕ್ಟ್ ಅಂತ. ಅವಾಗ ಏನಾಗ್ತದೆ? ಚೆನ್ನಾಗಿ ಓಡ್ತಾ ಇರ್ತಾರೆ, ಎಲ್ಲ ಚೆನ್ನಾಗಿರ್ತಾರೆ. ಅವರ ಬುದ್ಧಿಯನ್ನು ಕೂಡ ನಮಗೆ ಗೊತ್ತಿಲ್ಲ, ನಮಗೆ ಅಭಿಮಾನ ಬಂದಿದೆ ಅಂತ ಗೊತ್ತಿಲ್ಲದೇ ಇನ್ನಿತರರ ಬುದ್ಧಿಯನ್ನು ಕೂಡ ಕೆಡಿಸುವಷ್ಟು ಪವರ್ ಇದೆ ಇದರಲ್ಲಿ. ಜ್ಞಾನ ಬುದ್ಧಿದು ಒಂದು ಅಭಿಮಾನ ಇದೆಯಲ್ಲ, ಇನ್ನಿತರ ಚೆನ್ನಾಗಿ ಪುರುಷಾರ್ಥ ಮಾಡುವವ್ರದ್ದು ಕೂಡ ಪುರುಷಾರ್ಥವನ್ನು ಇಳಿಸುವ ತಾಕತ್ತಿದೆ ಅದರಲ್ಲಿ.
ಹಾಗಾಗಿ ಬಾಬಾ ಕಟ್ ಮಾಡಲು ಪ್ರಯತ್ನ ಮಾಡ್ತಿದ್ದಾರೆ, ಕಟ್ ಮಾಡಿಸ್ಕೊಡ್ಬೇಕು ನಾವು. ಈ ಒಂದು ವೇಳೆ ಎಲ್ರಿಗೂ ಬಂದಿರಲಿಕ್ಕಿಲ್ಲ, ಬಂದರೂ ಕೂಡ ಇವತ್ತೇ ನಾವು ಕಟ್ ಮಾಡಿಸ್ಕೋಬೇಕು. ಬಾಬಾ ನನಗೆ ಬುದ್ಧಿ ಅಭಿಮಾನ ಇಲ್ಲ, ಎಲ್ಲ ನೀನು ಕೊಟ್ಟಿರೋ ಬುದ್ಧಿ ಇದು, ನಿನ್ನ ಬುದ್ಧಿ ಇದು, ನೀನು ಬುದ್ಧಿಮಾನಕ್ಕೆ ಬುದ್ಧಿ ಇದ್ದೀರಿ. ಜ್ಞಾನದ ಅಭಿಮಾನ ನನಗಿಲ್ಲ ಪರಮಾತ್ಮ, ಎಲ್ಲ ನೀನು ಕೊಡ್ತಾ ಇರೋದು. ಎಲ್ಲರೂ ನಿರಹಂಕಾರಿಗಳಾಗಿ ಒಪ್ಕೊಳ್ತಾ ಇದ್ದೀವಿ. जिसको कहेंगे ज्ञान अभिमान अर्थात बुद्धि का अभिमान, यहाँ सभी से सूक्ष्म और बड़ा बंधन है. ಎಲ್ಲ ಬಂಧನಗಳಿಗಿಂತ ಸೂಕ್ಷ್ಮ ಮತ್ತು ದೊಡ್ಡದಾದ ಬಂಧನ ಏನು? ಜ್ಞಾನದ್ದು. ಜ್ಞಾನದ ಒಂದು ಅಭಿಮಾನದ, ಬುದ್ಧಿಯ ಒಂದು ಅಭಿಮಾನ, ಜ್ಞಾನದ ಅಭಿಮಾನ, ಬುದ್ಧಿಯ ಅಭಿಮಾನ. ನನ್ನ ಬುದ್ಧಿ ಸ್ಟ್ರಾಂಗ್ ಇದೆ, ನನ್ನ ಬುದ್ಧಿ ಕಮಾಲ್ ಮಾಡ್ತಾ ಇದೆ, ನಂದು ಜ್ಞಾನ ಚೆನ್ನಾಗಿದೆ, ನಾನು ಹೈಯೆಸ್ಟ್ ಜ್ಞಾನವನ್ನು ಹೊಂದಿದ್ದೇನೆ, ಹೈಯೆಸ್ಟ್ ಜ್ಞಾನವನ್ನು ಹೊಂದಿದ್ದೇನೆ. ಹೇಗಿದೆ? ನಾವು ಹೀಗೆ ಮಾಡೋ ಹಾಗಿಲ್ಲಲ್ಲ. ಬಾಬಾ ಇದೇ ದೊಡ್ಡದಕ್ಕಿಂತ ದೊಡ್ಡ ಬಂಧನ ಮಕ್ಕಳೇ ಅಂತಿದ್ದಾರೆ. ಸ್ವೀಕಾರ ಮಾಡಿದ್ವಲ್ವ ನಾವೆಲ್ಲರೂ. ಗೊತ್ತಿರಲ್ಲ ಕೆಲವೊಬ್ಬರಿಗೆ, ಒಳಗಡೆನೇ ಸೇರ್ಕೊಂಡ್ಬಿಟ್ಟಿರ್ತದೆ. ನಾನು ಅನ್ನೋದು ಸೇರ್ಕೊಂಡಿರ್ತದೆ. ದೇಹಾಭಿಮಾನ ಹೋಗಿ ಅದನ್ನು ಸರಿ ಮಾಡ್ಕೊಂಡಿರ್ತೀರಾ, ಆತ್ಮಾಭಿಮಾನದಲ್ಲಿ ಇರ್ತೀರಾ. ಆದರೆ ಜ್ಞಾನದ ಅಭಿಮಾನ ಬರ್ತದೆ ನೋಡಿ, ಗೊತ್ತೇ ಆಗುವುದಿಲ್ಲ. ಶ್ರೀಮತ್ತದ ಜೊತೆಗೆ ಮಿಕ್ಸ್ ಮಾಡಿ, ಬುದ್ಧಿ ಅಭಿಮಾನ ಮಿಕ್ಸ್ ಮಾಡಿ ಹೇಳ್ತಾ ಇರ್ತೀವಿ. ಸೊ ಅದು ತಪ್ಪು. ಬಾಬಾ ಈ ದೊಡ್ಡದಕ್ಕಿಂತ ದೊಡ್ಡ ಸೂಕ್ಷ್ಮ, ಅತಿ ಸೂಕ್ಷ್ಮ ಅಭಿಮಾನ ಈ ಬಂಧನ ಅಂತಿದ್ದಾರೆ ಬಾಬರವರು. इस बंधन से क्रॉस किया तो मानो सभी से बड़े ते बड़ा जंप दिया. ಬಾಬಾ ಒಂದು ವೇಳೆ ಈ ಬಂಧನದಿಂದ ನೀವು ಕ್ರಾಸ್ ಮಾಡಿದ್ದೆ ಆದರೆ ಎಲ್ಲದಕ್ಕಿಂತ ದೊಡ್ಡ ಜಂಪ್ ಸಿಕ್ತು ನಿಮಗೆ ಅಂತ. ಹಾಗಾದರೆ ಬುದ್ಧಿಯ ಒಂದು ಅಭಿಮಾನ, ಜ್ಞಾನದ ಅಭಿಮಾನ, ಈ ಬಂಧನದಿಂದ ನಾವು ಜಂಪ್ ಮಾಡಲೇಬೇಕಾಗಿದೆ ಪ್ರತಿಯೊಬ್ಬರು. ಅದಕ್ಕೆ ಅಲ್ವಾ 108 ಆಗಿರೋದು. ಅಲ್ಲೇ ನಂಬರ್ 1 ಆಗಿ ಬೀಳ್ತಾ ಇರ್ತೀವಿ ನಾವು. 8ರಲ್ಲಿ ಯಾರು ಬರ್ತೀರಿ? 108ರಲ್ಲಿ ಯಾರು ಬರ್ತೀರಿ? 16,108ರಲ್ಲಿ ಯಾರು ಬರ್ತೀರಿ? ಯಾಕೆ ಆ ಸೀಟ್ಗಳು ಇನ್ನೂ ಖಾಲಿ ಇದೆ ಹೇಳ್ರಿ? ಇಲ್ಲಿ ಬಂದು ಬಿದ್ದು ಬಿಡ್ತಾರೆ ಎಲ್ಲರೂ. ಜ್ಞಾನದ ಬಂಧನ, ಬುದ್ಧಿಯ ಬಂಧನ, ಜ್ಞಾನದ ಅಭಿಮಾನದ ಬಂಧನದಲ್ಲಿ ಬಂದು ಬಿದ್ದು ಬಿಡ್ತಾರೆ. ಹಾಗಾಗಿ 108ರಲ್ಲೂ ಹೋಗಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ ಎಲ್ಲರೂ. 8ರಲ್ಲೂ ಈಗೀಗ ಜಸ್ಟ್ ರೆಡಿ ಆಗ್ತಾಯಿದೆ. ಇಲ್ಲಿ ಬಂದು ಎಲ್ಲರೂ ಬೀಳ್ತಾರೆ. ಹಾಗಾಗಿ ನಂಬರ್ 108ರಲ್ಲಿ ಬರಬೇಕಂದ್ರೂ ನಂಬರ್ 1. ಇಲ್ಲಿ ಬಂದು ಬಿದ್ದವರು ಹೋಗೋದಿಲ್ಲ ಅಲ್ವಾ? 16,000 ಹೋಗ್ತಾರೆ, ಇಲ್ಲಾಂದರೆ 9 ಲ್ಯಾಕಲ್ಲಿ ಹೋಗ್ತಾರೆ. ಹಾಗಾಗಿ ಬಾಬಾ ಹೇಳ್ತಿದ್ರೆ ಟೆನ್ಷನ್ ಎಲ್ಲ ಹೇಳಿಬಿಟ್ಟಿದ್ದಾರೆ ಪರಮಾತ್ಮ. ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಇರ್ತದೆ ನಮ್ಮ ಬುದ್ಧಿದು ಎಷ್ಟು ತಾಕತ್ತಿದೆ ಅಂತ. ಅರ್ಥ ಮಾಡ್ಕೊಂಡಿದ್ದೆ ಆದರೆ ಡೆಫಿನೆಟ್ಲಿ 108ರಲ್ಲಿ ಬರ್ತೀರಿ. ಕೋಟಿಯಲ್ಲಿ ಕೆಲವರು ಮಾತ್ರ ಈ ಒಂದು ಬುದ್ಧಿಯ ಅಭಿಮಾನದ ಬಂಧನ ಏನಿದೆಯಲ್ವ, ಇದು ಜ್ಞಾನದ ಅಭಿಮಾನ ಏನಿದೆಯಲ್ಲ, ಬುದ್ಧಿಯ ಅಭಿಮಾನ ಇದೆಯಲ್ಲ, ಈ ಬಂಧನವನ್ನು ಕಟ್ಟು ಮಾಡ್ಕೊಳ್ತೀವಿ. ಆವಾಗ ಏನಂತಾರೆ, ಎಲ್ಲದಕ್ಕಿಂತ ದೊಡ್ಡ ಬಂಧನ ಇದು, ಸೂಕ್ಷ್ಮಾತಿ ಸೂಕ್ಷ್ಮ ಬಂಧನ. ನೀವು ಏನಾದರೂ ಇದನ್ನು ಪಾರ್ ಮಾಡಿದಿರಿ, ಕ್ರಾಸ್ ಮಾಡಿದ್ದೆ ಆದರೆ ಎಲ್ಲದರಿಂದ ದೊಡ್ಡದಕ್ಕಿಂತ ದೊಡ್ಡ ಜಂಪು ನಿಮಗೆ ಸಿಕ್ತು ಅಂದ್ಕೊಂಡ್ಬಿಡ್ರಿ ಅಂತಿದ್ದಾರೆ ಬಾಬರವ್ರು ಹೇಳ್ತಿದ್ದಾರೆ, ಪರಮಾತ್ಮ ಹೇಳ್ತಿದ್ದಾರೆ, ಈಶ್ವರ ಹೇಳ್ತಿದ್ದಾರೆ. कोई भी बात में अगर कोई मधुर शब्दों में भी कमजोरी का इशारा दे और उसी समय कोई संस्कार स्वभाव व सर्विस के लिए बुराई आकर करते हैं, तो दोनों ही बातें सामने रखते हुए सोचो कि जरा भी वृत्ति में व दृष्टि में व सूरत में फ़र्क आता है. ಎಂತೆಂಥ ಸ್ಟೇಜ್ ಇದೆ. ಈ ಸ್ಟೇಜನ್ನು ನಾವು ಪಾರ್ ಹಾಕಬೇಕಾಗಿದೆ ನೋಡಿ. ಒಂದೊಂದು ಸ್ಟೇಜ್ ಅಷ್ಟು ಸಾಮಾನ್ಯವಾದದ್ದಿಲ್ಲ. ಏನು ಹೇಳಿದ್ರು ಬಾಬಾ? ಯಾವುದೇ ಮಾತಿನಲ್ಲಿ ಒಂದು ವೇಳೆ ಯಾವುದೇ ಮಧುರ ಶಬ್ದದಲ್ಲಿಯೂ ಕೂಡ ಬಲಹೀನತೆಯ ಒಂದು ಸನ್ನೆ ಕೊಟ್ರಿ ಅಂದರೆ, ಬಲಹೀನತೆಯ ಸನ್ನೆ ಕೊಟ್ರಿ ಅಂದ್ಕೊಂಡ್ರಿ, ಮಧುರ ಶಬ್ದದಲ್ಲೂ ಕೂಡ ಬಲಹೀನತೆ ತೋರಿಸ್ತಾ ಇದ್ದೀರಿ, ಆ ಒಂದು ಸೂಚನೆ ಸನ್ನೆಯನ್ನು ಕೊಟ್ರಿ ಅಂದ್ಕೊಡ್ರಿ. ಹಾಗೂ ಅದೇ ಸಮಯ ಯಾವುದೇ ಸಂಸ್ಕಾರ ಸ್ವಭಾವ ಮತ್ತು ಸರ್ವಿಸ್ಗೋಸ್ಕರ ನೀವು ಆ ಒಂದು ಬಲಹೀನತೆಯ ಒಂದು ಸನ್ನೆಯಿಂದ ಕೆಟ್ಟದ್ದನ್ನು ಮಾಡ್ತೀರಿ ಅಂದ್ಕೊಡ್ರಿ. ಎರಡೂ ಮಾತು ಎದುರುಗಡೆ ಇಟ್ಟುಕೊಳ್ತಾ ವಿಚಾರ ಮಾಡಿ ನೋಡ್ರಿ. ಸ್ವಲ್ಪನಾದರೂ ನನ್ನ ವೃತ್ತಿಯಲ್ಲಿ ದೃಷ್ಟಿಯಲ್ಲಿ ಏನಾದರೂ ನನ್ನ ಚೆಹರೆಯಲ್ಲಿ ಫರಕ್ ಬಿತ್ತಾ, ಚೇಂಜ್ ಆಯ್ತಾ ಏನಾದರೂ? जरा भी फ़र्क नहीं आया, जरा भी हिम्मत उल्लास में अंतर नहीं आए, इसको कहा जाता है इस बंधन को क्रॉस करना. ಬಾಬಾ ಅದನ್ನು ಹೇಗೆ ಟೆಸ್ಟ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ ನೋಡಿ. ಬಾಬಾ ಯಾವುದೇ ಮಾತಿನಲ್ಲಿ ಒಂದು ವೇಳೆ ಯಾವುದೇ ಮಧುರ ಶಬ್ದಗಳಲ್ಲೂ ಕೂಡ ಬಲಹೀನತೆಯ ಒಂದು ಸನ್ನೆ ಕಾಣಿಸ್ತಾ ಇದೆ ಅಂದ್ಕೊಳ್ಳಿ.
ಸನ್ನೆ ಕೊಟ್ರಿ, ಬಲಹೀನತೆ ಸನ್ನೆಯನ್ನು ಕೊಟ್ರಿ. ಮಧುರ ಮಾತೆ ಬೆಲೆ ಇದೆ. ಅದೇ ಸಮಯ ಯಾವುದೇ ಸಂಸ್ಕಾರ ಸ್ವಭಾವ ಸರ್ವಿಸ್ಗೋಸ್ಕರ ಬಂದುಬಿಟ್ಟು ಕೆಟ್ಟು ಮಾಡ್ತೀರಿ ಅಂದ್ಕೊಡ್ರಿ. ಏನಾದರೂ ಈ ಎರಡೂ ಮಾತುಗಳನ್ನ ಎದುರುಗಡೆ ಇಟ್ಕೊಡ್ರಿ, ವಿಚಾರ ಮಾಡಿರಿ. ಸ್ವಲ್ಪ ಏನಾದರೂ ಇದರಲ್ಲಿ ವೃತ್ತಿಯಲ್ಲಿ ದೃಷ್ಟಿಯಲ್ಲಿ ನಮ್ಮ ಚೆಹರೆಯಲ್ಲಿ ಏನಾದರೂ ಏರುಪೇರು ಚೇಂಜಸ್ ಆಯ್ತಾ ಚೆಕ್ ಮಾಡಿಕೊಡ್ರಿ. ಸ್ವಲ್ಪ ಏನಾದರೂ ಫರಕ್ ಆಗಿಲ್ಲ, ಸ್ವಲ್ಪನೂ ಕೂಡ ಆ ಒಂದು ಉಮ್ಮಂಗ ಉತ್ಸಾಹ ಧೈರ್ಯ ಸಾಹಸ ಉಲ್ಲಾಸದಲ್ಲಿ ಅಂತರ ಬಿದ್ದಿಲ್ಲ ಅಂದರೆ ನೀವು ಇದನ್ನು ಕ್ರಾಸ್ ಮಾಡಿದಿರಿ ಅಂತ ಅರ್ಥ. ಕ್ರಾಸ್ ಮಾಡಿದಿರಿ ಅಂತ. ಜ್ಞಾನದ ಅಭಿಮಾನದಲ್ಲಿ ಬಂದ್ರಿ ಒಂದು ಕಡೆ, ಇದರ ಅರ್ಥ ಇನ್ನೂ ಕ್ರಾಸ್ ಆಗಿಲ್ಲ. ಜ್ಞಾನದ ಅಭಿಮಾನ ಬರಲಿಲ್ಲ, ಎರಡರಲ್ಲೂ ನಿಮ್ಮ ಸ್ಥಿತಿ ಸಮಾನ ಆಯಿತು. ಧೈರ್ಯವಂತವಾಗಿದೆ, ಉಮ್ಮಂಗ ಉತ್ಸಾಹ ಉಲ್ಲಾಸವನ್ನು ಹೊಂದಿದೆ. ಆ ಉಮ್ಮಂಗ ಉತ್ಸಾಹದಲ್ಲಿ ಸ್ವಲ್ಪನೂ ಏರುಪೇರಾಗಲಿಲ್ಲ. ಹಾಗಾದರೆ ನೀವು ಈ ಒಂದು ಬಂಧನವನ್ನು ಕ್ರಾಸ್ ಮಾಡಿದ್ರಿ ಅಂತ. अगर मुख से न बोला लेकिन सुनी हुई बात का व्यर्थ संकल्प भी चला तो इसको कहेंगे बड़ी ते बड़ा बंधन. ಮತ್ತೆ ನೋಡಿ ಬಾಬಾ ಏನು ಹೇಳ್ತಾರೆ, ಒಂದು ವೇಳೆ ಮುಖದಿಂದ ನೀವು ಹೇಳಿಲ್ಲ, ನೀವೇನು ರೆಸ್ಪಾಂಡ್ ಮಾಡಲಿಲ್ಲ ಅಂತ, ಓಕೆನಾ, ಬರೀ ಕೇಳಿರುವಂತಹ ಮಾತನ್ನು ವ್ಯರ್ಥ ಸಂಕಲ್ಪ ನೀವು ನಡೆಸಿದ್ರಿ, ವ್ಯರ್ಥ ಸಂಕಲ್ಪ ನಡೆಸಿದ್ರಿ, ನೀವೇನು ಯಾರಿಗೂ ಏನು ಅನ್ನಲಿಲ್ಲ. ಆ ಸೇವೆಯಲ್ಲಿ ಬಂದಾಗ ಯಾರ್ದೋ ಬಲಹೀನತೆ ನೋಡಲಿಲ್ಲ, ನೋಡಿದರೂ ಕೂಡ ಒಳಗಡೆ ಇಟ್ಕೊಂಡಿದ್ರಿ, ಬಾಯಿಂದ ಹೇಳಿಲ್ಲ. ಆದರೆ ಕೇಳಿರುವಂತಹ ಮಾತನ್ನು ಯಾವುದೋ ಆತ್ಮನ ಸೇವೆಯಲ್ಲಿ ಎರಡು ಆತ್ಮಗಳಿದ್ದಾವೆ, ಆ ಆತ್ಮಗಳದ ಒಂದು ಏನಾದರೂ ಬಲಹೀನತೆಯನ್ನು ನೀವು ನೋಡಿದ್ದೀರಿ, ಮುಖದಿಂದ ನೀವು ಅವ್ರಿಗೆ ಏನು ಹೇಳಿಲ್ಲ, ಆದರೆ ಬೇರೆ ಯಾರೋ ಬಂದು ನಿಮಗೆ ಹೇಳಿದ್ದಾರೆ ಅವರ ಪ್ರತಿ. ಆ ಕೇಳಿರುವಂತಹ ಮಾತನ್ನ ವ್ಯರ್ಥ ಸಂಕಲ್ಪ ನೀವು ನಡೆಸಿದ್ದೆ ಆದರೆ ದೊಡ್ಡದಕ್ಕಿಂತ ದೊಡ್ಡ ಬಂಧನದಲ್ಲಿ ಸಿಕ್ಕಾಕೊಂಡ್ರಿ ಅಂತ ಅರ್ಥ. ಸ್ವೀಕಾರ ಮಾಡಬೇಕು ನಾವೀಗ. ಅರ್ಥ ಆಗ್ತಿದೆ ಎಲ್ರಿಗೂ? ಈಗ ಸೇವೆ ನಡೀತಾ ಇದೆ, ಸೇವೆಯಲ್ಲಿ ಯಾರ್ದೋ ಒಂದು ಬಲಹೀನತೆ ಇದೆ, ಯಾರೋ ಬಲಹೀನತೆಯನ್ನು ನೋಡಿ ನಿಮ್ಮ ಹತ್ರ ಬಂದು ಹೇಳ್ತಾರೆ ಅವ್ರು ಹಿಂಗ್ರಿ ಹಿಂಗಂದ್ರು ಹಿಂಗೆ ಮಾಡಿದರು ಅಂತ. ಓಕೆ, ನೀವು ವಾಪಸ್ ಅವ್ರ ಎದುರುಗಡೆ ಬಂದಾಗ ಅದನ್ನು ಮುಖದಿಂದ ಹೇಳ್ತಾ ಇಲ್ಲ, ಬಟ್ ಅವ್ರು ಬಂದ ತಕ್ಷಣ ಅವರು ಯಾರು ನಿಮಗೆ ಬಂದು ಹೇಳಿದ್ರಲ್ಲ ಅವ್ರ ಪ್ರತಿ ಬಲಹೀನತೆ ಬಗ್ಗೆ, ಇವ್ರದ್ದು ಈ ಬಲಹೀನತೆ ಹೇಳಿದ್ರಿ ಇವರು, ಅಥವಾ ಫೋನ್ ಮಾಡಿ ಹೇಳಿದ್ದಾರೆ ಅಂದ್ಕೊಡ್ರಿ ಬಲಹೀನತೆಯನ್ನು. ಏನಾಗುತ್ತೆ ಅವಾಗ? ನೀವು ಬಲೆ ಮಾತಿನಲ್ಲಿ ಹೇಳ್ತಾ ಇಲ್ಲ, ಆ ವ್ಯರ್ಥ ಬೇರೆಯವರು ಹೇಳಿರುವಂಥ ವ್ಯರ್ಥ ಮಾತು ಯಾವುದೇ ಆತ್ಮನ ಪ್ರತಿ ಆಗಲಿ, ವಿಶೇಷವಾಗಿ ಅಲೌಕಿಕ ಪರಿವಾರದಲ್ಲಿ ಇದು ಜಾಸ್ತಿ ನಡೆಯುತ್ತೆ. ಹಾಗಾಗಿ ಬಾಬಾ ಇದನ್ನು ದೊಡ್ಡ ಬಂಧನ ಮಕ್ಕಳೇ, ನೀವು ಬಾಯಿಂದ ಯಾರಿಗೂ ಏನು ಹೇಳ್ತಾ ಇಲ್ಲ, ಒಳಗಡೆ ಇಟ್ಕೊಂಡಿದ್ದೀರಿ, ನೀವು ವ್ಯರ್ಥ ನಡೀತಾ ಇದೆ, ವ್ಯರ್ಥ ಸಂಕಲ್ಪ ನಡೆಸ್ತಾ ಇದ್ದೀರಿ ಅಂದರೆ ದೊಡ್ಡ ಕೆಟ್ಟ ಸಂಸ್ಕಾರ ಅಂತಿದ್ದಾರೆ, ಖಡಾ ಸಂಸ್ಕಾರ, ಬಡೀತಿ ಬಡ ಬಂಧನ ಅಂತ ಹೇಳ್ತಿದ್ದಾರೆ ಬಾಬರು. ಹಾಗಾದರೆ ಏನಾಯ್ತು ಇಲ್ಲಿ? ದೊಡ್ಡ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತ ಅರ್ಥ ಆಯ್ತಲ್ವಾ? ಆದರೆ ಏನು ಮಾಡಬೇಕು ನಾವು? ಹಾಗಾದರೆ ಯಾರಾದರೂ ನಿಮಗೆ ಬಲಹೀನತೆಯ ಬಗ್ಗೆ ಹೇಳ್ತಾ ಇದ್ದಾರಾ, ಯಾರ್ದಾದ್ರೂ ನಮ್ಮದೇ ಆದ ಪರಿವಾರದ ಬಗ್ಗೆ, ನೀವೇನು ಮಾಡಬೇಕು? ಅದಕ್ಕೆ ಕಟ್ ಮಾಡಿಬಿಡಿ ಇಮಿಡಿಯೇಟಾಗಿ. ಬಹಳ ಪ್ರೀತಿಯಿಂದ ಕಟ್ ಮಾಡಿ, ಯುಕ್ತಿಯಿಂದ ಕಟ್ ಮಾಡಿ. ಬಾಬಾ ಇವತ್ತು ಮುರಳಿಲಿ ಹೀಗೆ ಹೇಳಿದರೆ ಅಂತ ತಟ್ಟಂತ ಚೇಂಜ್ ಮಾಡಿರಿ ಸಬ್ಜೆಕ್ಟನ್ನು. ಅವ್ರಿಗೆ ಗೊತ್ತಾಗ್ಬಿಡ್ತಿದೆ, ಇಮಿಡಿಯೇಟಾಗಿ ಅವರು ಅದನ್ನು ಮಾತನಾಡಲಿಕ್ಕೆ ಹೋಗಲ್ಲ. ಇಲ್ಲ ನೀವು ಹಾಜಿ ಮೇ ಹಾ ಮಿಲಾಯಂಗೆ ತೊ ಬಿ ಬಡಾ ಬಂಧನ್ ಮೇ ಫಸ್ಟ್ ಜಾಯಂಗೆ. ಹಾಜಿ ನೀವು ಅಂದ್ರಿ, ಹೌದಾ ಹಂಗ ಅಂತ ಅಂದ್ರಿ ಅಂದ್ರೆ ಸಿಕ್ಕಾಕೊಳ್ತೀರಿ, ನೀವು ಬಂಧನದಲ್ಲಿ ಸಿಕ್ಕಾಕೊಳ್ತೀರಿ. ಜೋ ಗಾಯನ ಹೇ ನಿಂದಾ ಸ್ತುತಿ हार जीत महिमा व ग्लानि में समान. अर्थात बुद्धि में नॉलेज रहेगी कि यहाँ हार है, यहाँ जीत है, यहाँ महिमा है, यहाँ ग्लानि है, लेकिन एक रस अवस्था व स्थिति से डगमग न हो, इसको कहा जाता है समानता. ಏನು ಹೇಳಿದ್ರು ಪಾಪ? ನಿಂದಾ ಸ್ತುತಿ, ಸೋಲು ಗೆಲುವು ಅಂದರೆ ಜಯಪರಾಜಯ, ಮಹಿಮೆ ಗ್ಲಾನಿ, ಎಲ್ಲ ಪರಿಸ್ಥಿತಿಯಲ್ಲೂ ಸಮಾನ ಅಂದರೆ ಬುದ್ಧಿಯಲ್ಲಿ ಜ್ಞಾನ ಇರ್ತದೆ. ಇದು ಸೋಲು ಅಂತ ಗೊತ್ತು, ಇದು ಗೆಲುವು ಅಂತ ಗೊತ್ತು,
ಇದು ಮಹಿಮೆ ಅಂತಲೂ ಗೊತ್ತು, ಇದು ನಿಂದನೆ ಅಂತ ಗೊತ್ತು, ಇದು ಗ್ಲಾನಿ ಅಂತಲೂ ಗೊತ್ತು. ಬೈತಾ ಇದ್ದಾರೆ, ನಿಮ್ಮನ್ನು ಗ್ಲಾನಿ ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತು, ನಿಮ್ಮನ್ನು ಹೊಗಳ್ತಾ ಇದ್ದಾರೆ ಅಂತಲೂ ಗೊತ್ತು, ನಿಮ್ಮನ್ನು ತಗಳ್ತಾ ಇದ್ದಾರೆ ಅಂತಲೂ ಗೊತ್ತು. ಹೊಗಳಿರುವ ಸಮಯದಲ್ಲಿ ಸ್ಥಿತಿ ಏಕ್ದಮ್, ಈಗ ಒಂದು ತೂಕ ತಕ್ಕಡಿ ಇರ್ತದಲ್ವ, ತರಾಜು, ವೇಯಿಂಗ್ ಇದು ಇರ್ತದಲ್ವ, ಕೈಯಲ್ಲಿ ಹಿಡ್ಕೊಳ್ಳೋದು ತಕ್ಕಡಿಯಲ್ಲಿ ಮುಳ್ಳು ಸ್ವಲ್ಪ ಒಂದು ಕಡೆ ನೀವು ಯಾರಾದರೂ ಹೊಗಳ್ತಾ ಇದ್ದಾರೆ, ನಿಮ್ಮನ್ನು ಹೊಗಳಿದಾಗೆಲ್ಲ ತಕ್ಕಡಿ ಆ ಕಡೆದ್ದು ಮೇಲೆ ಹೋಗ್ತಾ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಯಾರೋ ತಗಳ್ತಾ ಇದ್ದಾರೆ, ಕೆಳಗಡೆ ಹೋಗ್ತಾ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ತಕ್ಕಡಿ ಏನು ಮಾಡ್ತದೆ, ಒಂದು ಕಡೆ ಹೊಗಳಿಕೆ ತುಂಬಿಸ್ರಿ, ಇನ್ನೊಂದು ಕಡೆ ತೆಗಳಿಕೆ ತುಂಬಿಸ್ರಿ. ಎರಡೂ ಸಮಯದಲ್ಲಿ ನಿಮ್ಮ ಸ್ಥಿತಿ ಏಕರಸ ಇದೆಯಾ ಚೆಕ್ ಮಾಡಿಕೊಡ್ರಿ. ಯಾರೋ ಹೊಗಳಿರೋ ತಕ್ಷಣ ಇಮಿಡಿಯೇಟಾಗಿ ಹೈಯೆಸ್ಟ್ ಹೈ, ಆ ಒಂದು ಹೊಗಳಿಲ್ಲ ಅಂದರೆ ಏಕ್ದಮ್ ಸ್ಥಿತಿ ಲೋ. ಈ ಥರ ಮಾಡೋ ಹಾಗಿಲ್ಲ, ಏಕರಸ ಸ್ಥಿತಿ ಇರಬೇಕು. ನಿಮ್ಮ ಹೆಸರು ತಗೊಳ್ಳಿಲ್ಲ ಅಂದರೆ ನಿಮಗೆ ನಿಮ್ಮ ಸ್ಥಿತಿ ಏನಾಗ್ತಿದೆ ಚೆಕ್ ಮಾಡಿಕೊಡ್ರಿ. ಹೆಸರು ತಗೊಂಡ ಮೇಲೆ ಏನಾಗ್ತಿದೆ, ಜಾಸ್ತಿ ನಿಮಗೆ ಉತ್ಸಾಹ ಬರ್ತಾ ಇದೆ, ನನ್ನ ಹೊಗಳ್ತಾ ಇದ್ದಾರೆ ಅಂತ. ಸ್ಥಿತಿ ಸಮಾನ ಇರಬೇಕು ಎರಡೂ ಸಮಯದಲ್ಲಿ. ಹೊಗಳಿದ್ರೂ ಸ್ಥಿತಿ ಸಮಾನ, ತೆಗೆಳಿದ್ರೂ ನಿಮ್ಮ ಸ್ಥಿತಿ ಸಮಾನ. ನಿಂದನೆ ಮಾಡಿದರೂ ಕೂಡ, ಸ್ತುತಿ ಮಾಡಿದರೂ ಕೂಡ, ಅಥವಾ ನಿಮ್ಮ ಗೆಲುವು ಆಗಿದೆ ಅಂದ್ಕೊಡ್ರಿ, ಗೆಲುವಿನ ಸಮಯದಲ್ಲೂ ಸ್ಥಿತಿ ಸಮಾನ, ಸೋಲಿನ ಸಮಯದಲ್ಲೂ ಸ್ಥಿತಿ ಸಮಾನ, ಮಹಿಮೆಯ ಸಮಯದಲ್ಲೂ ಕೂಡ ಸ್ಥಿತಿ ಸಮಾನ, ಗ್ಲಾನಿಯ ಸಮಯದಲ್ಲೂ ಕೂಡ ನಿಮ್ಮ ಸ್ಥಿತಿ ಸಮಾನ ಇರಬೇಕು ಅಂತಿದ್ದಾರೆ ಬಾಬ್ರವರು. ಏಕರಸ ಅವಸ್ಥೆಯ ಸ್ಥಿತಿಯಿಂದ ನೀವು ಡಗಮಗಾಗ್ತಾ ಇಲ್ವಾ, ತಬ್ಬಿಬ್ಬಾಗ್ತಾ ಇಲ್ವಾ? ಆಗ್ತಾ ಇಲ್ಲ ಅಂದರೆ ಡೆಫಿನೆಟ್ಲಿ ಹೇಳಲಾಗ್ತದೆ ನೀವು ಸಮಾನತೆ ಸ್ಥಿತಿಯನ್ನು ಹೊಂದಿದ್ದೀರಿ, ಏಕರಸ ಸ್ಥಿತಿಯನ್ನು ಹೊಂದಿದ್ದೀರಿ. ವೆರಿ ಗುಡ್ ಅಂತಾರೆ ಬಾಬರವರು. ಸ್ವೀಕಾರ ಇದೆಯಾ ಚೆಕ್ ಮಾಡ್ಕೋಬೇಕು, ಭಾಳ ಸೂಕ್ಷ್ಮ. ಹೀಗೆ ನಡೀತಾ ಇದೆಯಲ್ಲ ಬ್ರಾಹ್ಮಣ ಜೀವನದಲ್ಲಿ. ಜಾಸ್ತಿ ನನ್ನ ಹೊಗಳಿ ಅಂದ್ಬಿಟ್ಟು ಕಾಯ್ತಾ ಇರ್ತಾರೆ, ಹೊಗಳಿಲ್ಲ ಅಂದರೆ ಡೌನ್ ಆಗಿಬಿಡ್ತದೆ ಸ್ಥಿತಿ. ಫುಲ್ಲು ಹೋಲ್ ಡೇ ಕ್ಲಾಸ್ಗಳು ಬಂಕ್. ಅಕ್ಕೋರು ನನ್ನ ಸ್ಟೇಜ್ ಮೇಲೆ ಕರೀಲಿಲ್ಲ ಅಂದರೆ ಬಂಕ್, ನಾಳೆಯಿಂದ ಬಂದ್. ಅಕ್ಕೋರ ಹತ್ರ ಮಾತಾಡೋದು ಬಂದ್, ಎಲ್ಲ ಬಂದ್. ಈ ಥರ ಆಗಬಾರ್ದು ಅಂತನ್ನೋದಕ್ಕೆ ಬಾಬಾ ಮಕ್ಕಳು ನೀವು ನನ್ನ ಸಮಾನ ಆಗಬೇಕಲ್ವಾ. ಎಲ್ಲ ಥರದ ಸ್ಥಿತಿಯಲ್ಲಿ, ಎಲ್ಲ ಥರದ ಒಂದು ಪರಿಸ್ಥಿತಿಗಳಲ್ಲಿ ನಿಮ್ಮ ಸ್ಥಿತಿ ಸಮಾನ ಇಟ್ಕೊಳ್ಳುವಂಥ ಶಕ್ತಿ ನಾನು ಅಮೃತವೇಳೆ ತುಂಬ್ತಾ ಇದ್ದೀನಿ. ಆದರೂ ಕೂಡ ನೀವು ಡಗಮಗ ಆಗ್ತಾ ಇದ್ದೀರಿ, ಯಾಕೆ ಆಗಬಾರ್ದಲ್ವಾ? ತಿದ್ದಿ ನಮ್ಮನ್ನು ತನ್ನ ಸಮಾನ ಮಾಡ್ಕೊಳ್ತಿದ್ದಾರೆ ಪರಮೇಶ್ವರ. ಹೌದು ಅಲ್ವೋ? ಬೇಜಾರಾಗುತ್ತಾ ಬಾಬಾ ಈ ಥರ ಮಾತುಗಳು ಹೇಳುವಾಗ ಯಾರಿಗಾದರೂ? ಬೇಜಾರು ಮಾಡ್ಕೊಳ್ಳಲ್ಲ. ಅಕ್ಕೋರು ನನ್ನ ಮಾತನಾಡಿಸ್ಲಿಲ್ಲ, ಅಕ್ಕೋರು ಸ್ಟೇಜ್ ಮೇಲೆ ಕರೀಲಿಲ್ಲ, ಅಕ್ಕೋರು ನನ್ನ ಹೆಸರು ಕೂಗಲಿಲ್ಲ, ಏನಾಯ್ತು ಸ್ಥಿತಿ? ಅಕ್ಕೋರು ಕರೆದಾಗ ನಿಮ್ಮನ್ನು ಹಿಡಿದವರು ಯಾರೂ ಇರುವುದಿಲ್ಲ, ಅಷ್ಟೊಂದು ಉಮ್ಮಂಗ ಉತ್ಸಾಹ ಇರ್ತದೆ. ಅಕ್ಕೋರು ಕರೀದೇ ಇರುವಾಗ ನಿಮ್ಮ ಉಮ್ಮಂಗ ಉತ್ಸಾಹ ಎಲ್ಲಿ ಹೋಗ್ತದೆ? ಜೀರೋ, ಬಂಕ್, ಕ್ಲಾಸೇ ಬಂಕ್. ಅಕ್ಕೋರು ಎದುರುಗಡೆ ಬಂದರೂ ದೂರದಿಂದ ಸರಿದು ಹೋಗ್ಬಿಡ್ತೀರಾ. ಯಾಕೆ ಹೇಳ್ರಿ? ಅಕ್ಕೋರು ನಾನು ಸ್ಟೇಜ್ ಮೇಲೆ ಕರೆದಿಲ್ಲ, ಮಿಕ್ಕಿರೋರ್ನೆಲ್ಲ ಕರೆದು ನಾನು ಅಷ್ಟೆಲ್ಲ ಸೇವೆ ಮಾಡಿದೆ, ನನ್ನ ಕೇರೇ ಮಾಡಲಿಲ್ಲ ಅಕ್ಕೋರು, ಬೇಕಾಗಿಲ್ಲ ನಮಗೆ. ಇದು ಏನು ಮಹಾರಥಿಗಳ ಲಕ್ಷಣನ? ಇದು ಚೇಂಜ್ ಆಗಬೇಕು ಅಂತಾರೆ. ಏಕರಸ ಅವಸ್ಥೆ ಸ್ಥಿತಿ ಹೇಗಿರಬೇಕು ಅಂತ ಹೇಳ್ತಿದ್ದಾರೆ ಬಾಬರವರು. ಬಾಬಾ ನಮ್ಮನ್ನು ತಿದ್ದಬೇಕೋ ಬೇಡೋ, ಖುಷಿ ಪಡಬೇಕು ಎಲ್ಲರೂ, ನಾವು ಬೇಜಾರು ಮಾಡ್ಕೋಬಾರ್ದು. ಬಾಬಾ ಹೀಗೆಲ್ಲ ಹೇಳ್ತಿರಲ್ಲ ನಮಗೆ. ನಮ್ಮ ಸ್ಥಿತಿ ಸರಿ ಮಾಡಲಿಕ್ಕೆ, ತನ್ನ ಸಮಾನ ಮಾಡಲಿಕ್ಕೆ, ಮರ್ಯಾದ ಪುರುಷೋತ್ತಮರನ್ನಾಗಿ ಮಾಡಲಿಕ್ಕೆ, ತನ್ನ ಸಮಾನ ಮಾಡಲಿಕ್ಕೆ, ಬ್ರಹ್ಮ ಬಾಬಾ ಸಮಾನ ಮಾಡಲಿಕ್ಕೆ ಈ ತರಹದ ಪಾಠವನ್ನು ಹೇಳಿಕೊಡ್ತಾ ಇದ್ದಾರೆ. ನಾವು ನಮ್ರ ಚಿತ್ತದಿಂದ ಬೆಂಡಾಗಿ ಬಾಗಿ ಸ್ವೀಕರಿಸಬೇಕು ಪರಮಾತ್ಮ ಜ್ಞಾನವನ್ನು. ಸ್ವೀಕರಿಸಿದ್ವಾ? ಎಲ್ಲ ಸ್ಥಿತಿಯಲ್ಲಿ ಸಮಾನತೆ ಹೊಂದುತ್ತೀವಿ ಬಾಬಾ. ಹೇಳ್ರಿ ಬಾಬರಿಗೀಗ ಸ್ವೀಕಾರ ಮಾಡಿದ್ದೀವಿ ಬಾಬಾ. ಎಲ್ಲ ಸ್ಥಿತಿ, ಎಲ್ಲ ಪರಿಸ್ಥಿತಿ, ಎಲ್ಲ ಸಿಚುವೇಶನ್, ಅಂಡರ್ ಆಲ್ ಸರ್ಕಮ್ಸ್ಟೆನ್ಸಸ್ ನನ್ನ ಸ್ಥಿತಿ ಏಕರಸವಾಗಿರ್ತದೆ ಹೇಳ್ರಿ ಬಾಬರವರಿಗೆ. ಇವತ್ತಿನಿಂದ ಆ ತಾಕತ್ತು ತುಂಬ್ತಾರೆ ಬಾಬರವರು. ಹೇಳಿದ್ರಿ ಎಲ್ಲರೂ? ಸ್ಥಿತಿ ಇರ್ತದೆ, ಚೆನ್ನಾಗಿರ್ತದೆ ಬಾಬಾ. ಜಯ ಪರಾಜಯ, ನಿಂದಾ ಸ್ತುತಿ, ಮಹಿಮಾ ಗ್ಲಾನಿ, ಎಲ್ಲ ಸಮಯದಲ್ಲೂ ನನ್ನ ಸ್ಥಿತಿ ಏಕರಸ ಇರ್ತದೆ ಬಾಬಾ. ಡೋಂಟ್ ವರಿ. ಬಾಬನಿಗೆ ವಾಪಸ್ ಪಕ್ಕಾ ಬಾಬಾ ನೀ ಹೇಳ್ಕೊಟ್ಟಲ್ವಾ, ಆ ಬಂಧನದಲ್ಲಿ ನಾನು ಬರುವುದಿಲ್ಲ ಬಾಬಾ. ಸ್ವೀಕಾರ ಮಾಡಿದ್ದೀನಿ ಬಾಬಾ. ಎಲ್ಲರೂ ಪ್ರಾಮಿಸ್ ಮಾಡ್ತಾ ಇದ್ದೀವಿ ನಾವು. ಯಾರು ಹೊಗಳ್ಳಿ, ಯಾರು ತೆಗಳ್ಳಿ, ನನ್ನ ಸ್ಥಿತಿಯಲ್ಲಿ ಮಾತ್ರ ಏನೂ ಏರುಪೇರಾಗುವುದಿಲ್ಲ. ಇದು ಗ್ಯಾರಂಟಿ ಬಾಬಾ. ನೀನು ನೋಡ್ತಾ ಇರಬೇಕಾದ್ರೆ, ನೀನು ಟಿ ವಿದಲ್ಲಿ, ದೊಡ್ಡ ಟಿ ವಿ ಮೇಲೆ ವತನದಲ್ಲಿ ಕುತ್ಕೊಂಡು ನೋಡ್ತಾ ಇರಬೇಕಾದ್ರೆ, ನೀನು
ಯಾರನ್ನಾದ್ರೂ ಬಿಟ್ಟು ನೋಡು ನನ್ನ ಎದುರುಗಡೆ ಬೇಕಾದ್ರೆ ಚಾಲೆಂಜು, ನಾನು ಮಾತ್ರ ನನ್ನ ಸ್ಥಿತಿ ಮಾತ್ರ ಏಕನಸೆ ಇಟ್ಕೊಳ್ತೀನಿ ಬಾಬಾ. ನೋಡಿ ಸತ್ಯಭಾಮ ಅಕ್ಕವರು, ರೇಖಾ ಅಕ್ಕರು ಎಲ್ಲರೂ ಓಕೆ ಮಾಡ್ತಿದ್ರು, ವೆರಿ ಗುಡ್. ವೀಣಾ ಅಕ್ಕವರು, ರಾಜೇಶ್ವರ ಅಕ್ಕ ಎಲ್ಲರೂ ಓಕೆ ಮಾಡ್ತಿದ್ರು, ವೆರಿ ಗುಡ್ ವೆರಿ ಗುಡ್. ಬಾಬಾ ನೋಡ್ತಾ ಇದ್ದಾರೆ, ಆ ತಾಕತ್ತನ್ನು ನಮ್ಮಲ್ಲಿ ತುಂಬ್ತಾ ಇದ್ದಾರೆ. ಸುಲೋಚನೆ ಸರೋಜ ವಂಡರ್ಫುಲ್. ಹಾಂ ಓಕೆ, ಸ್ವೀಕಾರ ಇದೆ ಎಲ್ರಿಗೂ. ದಗಮಗ ನಹಿ ಹೋಣ ಯಹ ಹೇ ವಿಜಯ್. ಬಾಬಾ ಇದೇನು ಹೇಳ್ತಾರೆ, ಯಾವಾಗ ನಿಮ್ಮ ಸಮಾನತೆ ಸ್ಥಿತಿ ಇರ್ತದೆ ಆವಾಗ ನೀವು ವಿಜಯಿ ಆಗ್ಬಿಟ್ರಿ ಮಕ್ಕಳೇ. तो इस कड़े बंधन को क्रॉस कर लिया अर्थात ಸಂಪೂರ್ಣ ಫರಿಸ್ತಾ ಬನ್ ಗಯೆ. ನೋಡಿ, ನೀವು ಫರಿಸ್ತಾ ಆಗಬೇಕಂದ್ರೆ ಇಂಥವೆಲ್ಲ ಬಂಧನಗಳಿದ್ದಾವೆ. ಈ ಪಾರಿಂದ ಆ ಪಾರಿಗೆ ಬಾಬಾ ಹೇಳೋದು, ಈ ಸ್ಮಶಾನದಿಂದ ಪರಿಸ್ಥಾನಕ್ಕೆ ಬರಬೇಕು ಅಂದರೆ ಏನು ಮಾಡಬೇಕು, ನೀವು ಫರಿಸ್ತಾ ಆಗಬೇಕಂದ್ರೆ ಇವೆಲ್ಲ ಪಾರು ಮಾಡಬೇಕಾಗ್ತದೆ. ಇಲ್ಲಾಂದರೆ ಸ್ಮಶಾನ ಕಲ್ಲಿಗ ಸ್ಮಶಾನ ಅನಿಸುತ್ತೆ, ಅಲ್ಲೇ ಇದ್ದೀವಿ ಅನಿಸುತ್ತೆ. ಓಕೆನಾ ಪಂಗ್ಲಾಕ್ಕೋರೆ, ಸ್ವೀಕಾರ ಇದೆಯಾ ಎಲ್ರಿಗೂ? ವೆರಿ ಗುಡ್. तो इस कड़े बंधन को क्रॉस कर लिया अर्थात संपूर्ण फरिश्ता बन गए. इसके लिए मुख्य प्रयत्न कौन सा है? ಇದಕ್ಕಾಗಿ ಮುಖ್ಯ ಪ್ರಯತ್ನ ಏನು ಮಾಡಬೇಕು? यहाँ अवस्था कैसे रखे जो इस बंधन को भी क्रॉस कर ले. ಈ ಅವಸ್ಥೆ, ಸಮಾನ ಅವಸ್ಥೆಯನ್ನು ಹೇಗೆ ಇಟ್ಕೋಬೇಕು, ಯಾವುದರಿಂದ ಈ ಬಂಧನದಿಂದನೂ ಕೂಡ ನಾವು ಕ್ರಾಸ್ ಮಾಡಬಲ್ಲೆವು. ಈ ಥರ ಬಂಧನ ಬರ್ತದೆ, ಇಂಥದ್ರಲ್ಲಿ ನಡೀತಾ ಇದೆ, ಜಾಸ್ತಿ ನಡೀತಾ ಇದೆ ಈಗ, ಅದನ್ನೂ ಕೂಡ ಪಾರು ಮಾಡಬೇಕು. ಆವಾಗ ಅವಸ್ಥೆ ಹೇಗೆ ಇಟ್ಕೋಬೇಕು? ಜ್ಞಾನ ಅಭಿಮಾನಕ್ಕೂ ಕೈಸೆ ಕ್ರಾಸ್ ಕರೆ, इसका पुरुषार्थ क्या है? आप सभी ने जो भी बातें सुनाई वह भी अटेंशन में रखने की है, लेकिन साथ साथ इस कड़े बंधन को क्रॉस करने के लिए सदैव यह बातें याद रहे कि हम कल्याणकारी बाप की संतान है. अंडरलाइन. ಜ್ಞಾನ ಅಭಿಮಾನವನ್ನು ಹೇಗೆ ಕ್ರಾಸ್ ಮಾಡಬೇಕು, ಇದ್ರದ್ದು ಪುರುಷಾರ್ಥ ಏನು ಮಾಡಬೇಕು? ನೀವೆಲ್ಲರೂ ಏನೆಲ್ಲ ಮಾತುಗಳನ್ನ ಹೇಳಿದಿರಿ ಅವುಗಳು ಅಟೆನ್ಷನಲ್ಲಿ ಇಟ್ಕೊಳ್ತೀರಿ. ಆದರೆ ಜೊತೆಗೆ ಈ ಒಂದು ಗಟ್ಟಿಯಾದ ಬಂಧನವನ್ನು ಪಾರು ಮಾಡುವುದಕ್ಕಾಗಿ ಸದೈವ ಈ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳ್ರಿ. ನಾವು ಕಲ್ಯಾಣಕಾರಿ ತಂದೆಯ ಸಂತಾನರಾಗಿದ್ದೇವೆ. ಸ್ವೀಕಾರ ಮಾಡಿ, ನಾವೆಲ್ಲರೂ ಯಾರಾಗಿದ್ದೇವೆ? ಕಲ್ಯಾಣಕಾರಿ ತಂದೆಯ ಸಂತಾನರಾಗಿದ್ದೇವೆ. जो भी देखते हैं सुनते हैं उनमें अकल्याण का रूप होते हुए भी अपनी कल्याण की बात को निकालना है. अंडरलाइन. ನೋಡಿ, ಎಲ್ಲದರಲ್ಲೂ ನಮ್ಮ ಕಲ್ಯಾಣದ ಒಂದು ಮಾತನ್ನು ನೋಡಬೇಕು. ಏನೇ ನೋಡ್ತೀರಾ, ಏನೇ ಕೇಳ್ತೀರಾ, ಅದರಲ್ಲೂ ಕೂಡ ಕಲ್ಯಾಣದ ಅದರಲ್ಲೂ ಕೂಡ ಅಕಲ್ಯಾಣದ ರೂಪ ಇದ್ದರೂ ಕೂಡ ಅದರಲ್ಲೂ ಕಲ್ಯಾಣದ ಮಾತನ್ನು ನೀವು ತೆಗಿಬೇಕು. ಹೇಗೆ ತೆಗಿಯೋದು? ಉದಾಹರಣೆ ಯಾವಾಗಲೂ ಹೇಳಲಾಗ್ತದೆ. ನಮ್ಮ ಯಜ್ಞ ಹಿಸ್ಟ್ರಿನಲ್ಲೇ ಕಲ್ಕತ್ತಾದಲ್ಲಿ ತಮ್ಮೆಲ್ಲರಿಗೂ ಮಾರ್ನಿಂಗ್ ಕೂಡ ತಿಳಿಸಲಾಗಿತ್ತು. ಅದೇ ಉದಾಹರಣೆ ಇಲ್ಲಿ ಮ್ಯಾಚ್ ಆಗ್ತದೆ. ಉದಾಹರಣೆ ಏನಪ್ಪ ಅಂದರೆ, ಬ್ರಹ್ಮ ಬಾಬರವರ ಪ್ರತಿ, ಈ ಸಂಸ್ಥೆಯ ಪ್ರತಿ ಕಲ್ಕತ್ತಾ ನ್ಯೂಸ್ ಚಾನೆಲ್ ಅವರು ಏನು ಮಾಡಿದರು, ಬಹಳ ಕೆಟ್ಟದಾಗಿ ಒಂದು ಮ್ಯಾಗ್ಝಿನ್ ಪ್ರಿಂಟ್ ಮಾಡಿಸಿದ್ರು. ಕಲ್ಕತ್ತಾದಲ್ಲಿ ಅವ್ರ ಮಗಳು, ಲೌಕಿಕ ಮಗಳು ಶಾಂತಮಣಿ ತಾತಿ, ಅವ್ರು ನೋಡ್ತಾರೆ ಅದನ್ನು, ಅವ್ರಿಗೆ ಕೋಪ ಬರ್ತದೆ. ಕೋಪ ಬಂದು ಬಾಬರವರಿಗೆ ಹೇಳ್ತಾರೆ, ಬಾಬಾ ನಿನ್ನ ಬಗ್ಗೆ ಬಹಳ ಕೆಟ್ಟದ್ದು ಬರೆದಿದ್ದಾರೆ, ನಾನು ಮಾತ್ರ ಇವ್ರ ಮೇಲೆ ಕೇಸ್ ಮಾಡ್ತೀನಿ. ಶಾಂತಮಣಿದ ಕೇಸ್ ಮಾಡ್ತೀನಿ. ಯಾರು ಬರೆದಿದ್ದಾರಮ್ಮ ಅಂತ ಕೇಳ್ತಾರೆ ಬಾಬಾ, ಬ್ರಹ್ಮ ಬಾಬಾ. ವಿಶ್ವಾಮಿತ್ರ ಅಂತ ನ್ಯೂಸ್ ಚಾನಲ್ ಅವ್ರ ಹೆಸರು, ಮ್ಯಾಗ್ಝಿನ್ ಅವ್ರ ಹೆಸರು ವಿಶ್ವಾಮಿತ್ರ. ಅವ್ರಿಗೆ ವಾಪಸ್ ಲೆಟ್ರ್ ಬರೀಮ್ಮ, ಅವ್ರಿಗೆ ವಾಪಸ್ ಲೆಟ್ರ್ ಬರಿ ಅಂತ ಬರೆಸಿಸ್ತಾರೆ. ಯಾರು ನೀವು? ವಿಶ್ವಾಮಿತ್ರ ಅಂತ ನಿಮ್ಮ ನ್ಯೂಸ್ ಚಾನಲ್ ಹೆಸರು ಬಹಳ ಚೆನ್ನಾಗಿದೆ, ನೀವು ಇಡೀ ವಿಶ್ವಕ್ಕೆ ಮಿತ್ರರು. ನೀವು ಯಾರು ನಮ್ಮ ನಿಂದನೆಯನ್ನು ಮಾಡ್ತಾರೆ ಅವರು ನಮ್ಮ ಮಿತ್ರರು ಅಂತ ನಾವು ಸ್ವೀಕರಿಸ್ತೇವೆ ಅಂತ ಬರೆದು ಕಳಿಸೋದು. ಅಷ್ಟು ನಿಂದನೆ ಮಾಡಿದಂಥವ್ರಿಗೆ ನೀವು ನಮ್ಮ ಮಿತ್ರರು. ನೀವು ಜೀವನದಲ್ಲೂ ಕೂಡ ನೋಡಿ, ನಿಮ್ಮನ್ನು ಯಾರು ನಿಂದನೆ ಮಾಡ್ತಿರ್ತಾರಲ್ಲ ಅವ್ರನ್ನ ಸ್ವಲ್ಪ ಸಮೀಪನೇ ಇಟ್ಕೊಡ್ರಿ, ದೂರ ಅಲ್ಲ. ಅವರು ನಿಮ್ಮ ಒಂದು ತಪ್ಪನ್ನು ಕಂಡುಹಿಡಿಯೋಕ್ಕೆ ಪ್ರಯತ್ನದಲ್ಲಿದ್ದಾರೆ. ಆ ತಪ್ಪು ನಮಗೆ ಗೊತ್ತಿಲ್ಲ, ಅವ್ರು ನೋಡ್ತಾರೆ, ಅವ್ರು ನೋಡಿದಾಗ ನಾವು ತಿದ್ದುಕೊಳ್ಳೋಕ್ಕೆ ಚಾನ್ಸ್ ಸಿಗ್ತದಲ್ವ. ಹಾಗೆ ಅವರು ನಮ್ಮ ಮಿತ್ರರು. ನಿಂದಾ ಜೋ ಹಮಾರಿ ಕರೆ ಸೋ ಮಿತ್ರ ಹಮಾರಿ. ನಿಂದೆಯನ್ನು ಯಾರು ಮಾಡ್ತಾರೆ ಅವರು ನಮ್ಮ ಮಿತ್ರರಿದ್ದ ಹಾಗೆ.
ಹಾಗೆ ಬಾಬಾ ಏನಾದರೂ ನೋಡ್ತೀರಿ, ಏನಾದರೂ ಕೇಳ್ತೀರಿ, ಅದರಲ್ಲಿ ಅಕಲ್ಯಾಣ ರೂಪ ಇದ್ದೂ ಕೂಡ ನಿಮ್ಮ ಕಲ್ಯಾಣದ ಮಾತನ್ನು ನೀವು ತೆಗೀರಿ ಅಂತಾರೆ ಬಾಬ್ರವರು. ಭಲೇ ರೂಪ ಅಕಲ್ಯಾಣಕ ಹೇ ಹಾರುವ ಗ್ಲಾನಿ. ಆಮೇಲೆ ಏನಾಗ್ತು ಗೊತ್ತಾ, ಆ ವಿಶ್ವಾಮಿತ್ರ ನ್ಯೂಸ್ ಅವರೇ ವಾಪಸ್ಸು ತಮ್ಮಷ್ಟಕ್ಕೆ ತಾವು ಚೇಂಜ್ ಆದರು, ಪರಮಾತ್ಮ ವೈಬ್ರೇಷನ್ ಹೋಯಿತು, ಕಂಪ್ಲೀಟ್ ಪರಿವರ್ತನೆ ಆಗಿ ಇಂತಹ ಒಂದು ಯೂನಿವರ್ಸಿಟಿ ಇಡೀ ವರ್ಲ್ಡಲ್ಲೂ ಇಲ್ಲ, ಇಷ್ಟೊಂದು ಜ್ಞಾನವನ್ನು ತಿಳಿಸಿಕೊಡುವಂತಹ ಆಧ್ಯಾತ್ಮಿಕ ಈ ಯೂನಿವರ್ಸಿಟಿ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ ಅಂತ ಎಷ್ಟು ಸುಂದರವಾಗಿ ಮತ್ತೆ ವಾಪಸ್ ಏನು ಮಾಡಿದ್ರು, ಸ್ತುತಿ ಅವರ ಒಂದು ನಿಂದನೆ ಮಾಡಿದಂಥವರೇ ತಲೆಬಾಗಿದ್ರು, ತಲೆಬಾಗಿ ಅವರ ಪ್ರತಿ ಚೆನ್ನಾಗಿ ಬರೆದ್ರು. ಆಮೇಲೆ ಇದೆಲ್ಲ ಪ್ರಾಕ್ಟಿಕಲ್ ಆಗಿರೋದು, ಎಲ್ಲೂ ಏನು ಹೇಳಿಕೆ ಕೇಳಿಕೆ ಮಾತಲ್ಲ, ಪ್ರಾಕ್ಟಿಕಲ್ ನಡೆದಿರುವಂಥದ್ದು ಇದು. ಓಕೆನಾ? ಹಾಗೆ ಆಗ್ತದೆ ನಿಮ್ಮದು ಕೂಡ. ಏನೇ ಆ ಕಲ್ಯಾಣ ರೂಪವನ್ನು ಹೊಂದಿರುವಂತಹ ಸಿಚುವೇಶನ್ ಇದ್ದರೂ ಕೂಡ ಅದರಲ್ಲಿ ಕಲ್ಯಾಣದ ಮಾತನ್ನು ತೆಗೀರಿ ಅಂತಾರೆ ಬಾಬ್ರು. ಭಲೇ ರೂಪ ಅಕಲ್ಯಾಣದಿರಲಿ, ಹಾರುವ ಗ್ಲಾನಿಕ ಹೋ, ಸೋಲು ಅಥವಾ ಗ್ಲಾನಿದಿರಲಿ. ಯಾಕೆಂದರೆ ಸ್ಥಿತಿಯನ್ನು ಡಗಮಗ ಮಾಡಿಕೊಳ್ಳುವ ಕಾರಣ ಈ ಮೂರು ಆಗ್ತದೆ. ಏನಾಗ್ತದೆ? क्योंकि स्थिति को डगमग करने के कारण यह तीनों ही होते हैं, तो रूप भले यहीं दिखाई दे, लेकिन उस अकल्याण के रूप को कल्याणकारी के रूप में ट्रांसफ़र करने की शक्ति व ग्लानि को भी उन्नति का रूप समझ धारण करने की शक्ति व हार से भी आगे के लिए 1000 गुना विजयी बनने की हिम्मत, उल्लास और युक्ति निकालने की शक्ति अगर अपने पास है तो कभी भी सूरत और सीरत में उनका असर नहीं पड़ेगा बच्चे. ಏನು ಹೇಳ್ತಿದ್ರೆ ಬಾಬರು? ರೂಪ ಭಲೇ ಇದೇ ಕಂಡು ಬರ್ತದೆ, ಆದರೆ ಅಕಲ್ಯಾಣದೇ ಕಂಡು ಬರ್ತದೆ. ಆದರೆ ಅಕಲ್ಯಾಣದ ರೂಪವನ್ನು ಕಲ್ಯಾಣಕಾರಿಯ ರೂಪದಲ್ಲಿ ಟ್ರಾನ್ಸ್ಫರ್ ಮಾಡುವ ಶಕ್ತಿ, ಗ್ಲಾನಿಯನ್ನು ಕೂಡ ಉನ್ನತಿಯ ರೂಪ ಅಂತ ತಿಳಿದುಕೊಂಡು ಧಾರಣೆ ಮಾಡಿಕೊಳ್ಳುವಂತಹ ಶಕ್ತಿ, ಮತ್ತು ಆ ಸೋಲನ್ನು ಕೂಡ, ಸೋಲಿನಿಂದನೂ ಕೂಡ ಮುಂದಕ್ಕೋಸ್ಕರ 1000 ಪಟ್ಟು ವಿಜಯಿಯಾಗುವಂತಹ ಧೈರ್ಯ. ನೋಡಿ, ಸೋಲ್ತಿದ್ವಿ, ಪ್ರತಿ ಹೆಜ್ಜೆಯಲ್ಲಿ ಸೋತಾಗ ಕೂಡ ಸೋತ್ವಿ ಅಂತ ನಮ್ಮನ್ನು ನಾವು ಲೋ ಅಂದ್ಕೊಂಡು ಬಿಟ್ಟುಬಿಡಬೇಡಿ. ಆ ಸೋಲನ್ನು ಕೂಡ ಬಲ್ಬ್ ಕಂಡುಹಿಡಿದವ್ರು ಯಾರು? ಅವರು 1000 ಸಾರಿ ಮಿಸ್ಟೇಕ್ ಮಾಡ್ತಾರೆ, ಕಂಡುಹಿಡಿಯೋಕ್ಕಾಗಿರಲಿಲ್ಲ ಬಲ್ಬ್ ಬೆಳಕು. 1001ನೇ ಸಾರಿ ಅವ್ರು ಗೆಲ್ತಾರೆ. ಅವ್ರಿಗೆ ಇಂಟರ್ವ್ಯೂ ತಗೊಂಡಾಗ ಅವ್ರು ಏನು ಹೇಳ್ತಾರೆ? ನೀವು 1000 ಸಾರಿ ಫೇಲ್ಯೂರ್ ನಿಮ್ಮದು ಅಂತ ಹೇಳ್ತಾರೆ. ಯಾರು? ನ್ಯೂಸ್ ರೈಟರ್ಸ್ ಎಲ್ಲ. ಅವ್ರು ಹೇಳ್ತಾರೆ 1000 ಸಾರಿ ಮೆಟ್ಟಿಲು, 1000ನೇ ಮೆಟ್ಟಿಲು, 1001ನೇ ಮೆಟ್ಟಿಲಿಗೆ ನಾನು ಸಕ್ಸಸ್ ಅಂದರೆ ಆ ಹೈಟಲ್ಲಿ ಬಂದು ನಾನು ಬೆಳಕನ್ನ ಲೈಟನ್ನು ಕಂಡು ಹಿಡಿದೆ ನಾನು ಅಂತ ಹೇಳ್ತಾರೆ. ಹಾಗೆ ಬಾಬಾ ಇಲ್ಲಿ ಏನು ಹೇಳ್ತಿದ್ದಾರೆ? ಸೋಲಲ್ಲ, 1000 ಪಟ್ಟು, 1000 ಪಟ್ಟು ವಿಜಯಿಯಾಗುವಂತಹ ಧೈರ್ಯ ಇಟ್ಕೋಬೇಕು. ಒಂದು ಸಾರಿ ಸೋತ್ರೆ ಉಲ್ಲಾಸ ಹಾಗೂ ಯುಕ್ತಿಯನ್ನು ತೆಗೆಯುವಂತಹ ಶಕ್ತಿಯನ್ನು ಹೊಂದಬೇಕು. ಒಂದು ವೇಳೆ ನಿಮ್ಮ ಹತ್ತಿರ ಇದೆ ಅಂದರೆ, ಅದು ಇಂತಹ ಎಲ್ಲ ಶಕ್ತಿಗಳು ನಿಮ್ಮಲ್ಲಿ ಇದೆ ಅಂದರೆ, ಯಾವತ್ತೂ ನಿಮ್ಮ ಚಲನೆ ವಲನೆಯಲ್ಲಿ ಅದರ ಒಂದು ಪರಿಣಾಮ ಬೀಳುವುದಿಲ್ಲ. ನಾವು ಸೋತ್ವಿ, ನಮಗೆ ಗ್ಲಾನಿ ಆಯಿತು, ನಮ್ಮದು ನಿಂದನೆ ಮಾಡಿದರು, ನಮಗೆ ಬೇಜಾರು ಮಾಡಿದರು, ನಮಗೆ ಬೈದರು, ಇನ್ಸಲ್ಟ್ ಮಾಡಿದರು, ಅಕಲ್ಯಾಣ ಆಯಿತು ಇವರಿಂದ. ಇಂತಹ ಸಮಯದಲ್ಲಿ ಕೂಡ ನಿಮ್ಮ ಚಲನೆ ವಲನೆ ಏಕರಸ ಸ್ಥಿತಿ ಇರ್ತದೆ ಅಂತಾರೆ ಬಾಬರವರು. ಎಲ್ಲರಲ್ಲೂ ಕಲ್ಯಾಣದ ರೂಪ ಹೊಂದಿದರೂ ಕೂಡ ಕಲ್ಯಾಣದ ಒಂದು ರೂಪವನ್ನು ನೋಡಿ ಅಂತಿದ್ದಾರೆ ಬಾಬರವರು. ಆವಾಗೇನಾಗ್ತದೆ? ನಿಮ್ಮ ಚಲನೆ ವಲನೆ, ನಿಮ್ಮ ಆ್ಯಕ್ಷನ್ಗಳಲ್ಲೂ ಕೂಡ ಆ ಒಂದು ಪರಿಣಾಮ ಬೀರುವುದಿಲ್ಲ. ಅಮ್ಮ ಸೇವೆ ಮಾಡ್ಕೊಂಡು, ಕರ್ನಾಟಕ ಸೇವೆ ಮಾಡ್ಕೊಂಡು ಹೋದರೆ ಸೇವೆ ಹೆಂಗಾಯಿತು ಅಂತ ಕೇಳಿದ್ರೆ ಅಚ್ಛಾ ಥಾ, ಫಿನಿಶ್. ಅವ್ರನ್ನ ಹೊಗಳೋಕೆ ಪ್ರಯತ್ನ ಮಾಡ್ತಾಯಿದ್ರೆ ಮಮ್ಮ ಸ್ಟೇಜ್ ಹೇಗಿತ್ತು, ಏಕ್ದಮ್ ಸಮಾನ ಸ್ಥಿತಿ. ಆ ಥರ ನಮ್ದು ಇದೆಯಾ ಚೆಕ್ ಮಾಡ್ಕೋಬೇಕು ನಾವು. ಯಾರಾದರೂ ಸ್ವಲ್ಪ ಏನಾದರೂ ಅಂದರೆ ಸಟ್ಕೊಂಡ್ಬಿಡ್ತೀವಿ ನಾವು, ಹಾಕ್ಕೊಡ್ದು ಹಾಗೆ ಅಂತಾರೆ ಸ್ಥಿತಿ ಏಕರಸ ಇಟ್ಕೊಂಡು. ನೀವೆಲ್ಲ ಯಾರು? ದೇವಿ ದೇವತೆಗಳಾಗುವಂಥವ್ರು, ಹೌದು ಅಲ್ವೋ? ಬ್ರಾಹ್ಮಣ್ಸು ಫರಿಸ್ತಾ ಆಗುವಂಥವ್ರು. ಈ ಸ್ವರ್ಗವನ್ನು, ಈ ಒಂದು ಕಲಿಯುಗಿ ಪ್ರಪಂಚವನ್ನು, ಈ ನರಕವನ್ನು ಸ್ವರ್ಗವನ್ನಾಗಿ ಮಾಡುವಂತಹ ದೇವತೆಗಳು, ವಿಶ್ವ ಮಹಾರಾಜನಾಗುವಂಥವ್ರು. ನಿಮ್ಮ ಚಲನವಲನೆ ಹೇಗಿರಬೇಕು? ನೀವು ಭಕ್ತ ಆತ್ಮಗಳಿಗೆ ಇಷ್ಟ ದೇವಿಯರು ನೀವು. ನಿಮ್ಮ ಚಲನವಲನೆ ಹೇಗಿರಬೇಕು ಅಂತಾರೆ ಬಾಬರವರು. ಎಲ್ಲ ಪರಿಸ್ಥಿತಿ ಸಮಯದಲ್ಲೂ ಕೂಡ, ಎಲ್ಲ ಸ್ಥಿತಿಯಲ್ಲೂ ಕೂಡ ನಿಮ್ಮ ಸ್ಥಿತಿ
समान स्थिति इरबेको। तो रहस्य क्या हुआ, कोई भी बात को व समस्या को ट्रांसफर कर ट्रांसपरेंट बनना है. ರಹಸ್ಯ ಏನಾಯಿತು, ಯಾವುದೇ ಮಾತನ್ನು ಸಮಸ್ಯೆಯನ್ನು ಟ್ರಾನ್ಸ್ಫರ್ ಮಾಡಿ ಟ್ರಾನ್ಸ್ಪರೆಂಟ್ ಅಂದರೆ ಪಾರದರ್ಶಿ ಕಾಣುವಂಥದ್ದು, ಏಕದಮ್ ಕ್ಲಿಯರಿಟಿ ಆಗಬೇಕು. ಅಥವಾ ಅಪಕಾರಿ ಪರ್ ಭಿ ಉಪಕಾರಿ ಬನ್ನ ಹೇ, ಯಾರು ಅಪಕಾರಿ ಇದ್ದಾರೆ ಅವರ ಮೇಲೂ ಕೂಡ ಉಪಕಾರವನ್ನು ತೋರಿಸುವಂಥದ್ದಾಗಬೇಕು. ಜೈಸೆ ನೋಡಿ, ಅವರಿಗೆ ಅವ್ರು ಅಪಕಾರ ಮಾಡಿದ್ರು ವಿಶ್ವಾಮಿತ್ರ ಮ್ಯಾಗ್ಝಿನ್ ಅವರು, ಅವ್ರ ಮೇಲೂ ಕೂಡ ಉಪಕಾರದ ಭಾವನೆ ಇಟ್ಕೊಂಡ್ರೆ ಪ್ರೇಮ ಬಾಬಾ ಅವ್ರ ಮೇಲೆ ಕೇಸ್ ಮಾಡ್ಬೋದಿತ್ತು. जैसे संस्कारों की समानता के कारण कोई सखी बन जाती है, ऐसे निंदा करने वाले को भी उस स्नेह और सहयोग की दृष्टि से देखना है. जैसे संस्कारों के समानता के कारण कोई सखी बन जाती है, ऐसे निंदा करने वाले को भी उस स्नेह और सहयोग की दृष्टि से देखना है. संस्कारों के समानता वाली सखी और ग्लानि करने वाली दोनों के लिए अंदर स्नेह और सहयोग में अंतर न हो. ನೋಡಿ, ಎಲ್ಲರ ಮೇಲೂ ಸ್ನೇಹ ಈಕ್ವಲ್ ಇರಬೇಕು. ಸಂಸ್ಕಾರ ಬಲೆ ಅಂಥದ್ದೇ ಇರಲಿ, ಇಬ್ಬರಿಗೋಸ್ಕರ ಒಳಗಡೆಯಿಂದ ಸ್ನೇಹ ಸಂಯೋಗದಲ್ಲಿ ಅಂತರ ಇರಬಾರ್ದು. इसको कहा जाता है अपकारी पर उपकारी, उपकार की दृष्टि ಅಥವಾ ವಿಶ್ವ ಕಲ್ಯಾಣಕಾರಿ ಬನ್ನ. ಯಾರೇ ನಿಮಗೆ ಅಪಕಾರ ಮಾಡಿದ್ದಾರೆ, ಯಾರೇ ನಿಮ್ಮನ್ನು ಇನ್ಸಲ್ಟ್ ಮಾಡಿದ್ದಾರೆ, ಯಾರೇ ನಿಮಗೆ ಮೋಸ ಮಾಡಿದ್ದಾರೆ, ಯಾರು ದುಃಖ ಕೊಟ್ಟಿದ್ದಾರೆ, ಭಾಳ ಚೀಟಿಂಗ್ ಮಾಡಿದ್ದಾರೆ, ನಿಮ್ಮವರೇ ಚೀಟಿಂಗ್ ಮಾಡಿದ್ದಾರೆ, ಅಂಥ ಅಪಕಾರ ಮಾಡಿದವ್ರ ಮೇಲೆ ಉಪಕಾರ ತೋರಿಸಿದ್ರೆ ಅವರೇ ವಿಶ್ವ ಕಲ್ಯಾಣಕಾರಿ. ऐसी स्थिति अब बन जाती है तो समझो संपूर्णता की समीप है. ಈ ಥರ ಒಂದು ವೇಳೆ ಯಾರು ಏನೇ ತಪ್ಪು ಮಾಡಿದ್ರು ಕೂಡ ಅವ್ರ ಬಗ್ಗೆ ದಯೆ ಭಾವನೆ ಬರ್ತಾ ಇದೆ ಅಂದರೆ, ಅವ್ರ ಮೇಲೆ ದಯೆ ಬರ್ತಾ ಇದೆ, ಅಯ್ಯೋ ಪಾಪ ಅಲ್ವಾ, ನಾಲೆಜ್ ಕಡಿಮೆ ಆಗಿದೆ, ಅಥವಾ ಅಭಿಮಾನ ಜಾಸ್ತಿ ಆಗಿದೆ, ಅಹಂಕಾರ ಜಾಸ್ತಿ ಆಗಿದೆ ಪಾಪ, ಆ ಒಂದು ದಯೆ ನಿಮ್ಮಲ್ಲಿ ಬರ್ತಾ ಇದೆ ಅಂದರೆ ನಿಮ್ಮ ಸ್ಥಿತಿ ಸಮೀಪತ್ತಿಗೆ ಬಂದಿದೆ ಅಂತ, ಬಾಬರವರ ಸಮಾನ ಆಗುವ ಸಮೀಪತೆಯನ್ನು ಹೊಂದಿದ್ದೀರಿ ಅಂತ. ऐसे नहीं जिनके संस्कार मिलेंगे उनको साथी बनाएंगे, दूसरों से किनारा कर लेंगे. ನೋಡಿ, ಯಾರು ನಿಮಗೆ ನಿಮ್ಮ ಸಂಸ್ಕಾರದ ಥರನೇ ಇರುವಂಥ ಸಂಸ್ಕಾರ ಉಳ್ಳಂಥವ್ರು ಯಾರು ಬಂದರೂ ಅವ್ರ ಜೊತೆ ಚೆನ್ನಾಗಿದ್ದೀರಿ. ಇನ್ನೊಂದು ಬೇರೆದವರ ಸಂಸ್ಕಾರ ನಿಮಗೆ ಅದು ಸರಿನೇ ಹೊಂದುತ್ತಾ ಇಲ್ಲ, ಸೆಟ್ಟೇ ಆಗ್ತಾ ಇಲ್ಲ, ಇವ್ರಂದ್ರೆ ಆಗ್ತಾನೇ ಇಲ್ಲ, ಇವ್ರ ಸಂಸ್ಕಾರ ಸೆಟ್ ಆಗ್ತಾ ಇಲ್ಲ, ನಮಗೆ ಇವ್ರು ನೋಡಿದ್ರೆ ಆಗ್ತಾ ಇಲ್ಲ ಅಂತ ಅಂದ್ಕೊಂಡ್ರೆ ಅವಾಗ ಏನು ಮಾಡ್ತೀರಾ, ಅವ್ರನ್ನ ದೂರ ಮಾಡ್ತೀರೇನು? ಮನೆಯಲ್ಲಿ 4 ಮಕ್ಕಳಿದ್ದಾವೆ ಅಂದರೆ ಒಂದು ಹುಡುಗಾಟಿಕೆ ಮಾಡೋದು, ಇನ್ನೊಂದು ಬಹಳ ಜಾಣ, ಇನ್ನೊಂದು ಬಹಳ ದೊಡ್ಡ. ಎಲ್ಲ ಮಕ್ಕಳದು ಸಂಸ್ಕಾರ ಮಿಲನ ನಿಮ್ಮ ಮನೇಲಿ ಆಗುತ್ತೋ ಇಲ್ಲೋ, ಅಂತಿಮವರೆಗೂ ಆ ಫ್ಯಾಮಿಲಿಯಲ್ಲಿ 4 ಮಕ್ಕಳ ಸಂಭಾಲನೆ ಮಾಡ್ತಿರೋ ಇಲ್ಲ ತಾಯಂದರು? ಬಿಟ್ಬಿಡ್ತೀರಾ, ದೂರ ಮಾಡಿಬಿಡ್ತೀರಾ? ಸಂಸ್ಕಾರ ಚೆನ್ನಾಗಿಲ್ಲದೆ ಇರುವಂಥ ಮಗುವನ್ನು ಹೊರಗೆ ಹಾಕ್ಬಿಡ್ತೀರಾ? ಇಲ್ವಲ್ಲ. ಹಾಗೆ ಕೂಡ ಅಲೌಕಿಕ ಪರಿವಾರದಲ್ಲೂ ಕೂಡ ಹೀಗೆ ಇರ್ತಾರೆ. ಅಂತಹವರ ಸಂಸ್ಕಾರ ನಮಗೆ ಹೊಡಿತಾ ಇರ್ತದೆ, ಕಷ್ಟ ಅನ್ನಿಸ್ತಾ ಇದೆ. ಬಟ್ ಆದರೂ ಕೂಡ ಆ ಒಂದು ಸಂಸ್ಕಾರ ಮಿಲನ ಆಗೋದು ಹೀಗೆ. ಮತ್ತು ನೋಡಿ, ಮಧುಬನದಲ್ಲಿ ಎಲ್ಲಿ ಯಾವ್ಯಾವ ಮೂಲೆಯಿಂದ ಆತ್ಮಗಳು ಬಂದು ಒಂದೇ ಕಡೆ ಸ್ಥಿತರಾಗಿದ್ದಾರಲ್ಲ, ಒಂದೇ ಕಡೆ ಇದ್ದಾರೆ. ಸಂಸ್ಕಾರ ಮಿಲನ ಹೇಗಾಗ್ತಾ ಇದೆ ಅಲ್ಲಿ? ಪರಮಾತ್ಮ ಶಕ್ತಿ ನಮ್ಮಲ್ಲಿದೆ ಅಲ್ವಾ? ಪರಮಾತ್ಮ ಪರಮ ಶಕ್ತಿ ನಮ್ಮಲ್ಲಿ ಬರ್ತಾ ಇರುವ ಕಾರಣನೇ ತಾನೇ ಅಡ್ಜಸ್ಟ್ಮೆಂಟ್ ನಡೀತಾ ಇರೋದು. ಎಂಥ ಸಂಸ್ಕಾರ ಇರೋ ಆತ್ಮ ಇದ್ದರೂ ಕೂಡ ದಯಾಭಾವನೆ ಬರ್ತಾ ಇರೋದು, ಅಡ್ಜಸ್ಟ್ ಮಾಡ್ಕೊಳ್ತಾ ಇರೋದು. ಒಂದೇ ಫ್ಯಾಮಿಲಿ, ಒನ್ ಗಾಡ್ ಒನ್ ವರ್ಲ್ಡ್ ಫ್ಯಾಮಿಲಿ. ಹೌದೋ ಅಲ್ವೋ? ಇದು ಪ್ರಾಕ್ಟಿಕಲ್ ಜೀವನದಲ್ಲಿ ನಡೆಸಬೇಕು ನಾವು. ಫರಿಸ್ತಿಗಳಾಗೋರು ಹೀಗೆ ಇರಬೇಕಲ್ವಾ? भले कड़े संस्कार वाली हो, उनको भी अपने शुभ चिंतक स्थिति के आधार से ट्रांसफ़र कर समीप लाओ. भले ಕೆಟ್ಟ ಸಂಸ್ಕಾರ, ಕಡೆ ಸಂಸ್ಕಾರ ಇದ್ದರೂ ಕೂಡ ಅವರ ಪ್ರತಿಯೂ ಕೂಡ ಶುಭ ಚಿಂತಕ ಸ್ಥಿತಿಯ ಆಧಾರದಿಂದ ಟ್ರಾನ್ಸ್ಫರ್ ಮಾಡಿ ಸಮೀಪ ತನ್ನಿ ಅವ್ರನ್ನಂತಾರೆ ಪಾಪರು. जब कोई होपलेस केस को ठीक करते हैं तब ही तो नाम बला होता है. ಸತ್ಯಭಾಮಕ್ಕೆ ಕೋರಿದ್ದೀರಿ? ಹೋಪ್ಲೆಸ್ ಕೇಸ್, ಪ್ರಾಕ್ಟಿಕಲ್ ಉದಾಹರಣೆ ಸತ್ಯಭಾಮಕ್ಕವರು. ಹೋಪ್ಲೆಸ್ ಕೇಸ್, ಮಗು ಗ್ಯಾರಂಟಿ ಇರಲಿಲ್ಲ, ಉಳಿಯುತ್ತೋ ಇಲ್ಲೋ ಅಂತ ಗ್ಯಾರಂಟಿ ಇರಲಿಲ್ಲ. ಸತ್ಯಭಾಮಕ್ಕವ್ರು ಏನು ಮಾಡಿದರು?
ಎಲ್ಲ ಡಾಕ್ಟ್ರು ಕೈ ಬಿಟ್ಟಿದ್ದು ನಾನು ಬಿಟ್ಬಿಡೋಣ ಅಂತ ಬಿಡಲಿಲ್ಲ. ಸತ್ಯಭಾಮಕ್ಕವರು ಏನು ಮಾಡೋದು, ಶುಭಶ್ಚಿಂತಕರಾದರು. ಆತ್ಮನಿಗೆ ನಿರಂತರ ಪರಮಾತ್ಮ ಶಕ್ತಿ ಕಿರಣಗಳನ್ನು ಕಳಿಸೋ ಪ್ರಯತ್ನ ಮಾಡಿದರು. ಎಲ್ರಿಗೂ ಹೇಳಿದರು ನೀವು ಸಕಾಶ ಕೊಡಿ, ನೀವು ಸಕಾಶ. ಫೈನಲಿ ಏನಾಯಿತು, ಶುಭ ಚಿಂತನೆಯಿಂದ ಆ ಮಗು ಉಳ್ಕೊಳ್ತು. ಅದಾದಮೇಲೆ ಏನಾಯಿತು ಆಮೇಲೆ ಕೇಳಿಸ್ಕೊಂಡಿದ್ದೀರಾ ಇಲ್ಲೋ ಉದಾಹರಣೆ? ಸತ್ಯಭಾಮಕ್ಕವರು ಇದ್ದೀರಿ, ವೆರಿ ಗುಡ್. ಟ್ರಾನ್ಸ್ಫರ್. ಅವರು ಬಾಬನ್ ಮಗು ಇರಲಿಲ್ಲ ಅಂಥವ್ರು ಬಾಬನ್ ಮಗು ಮಾಡಿಬಿಟ್ರು, ಗೊತ್ತಾ? ಅವರು ಬಾಬನ್ ಮಗು ಆದರು. ಅವರು ಹೋಪ್ಲೆಸ್ ಕೇಸ್ ಕೋ ಟೀಕ್ ಕರ್ತೆ ಹೇ ತಬ್ ಹಿ ತೋ ನಾಮ್ ಬಾಲಾ ಹೋತಾ ಹೇ ನಾ. ಆವಾಗಲೇ ಹೆಸರು ಬಾಬದ್ ಬಂತಲ್ವಾ, ಅಲ್ಲಿ ಬಾಬನ ಮನೆಗೆ ಬಂದ್ರಲ್ವ, ಅವ್ರು ಕೇಕ್ ಕಟ್ ಮಾಡಿಸ್ಕೊಂಡ್ರು, ಬಾಬನ ಮಗು ಆದರು, ಕಣ್ಣಲ್ಲಿ ನೀರಿಟ್ರು. ಬಾಬನ ಮಗು ಆದ್ರಿಲ್ಲೋ ಸತ್ಯಭಾಮಕ್ಕವ್ರಿಗೆ. ಹಾಗೆ ಎಂಥ ಹೋಪ್ಲೆಸ್ ಕೇಸು, ನಂಬಿಕೆ ಇಲ್ಲದಂಥ ಕೇಸ್ ಆಗಿತ್ತದು. ಡಾಕ್ಟ್ರೆಲ್ಲ ಕೈ ಬಿಟ್ಟಿದ್ರು. ಆವಾಗಲೇ ಅಲ್ವಾ ಅಂಥ ಕೇಸ್ ಮೇಲೂ ಕೂಡ ನೀವು ಪ್ರಯೋಗ ಮಾಡೋದ್ರಿಂದನೇ ಪ್ರಸಿದ್ಧಿ ಆಗೋದು ಬಾಬನ ಹೆಸರು. ಠೀಕ್ ಠೀಕ್ ಕರ್ನಾ ವ ಠೀಕ್ ಸೆ ಠೀಕ್ ಹೋಕರ್ ಚಲ್ನಾ ಯಹ ಕೋಯಿ ಬಡಿ ಬಾತ್ ನಹೀ ಹೇ. ಎಲ್ಲ ಚೆನ್ನಾಗಿದ್ದವ್ರ ಜೊತೆ ಚೆನ್ನಾಗಿದ್ದು ಹೋಗುವುದು ಏನು ದೊಡ್ಡ ಮಾತಲ್ಲ ಅಂತಾರೆ ಬಾಬರವರು. ಸರಿ ಇದ್ದಿದ್ದು ಸರಿ ಮಾಡುವುದು, ಸರಿ ಇದ್ದವ್ರ ಜೊತೆ ಸರಿಯಾಗಿ ನಡೆಯೋದು ಇದೇನು ದೊಡ್ಡ ಮಾತಲ್ಲ ನೀವು ಮಾಡ್ತಾ ಇರೋದು. ಸರಿ ಇಲ್ಲದನ್ನು ಸರಿ ಮಾಡೋದು ದೊಡ್ಡ ಮಾತು ಅಂತಾರೆ ಬಾಬರವರು. ठीक को ठीक करना व ठीक से ठीक होकर चलना यहाँ कोई बड़ी बात नहीं है. बड़ी बात है अपनी श्रेष्ठ स्मृति और वृत्ति से ऐसे ऐसे को भी बदल कर दिखाना. ದೊಡ್ಡ ಮಾತು ಎಂಥದ್ದು, ಶ್ರೇಷ್ಠ ಸ್ಮೃತಿ ಹಾಗೂ ವೃತ್ತಿಯಿಂದ ಈ ಥರ ಉಲ್ಟ ಪಲ್ಟ ಇದ್ದವ್ರನ್ನೂ ಕೂಡ ಬದಲಾವಣೆ ಮಾಡಿ ತೋರಿಸುವಂಥದ್ದು. देखो होम्योपैथिक दवाई की इतनी छोटी छोटी गोलियाँ कितने बड़े रोग को ख़त्म कर सकती है. ಹೋಮಿಯೋಪತಿಕ್ ದವಾಯಿ ನೋಡಿದ್ರಲ್ವಾ, ವೈಟ್ ಕಲರ್ ಬಿಳಿ ಬಿಳಿದು ಇಷ್ಟಿಷ್ಟೇ ಪುಟಾಣಿ, ಇಷ್ಟಿಷ್ಟೇ ಚಿಕ್ಕ ಚಿಕ್ಕ ಗೋಲಿಗಳು ಕೂಡ ದೊಡ್ಡ ದೊಡ್ಡ ರೋಗವನ್ನೇ ಖತಮ್ ಮಾಡಿಬಿಟ್ಟು ಸಮಾಪ್ತಿ ಮಾಡಿಬಿಡ್ತದೆ ಅದು. तो क्या मास्टर सर्वशक्तिमान अपने वृत्ति और दृष्टि से किसके भी खड़े संस्कार के रोग को ख़त्म नहीं कर सकते हैं. ಚಾಲೆಂಜ್ ಕೊಟ್ಟರು ಬಾಬರವರು. ನಮ್ಮೆಲ್ಲರ ಎದುರುಗಡೆ ಯಾರ್ದೆಲ್ಲ ಸಂಸ್ಕಾರ ಕಡೆ ಅನ್ನಿಸ್ತಾ ಇದೆ ಅವರ ಮೇಲೆ ಇದನ್ನು ಪ್ರಾಕ್ಟಿಕಲ್ ಪ್ರಯೋಗ ಮಾಡಿರಿ ಅಂತಿದ್ದಾರೆ ಇಂಡೈರೆಕ್ಟಾಗಿ ಬಾಬರವರು. ಸ್ವೀಕಾರ ಮಾಡಬೇಕು ನಾವೀಗ. ನಮ್ಗೆ ಯಾರನ್ನ ಅವಾಯ್ಡ್ ಮಾಡ್ತಿದ್ದೀವಿ ಅವ್ರನ್ನ, ಅವರ ಒಂದು ಸಂಸ್ಕಾರ ಬಾಬನ ಮಗುನೇ ಅಲ್ವಾ ಅದೂ ಕೂಡ, ಅದನ್ನು ಅವಾಯ್ಡ್ ಮಾಡೋದು ಬೇಡ. ಅಂಥ ಆತ್ಮವನ್ನು ಕೂಡ ನೀವು ಮಾಸ್ಟರ್ ಸರ್ವಶಕ್ತಿವಂತರು, ನಿಮ್ಮ ವೃತ್ತಿ ಮತ್ತು ನಿಮ್ಮ ದೃಷ್ಟಿಯಿಂದ ಎಂಥದ್ದೇ ಕಡೆ ಸಂಸ್ಕಾರ ಇರುವಂತಹ ರೋಗವನ್ನು ಕೂಡ ಖತಮ್ ಮಾಡಬಹುದು ನೀವು ಅಂತಿದ್ದಾರೆ ಬಾಬಾ. ಅಂಡರ್ಲೈನ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಪರಮಾತ್ಮ ಮಹಾವಾಕ್ಯದಲ್ಲಿ ಸ್ಪಷ್ಟ ಮಾಡ್ತಾ ಇರುವಾಗ ನಾವು ಕೇಳಲೇಬೇಕಾಗ್ತದಲ್ವ. ಬೇರೆ ಯಾರು ಮನುಷ್ಯರು ಬೇರೆ ಹೇಳ್ತಾ ಇಲ್ಲ ಇಲ್ಲಿ. ಪರಮಾತ್ಮ ನಾವೆಲ್ಲರೂ ಎಲ್ಲಿ ಕೂತ್ಕೊಂಡಿದ್ದೀವಿ, ಸೂಕ್ಷ್ಮವತನದಲ್ಲಿ. ಯಾರ ಸಮ್ಮುಖದಲ್ಲಿ? ಪರಮಾತ್ಮನ ಸಮ್ಮುಖದಲ್ಲಿ. ಮಾಸ್ಟರ್ ಸರ್ವಶಕ್ತಿವಂತರು. ನಿಮ್ಮ ದೃಷ್ಟಿ, ನಿಮ್ಮ ವೃತ್ತಿ ಯಾರದ್ದೇ ಕಡೆ ಸಂಸ್ಕಾರದ ರೋಗವನ್ನು ಸಮಾಪ್ತಿ ಮಾಡಬಲ್ಲದು ಅಂತಿದ್ದಾರೆ ಬಾಬರವರು. अगर कोई के संस्कारों को पलटा नहीं सकते व ख़त्म नहीं कर सकते हैं तो समझो मुझ मास्टर रचयिता से तो रचना की शक्ति ज़्यादा काम कर रही है. ಬಾಬಾ ಅದನ್ನು ಸೂಕ್ಷ್ಮಾತಿ ತಿಳಿಸ್ಕೊಡ್ತಾ ಇದ್ದಾರೆ ನೋಡಿ. ಒಂದು ವೇಳೆ ಯಾವುದೇ ಸಂಸ್ಕಾರವನ್ನು ನೀವು ಫಲ್ಟಾಯಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದ್ಕೊಡ್ರಿ, ಭಾಳ ಕಡೆ ಸಂಸ್ಕಾರ ಇದೆ ಆಗ್ತಾನೆ ಇಲ್ಲ ಅಂದ್ಕೊಡ್ರಿ, ಅದಕ್ಕೆ ಅರ್ಥ ಹೇಳ್ತಾರೆ ಬಾಬಾ. ಯಾಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಆ ಸಂಸ್ಕಾರದ ರೋಗವನ್ನು ಖತಮ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದ್ಕೊಡ್ರಿ, ಫಲ್ಟಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ಕೊಡ್ರಿ. ಹಾಗಾದ್ರೆ ತಿಳ್ಕೊಡ್ರಿ, ನಾನು ಮಾಸ್ಟರ್ ರಚಯಿತನಿಂದ ರಚನೆಯ ಶಕ್ತಿ ಜಾಸ್ತಿ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ ಮಾಡ್ಕೊಂಡ್ರ. ನನ್ನ ಆತ್ಮ ರಚಯಿತ, ನನ್ನ ರಚನೆ ಏನು, ಅವುಗಳು ಜಾಸ್ತಿ ಚೆನ್ನಾಗಿ ಸ್ಟ್ರಾಂಗ್ ಆಗಿದ್ದಾವೆ ನನಗಿಂತ ಅಂತ. ನನ್ನ ಆತ್ಮರಾಜ, ನನ್ನ ಕರ್ಮ ಇಂದ್ರಿಯಗಳು, ಪ್ರಜೆಗಳು, ಮಂತ್ರಿಗಳು, ಸೂಕ್ಷ್ಮ ಮಂತ್ರಿ ಇವರೆಲ್ಲರೂ ಅವರೇ ಸ್ಟ್ರಾಂಗ್ ಆಗಿದ್ದಾರೆ ನನಗಿಂತ ಅಂತ ಅರ್ಥ. ಹಾಗಾದರೆ ಅವುಗಳನ್ನ ಸರಿ ಮಾಡ್ಕೋಬೇಕು. जैसे मिसाल बताया, छोटी सी गोलियां रोग को ख़त्म कर सकती है, वह दवाई यह नहीं कहती है कि रोग को कैसे मिटाएं. ನೋಡಿ ಬಾಬಾ ಏನು ಹೇಳ್ತಿದ್ದಾರೆ, ಹೇಗೆ ಈ ಉದಾಹರಣೆ ಹೇಳಾಯಿತು. ಚಿಕ್ಕದಾದ ಒಂದು ಗುಳಿಗೆ, ಚಿಕ್ಕದಾದ ಒಂದು ಟ್ಯಾಬ್ಲೆಟ್, ಆ ಒಂದು ಹೋಮಿಯೋಪತಿಕ್ ಟ್ಯಾಬ್ಲೆಟು ರೋಗವನ್ನು ಸಮಾಪ್ತಿ ಮಾಡಬಲ್ಲದು. ಅದೇ ತರಹ ಆ ದವಾಯಿ ಇದನ್ನು ಮಾಡಲಿಕ್ಕಾಗುವುದಿಲ್ಲ. ರೋಗವನ್ನು ಹೇಗೆ ಅದು ಹಿಂಗೆ ಹೇಳುವುದಿಲ್ಲ, ಏನು ರೋಗವನ್ನು ಹೇಗೆ ನಾನು ಅಳಿಸಲಿ ಅಂತ ಹೇಳಲ್ಲ, ಅದು ಸುಮ್ಮನೆ ಅಳಿಸ್ತದೆ. ಆ ರೋಗವನ್ನು ಆರಾಮ ಮಾಡ್ತದೆ. ಅದು ಹೇಳ್ತದೆ ಏನು ರೋಗಕ್ಕೆ, ನೀನು ಇಷ್ಟು ದೊಡ್ಡ ರೋಗ, ನಾನು ಚಿಕ್ಕ ಗುಳಿಗೆ ಇದ್ದೀನಿ, ನಾನು ನಿನ್ನ ಆರಾಮ ಮಾಡೋದು ಹೇಗೆ ಅಂತ ಕೇಳ್ತದೇನು? ಇಲ್ಲ. तो क्या आपकी रचना में शक्ति है
और आप मास्टर रचयिता में नहीं है ಬಾಬಾ ನೋಡಿ ನಾವು ದೊಡ್ಡವರು ನಮ್ಮ ರಚನೆ ಚಿಕ್ಕದು ಹಾಗೆ ಗೋಲಿ ದೊಡ್ಡದು ರೋಗ ದೊಡ್ಡದು ಗೋಲಿ ಚಿಕ್ಕದು ಆದರೂ ಕೂಡ ಆತ್ಮ ಚಿಕ್ಕದು ಕರ್ಮ ಇಂದ್ರಿಯಗಳು ದೊಡ್ಡದು ಆದರೆ ದೊಡ್ಡದು ಅಂತ ಅಂದ್ಕೊಳ್ತೀರೇನು ಇಲ್ವಲ್ಲ ನಾನು ಆತ್ಮ ರಾಜ ಕರ್ಮ ಇಂದ್ರಿಯಗಳಿಗೆ ಮಾಲೀಕ ನಾನು ಮಾಸ್ಟರ್ ರಚಯಿತ ನಾನು ರಚನೆ ಮಾಡಿರುವಂಥದ್ದು ಇದೆಲ್ಲ ಪ್ರಕೃತಿ ಇದನ್ನು ನಾನು ಸರಿ ಮಾಡಲಿಕ್ಕೆ ಆಗುವುದಿಲ್ವಾ ನಾನು ರಚಯಿತನಲ್ಲಿ ಶಕ್ತಿ ಇಲ್ವಾ ಮಾಸ್ಟರ್ ರಚಯಿತನಲ್ಲಿ ಶಕ್ತಿ ಇಲ್ವಾ ನನ್ನ ರಚನೆಯ ಶಕ್ತಿನೇ ಜಾಸ್ತಿ ಆಯಿತಾ ನನಗಿಂತ ಅಂತ ಚೆಕ್ ಮಾಡ್ಕೊಳ್ರಿ ಸದೈವ यहाँ लक्ष्य रखो कि ट्रांसफ़र होना है और ट्रांसफ़र करना है ಸದೈವ ಈ ಲಕ್ಷ್ಯವನ್ನು ಇಟ್ಕೊಡ್ರಿ ಟ್ರಾನ್ಸ್ಫರ್ ಆಗಬೇಕು ಟ್ರಾನ್ಸ್ಫರ್ ಮಾಡಬೇಕು ऐसे नहीं कहना कि यहाँ ट्रांसफ़र हो तो मैं ट्रांसफ़र हो जाऊँ ಇವ್ರು ಟ್ರಾನ್ಸ್ಫರ್ ಆದರೆ ನಾನು ಟ್ರಾನ್ಸ್ಫರ್ ಆಗ್ಬಿಡ್ತೀನಿ ಈ ಥರ ಅಲ್ಲ ನಾನು ಆಗ್ಬೋದು ಮೊದಲು ಇವರಾಗಲಿ ಆಮೇಲೆ ನಾನು ಆಗ್ತೀನಿ ಅನ್ನೋದು ಅಲ್ಲ ಬಾಬಾ ಹೇಳ್ತಾ ಇದ್ದಾರೆ नहीं मुझे होना है ನಾನು ಚೇಂಜ್ ಆಗಬೇಕು ನಾನು ಟ್ರಾನ್ಸ್ಫರ್ ಆಗಬೇಕು और मुझे ही करना है ನಾನೇ ಮಾಡಬೇಕು जो ऐसे हिम्मत रखने वाले बनते हैं वही विश्व के महाराजन बन सकते हैं ಯಾರು ಈ ಥರ ಧೈರ್ಯವನ್ನು ಇಟ್ಟುಕೊಳ್ಳುವಂಥವ್ರು ಇದ್ರು ಬೇರೆಯವರನ್ನ ಟ್ರಾನ್ಸ್ಫರ್ ಮಾಡುವ ತಾಕತ್ತನ್ನು ಹೊಂದಬೇಕು ಅನ್ನುವಂಥವ್ರು ಇದ್ದೀರಲ್ವಾ ಧೈರ್ಯವನ್ನು ಇಟ್ಕೊಳ್ತೀರಲ್ವಾ ಅವರೇ ವಿಶ್ವದ ಮಹಾರಾಜನಾಗಲಿಕ್ಕೆ ಸಾಧ್ಯ ಅಂತಾರೆ ಬಾಬರವರು तो विश्व महाराजन बनना है तो जो दैवी परिवार की आत्माएं भविष्य के विश्व में आने वाली है अर्थात यह छोटा सा परिवार जो विश्व राज्य के अधिकारी बनने वाले हैं इन सभी आत्माओं के ऊपर अब से ही स्नेह का राज्य करना है ಇವಾಗಿನಿಂದನೇ ಈ ಚಿಕ್ಕ ರಾಜ್ಯದ ಅಧಿಕಾರಿ ಆಗುವಂಥ ಪ್ರತಿಯೊಂದು ಆತ್ಮಗಳು ಯಾರೆಲ್ಲ ದೈವಿ ಪರಿವಾರದ ಆತ್ಮಗಳಿದ್ದಾರೆ ಭವಿಷ್ಯದ ವಿಶ್ವದಲ್ಲಿ ಬರುವಂಥ ಆತ್ಮಗಳು ಹಾಗಾಗಿ ಚಿಕ್ಕದಾದ ಪರಿವಾರ ಏನು ವಿಶ್ವರಾಜ್ಯದ ಅಧಿಕಾರಿ ಆಗುವರಿದ್ದಾರೆ ಈ ಎಲ್ಲ ಆತ್ಮಗಳ ಮೇಲೆ ಇವಾಗಿನಿಂದನೇ ಸ್ನೇಹದ ರಾಜ್ಯವನ್ನು ಮಾಡಿರಿ ಸ್ನೇಹ ಕೊಡ್ರಿ ಆರ್ಡರ್ ನಹಿ ಚಲಾನಾ ಹೇ ಆರ್ಡರ್ ನಡೆಸ್ಬಿಡ್ರಿ ಆಜ್ಞೆ ಮಾಡಿಬಿಡ್ರಿ ಆಜ್ಞೆ ನಡೆಸ್ಬಿಡ್ರಿ ಅಭಿ ಸೆ ವಿಶ್ವ ಮಹಾರಾಜನ್ ನಹಿ ಬನ್ ಜಾನಾ ಹೇ ಇವಾಗಲೇ ಆರ್ಡರ್ ಹೇಳ್ಬೇಡ್ರಿ ಅವರಿಗೆ ಇವಾಗಿಂದನೇ ವಿಶ್ವ ಮಹಾರಾಜನ್ ಹಾಕಿ ಆರ್ಡರ್ ಮಾಡಿ ಅವ್ರು ನಡೆಸ್ಬೇಡ್ರಿ ಅಂತಿದ್ದಲ್ಲ ಸ್ನೇಹ ಕೊಡಿ ಅಂತಿದ್ದಾರೆ ಅಭಿ ತೋ ವಿಶ್ವ ಸೇವಾದಾರಿ ಬನ್ನ ಹೇ ಇವಾಗ ವಿಶ್ವದ ಸೇವಾದಾರಿ ಆಗಬೇಕು ಸ್ನೇಹ ದೇನಾ ಹಿ ಭವಿಷ್ಯಕ್ಕೆ ಲಿಯೇ ಜಮಾ ಕರ್ನಾ ಹೇ ಸ್ನೇಹವನ್ನು ಕೊಡುವುದು ಭವಿಷ್ಯಕ್ಕಾಗಿ ಜಮಾ ಮಾಡುವುದಾಗಿ यहाँ भी देखना है कि अपने भविष्य के खाते में यहाँ स्नेह कितना जमा किया है ಇದನ್ನು ಕೂಡ ನೋಡ್ಕೋಬೇಕು ನಿಮ್ಮ ಭವಿಷ್ಯದ ಖಾತೆಯಲ್ಲಿ ಈ ಸ್ನೇಹ ಎಷ್ಟು ಜಮಾ ಆಗಿದೆ ಸ್ನೇಹ ಇದ್ರೆ ತಾನೇ ಇನ್ನಿತರಿಗೆ ಸ್ನೇಹ ಕೊಡ್ಲಿಕ್ಕೆ ಸಾಧ್ಯ ज्ञान देना सरल है लेकिन विश्व महाराजन बनने के लिए सिर्फ ज्ञानदाता नहीं बनना है इसके लिए स्नेह देना अर्थात सहयोग देना है अंडरलाइन ಬಾಬಾ ಎಲ್ಲಿ ತಿದ್ದಿದ್ರು ನೋಡಿ ನಮ್ಮನ್ನೆಲ್ಲರನ್ನ ಜ್ಞಾನ ಕೊಡೋದು ಎಲ್ಲರೂ ಕೊಟ್ಬಿಡ್ತಾರೆ ದೊಡ್ಡ ದೊಡ್ಡ ಮಹಾರಥಿಗಳು ಎಲ್ಲರೂ ಕೊಟ್ಬಿಡ್ತಾರೆ ನಾವೆಲ್ಲರೂ ಕೊಡ್ತೀವಿ ನೀವೆಲ್ಲರೂ ಕೊಡ್ತೀರಿ ಜ್ಞಾನ ಕೊಡೋ ದೊಡ್ಡ ಮಾತಲ್ಲ ಅಂತಿದ್ದಾರೆ ಪಾಪರು ಜ್ಞಾನ ಕೊಡೋದು ಸರಳ ಇದೆ ಆದರೆ ವಿಶ್ವ ಮಹಾರಾಜನಾಗುವುದಕ್ಕಾಗಿ ಬರೀ ಜ್ಞಾನದಾತ ಅಲ್ಲ ಇದಕ್ಕಾಗಿ ಸ್ನೇಹವನ್ನು ಕೊಡುವುದು ಅಂದರೆ ಸಹಯೋಗ ಕೊಡಬೇಕು ಅಂತಿದ್ದಾರೆ ಬಾಬರವರು जहाँ स्नेह होगा वहाँ सहयोग अवश्य होगा अंडरलाइन ಬಾಬಾ ಮೊನ್ನೆ ನಿನ್ನೆ ಹೇಳ್ತಾ ಇದ್ರು ರುಹಾನಿ ಸದಾ ಸ್ನೇಹಿ ಅಂದರು ಇವತ್ತು ಎಲ್ಲಿ ಸ್ನೇಹ ಇರ್ತದೆ ಅಲ್ಲಿ ಸಹಯೋಗ ಅವಶ್ಯ ಸಿಗ್ತದೆ अगर यहाँ हाई जंप दे दिया तो सभी बातों में श्रेष्ठ सहज ही बन जाएंगे अच्छा अब ಬಟ್ಟಿ ವಾಲೋನೆ अपने को ट्रांसफ़र किया ಬಾಬಾ ಎಲ್ಲರೂ ಬಟ್ಟಿಯಲ್ಲಿ ಕೂತ್ಕೊಂಡಿದ್ರಲ್ವ ಒತ್ತಿನದಲ್ಲಿ ನೀವೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ನಿಮ್ಮದು ನೀವು ಬಾಬನ ಮಾತು ಕೇಳ್ತಾ ನನ್ನಲ್ಲಿ ಇದು ಪ್ರಾಬ್ಲಮ್ ಇದೆ ಇದು ಗಟ್ಟಿ ಮಾಡ್ಕೋಬೇಕು ಅಂತ ಹೇಳಿದರೆ ಬಾಬಾಗೆ जितना ट्रांसफ़र किया होगा उतना ही हर एक की सूरत ट्रांसलाइट की चित्र के मिसल दिखाई देगी बाबा ನೋಡಿ ವಂಡರ್ಫುಲ್ ವಿನಾಯಕ ಯಾವಾಗಲೂ ಬಾಬನ ಪ್ರತಿಯೊಂದು ಮಾತುಗಳನ್ನ ಸ್ವೀಕಾರ ಮಾಡಿಕೊಳ್ಳೋರಿದ್ದಾರಲ್ಲ ಬಾಬನ ಹೃದಯ ಸಿಂಹಾಸನದಲ್ಲಿರುವಂಥ ಟ್ರಾನ್ಸ್ಲೇಟ್ ಕ ಚಿತ್ರ ದೂರ ಸೆ ಹಿ ಸ್ಪಷ್ಟ ದಿಖಾಯಿ ದೇತಾ ಹೈ ಏನು ಹೇಳಿದ್ರು ಬಾಬಾ ಎಷ್ಟು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀರಿ ಅಷ್ಟೇ ಪ್ರತಿಯೊಂದು ಮಗುವಿನ ಸೂರತ್ ಟ್ರಾನ್ಸ್ಲೈಟ್ನ ಚಿತ್ರದ ಸಮಾನ ಕಂಡು ಬರ್ತದೆ ಅಂತಾರೆ ಬಾಬಾ ಟ್ರಾನ್ಸ್ಲೇಟ್ ಮನೆಯಲ್ಲಿರ್ತಾರೆ ಬಾಬಾ ಫೋಟೋ ಟ್ರಾನ್ಸ್ಲೇಟ್ ಎಷ್ಟು ವೈಬ್ರೇಷನ್ ಎಷ್ಟು ಒಂದು
ಲೈಟನ್ನು ಹರಡಿಸ್ತಾ, ಪ್ರಕಾಶತೆಯನ್ನು ಹರಡಿಸ್ತಾ ಇರ್ತದೆ. ಹಾಗೆ ಟ್ರಾನ್ಸ್ಲೈಟ್ನ ಚಿತ್ರ ದೂರದಿಂದನೇ ಸ್ಪಷ್ಟ ಕಂಡು ಬರ್ತಾ ಇರ್ತದೆ ಅಲ್ವಾ. ಸೊ ಏಸೆ ಸಬಿ ಬಾತೋ ಮೇ ಸ್ಪಷ್ಟ ಅವರು ಶ್ರೇಷ್ಠ ಬನೆ ಹೋ ಕೇಳ್ತಾ ಇದ್ದಾರೆ ಬಾಬಾ. ಎಲ್ಲರೂ ಶ್ರೇಷ್ಠ ಸ್ಪಷ್ಟ ಆಗಿದ್ದೀರಾ? ಕಬ್ ತಕ್ ಬನೆಂಗೆ ಅಂತಿದ್ದೀರಲ್ವ ಎಲ್ಲರೂ. ಎಲ್ಲಿ ತನಕ, ಯಾವಾಗ ಆಗ್ತೀರಿ? 5 ವರ್ಷ ತಕ್, 5 ವರ್ಷದ ತನಕ. ಕಬ್ ತಕ್ ಕಾ ವಾಯ್ದಾ ಕಿಯಾ ಹೈ, ಎಲ್ಲಿ ತನಕ ವಾಯ್ದಾ ಮಾಡ್ಕೊಂಡಿದ್ದೀರಿ? ಚೇಂಜ್ ಮಾಡ್ಕೊಳ್ತೀವಿ, ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ ಅನ್ನೋದು. इतनी शक्ति अपने में भरी जो कैसी भी समस्याएं आए हैं, कैसी भी बातें न बनने वाली भी बन जाए तो भी अचल डोल एक रस रहेंगे बाबा. ಈ ಕ್ವಶನ್ ಇಷ್ಟು ಚೆನ್ನಾಗಿ ಕೇಳ್ತದೆ. ಅಟೆನ್ಷನ್ ಪ್ಲೀಸ್, ಲಾಸ್ಟ್ ಮಿನಿಟ್ಗಳಲ್ಲಿ. ಇಷ್ಟೊಂದು ಶಕ್ತಿ ನಿಮ್ಮಲ್ಲಿ ತುಂಬಿಕೊಂಡಿದ್ದೀರಾ. ಎಂತಹದ್ದೇ ಸಮಸ್ಯೆ ಬರಲಿ, ಎಂತಹ ಮಾತೇ ನಿಮಗೆ, ಆ ಮಾತು ಸರಿನೇ ಅನಿಸದೇ ಇರುವಂತಹ ಮಾತೇ ಬರಲಿ ನಿಮ್ಮ ಎದುರುಗಡೆ, ನಿಮಗೆ ಹೊಂದುತ್ತಾನೇ ಇಲ್ಲ, ಸೆಟ್ಟೇ ಆಗ್ತಿಲ್ಲ ಅಂತ ಮಾತು ಬಂದರೂ ಕೂಡ, ಆ ಸಮಯದಲ್ಲೂ ಕೂಡ ಅಚಲ್, ಯಾವುದೋ ಹಲ್ಚಲಲ್ಲಿ ಬರ್ತಾ ಇಲ್ವಾ, ಡೋಲಾಡೋಲಿ ಆಗ್ತಾ ಇಲ್ವಾ, ಏಕ್ ರಸ್ ರಹೆಂಗೆ ಪಕ್ಕ ಬಾಬಾ ಕೇಳ್ತಿದ್ದಾರೆ. ಏಕ್ ರಸ್ ಇರ್ತೀರಾ ಆ ಸಮಯದಲ್ಲೂ ಕೂಡ. ಜೀ ಬಾಬಾ, ಯಾರೆಲ್ಲ ಬಾಬಾಗೆ ಜೀ ಬಾಬಾ ಅಂತ ಇಮಿಡಿಯೇಟ್ ತಾಕತ್ ಸಿಗ್ತದೆ ಬಾಬನ ಸಮ್ಮುಖದಲ್ಲಿ, ಸಂಘಟನೆಯಲ್ಲಿ, ಪರಮಾತ್ಮ ಸಾನ್ನಿಧ್ಯದಲ್ಲಿ. ನಾವೆಲ್ಲ ಅವ್ಯಕ್ತ ಫರಿಸ್ತುಗಳು. ಅವ್ಯಕ್ತ ಬಾಪ್ದಾದರವರ ಸಮ್ಮುಖದಲ್ಲಿ ಎತ್ತರದ ಲೈಟ್ನ ಬಂಗಾರದ ಬೆಟ್ಟದ ಮೇಲೆ ಡೈಮಂಡ್ ಹಾಲ್ ಒಳಗಡೆ ತನ್ನ ಛತ್ರ ಛಾಯೆಯಲ್ಲಿ ನಮ್ಮನ್ನು ಕೂರಿಸಿ ಹೇಳ್ತಾ ಇದ್ದಾರೆ ಬಾಬರು. ನಾವೆಲ್ಲರೂ ಹಾಜಿ ಬಾಬಾ ಹೇಳ್ತಾ ಇದ್ದೀವಿ. ಎಂಥದೇ ಮಾತು ನಮಗಿಷ್ಟ ಆಗದೇ ಇರೋ, ಸೆಟ್ ಆಗದೇ ಇರುವಂಥ ಮಾತು ಬಂದರೂ ಕೂಡ ಅಚಲ ಸ್ಥಿತಿ ಇರಬೇಕು, ಏಕರಸ ಸ್ಥಿತಿ ಇರ್ತದ ಕೇಳ್ತಾರೆ. ಜೀ ಬಾಬಾ, ಜೀ ಬಾಬಾ. ಶ್ವೇತಾಕ್ಕೋ ಜೀ ಬಾಬಾ, ವೆರಿ ಗುಡ್. ನೋಡ್ತಾ ಇದ್ರು ಬಾಬಾ. ऐसी अपने में शक्ति भरी है, इस तरह निम्मಲ್ಲಿ शक्ति ತುಂಬಿಕೊಡ್ರಿ, ತುಂಬಿಕೊಂಡಿದ್ದೀರಾ ಅಂತ ಕೇಳ್ತಾರೆ. ऐसे नहीं कहना कि यह तो हमको पता ही नहीं था, ऐसा भी होता है क्या, नई बात हुई इसलिए फेल हो गया, ಹಿಂಗನ್ನೋಂಗಿಲ್ಲ. ಈ ಥರ ಮಾತು ಗೊತ್ತಿರಲಿಲ್ಲ ನನಗೆ, ಇದೊಂದು ಹೊಸ ಮಾತು ಬಂತು, ಇದು ನನ್ನ ಎದುರುಗಡೆ ಪರೀಕ್ಷೆ ವಿಚಿತ್ರವಾದ ಬಂತು, ಅದಕ್ಕೆ ಫೇಲ್ ಆದೆ ಅನ್ನೋಂಗಿಲ್ಲ. जब भट्टी करके जाते हो तो जैसे अपने में नवीनता लाते हो, तो माया भी परीक्षा लेने के लिए नई नई बातें सामने लाएगी. अंडरलाइन. ಯಾವ ಬಟ್ಟಿ ಮಾಡ್ಕೊಂಡು ಹೋಗ್ತೀರಿ, ಮಾಯೆಯು ಕೂಡ ಪರೀಕ್ಷೆಯನ್ನು ತೆಗೆದುಕೊಂಡು ಬರುವುದಕ್ಕೋಸ್ಕರ ಹೊಸ ಹೊಸ ಮಾತುಗಳನ್ನ ಎದುರುಗಡೆ ತರ್ತದಂತೆ. ಅಶ್ವಿನಿ ಅಕ್ಕವರು ಎಲ್ರಿಗೂ ಸ್ಪಂದಿಸ್ತಾ ಇದ್ದಾರೆ ಬಾಬರವರು ವಚನದಲ್ಲಿ. ವೆರಿ ಗುಡ್. ಬಾಬಾ ನೋಡ್ತಾ ಇದ್ದಾರೆ ಮುದ್ದು ಮುದ್ದಾದ ಪರಿಸ್ಥಿತಿಗಳನ್ನು. इसलिए अच्छी तरह से मास्टर नॉलेजफुल, मास्टर त्रिकालदर्शी बनकर जा रहे हो. ಮಾಸ್ಟರ್ ನಾಲೆಜ್ಫುಲ್ ಅಂದರೆ ಜ್ಞಾನ ಪೂರ್ಣರಾಗಿ ಹೋಗ್ತಾ ಇದ್ದೀರಿ. ಎಂಥದೇ ಪರಿಸ್ಥಿತಿ ಬಂದರೂ ಜ್ಞಾನದ ಪಾಯಿಂಟನ್ನು ಅಲ್ಲಿ ಇಮರ್ಜ್ ಮಾಡಿ ಆ ಪರೀಕ್ಷೆಯನ್ನು ಪಾರು ಮಾಡಬೇಕು. ಮಾಸ್ಟರ್ ತ್ರಿಕಾಲದರ್ಶಿ, ಆದಿ ಮಧ್ಯ ಅಂತ್ಯವನ್ನು ದರ್ಶನ ಮಾಡುವ ತಾಕತ್ತನ್ನು ಹೊಂದಿರುವಂಥವ್ರು. ಏನೇ ಒಂದು ಸಂಕಲ್ಪ ಮಾಡಬೇಕು ಆದಿ ಮಧ್ಯ ಅಂತ್ಯ ಚೆಕ್ ಮಾಡಿಕೊಂಡು ಸಂಕಲ್ಪ ಮಾಡುವಂಥವ್ರು, ಆ್ಯಕ್ಷನಲ್ಲಿ ಬರುವಂಥವ್ರು. ಆಗಿಬಿಟ್ಟು ಹೋಗ್ತಾ ಇದ್ದಾರೆ. तो दूर से ही माया के वार को पहचान कर खत्म कर दो. ಮುಂಚಿತವಾಗಿ ನೋಡಿ, ಮುಂದೆ ಬರ್ತವೆ ಸಮಸ್ಯೆಗಳು, ಅದನ್ನು ಇವಾಗಲೇ ಕ್ಯಾಚ್ ಮಾಡಿಕೊಂಡು ಅದಕ್ಕೆ ತಕ್ಕದಾದ ಕರೆಕ್ಟದಾದ ಸಮಾನವಾದ ಅಭ್ಯಾಸ ಮಾಡಿಕೊಂಡು ಸ್ಟ್ರಾಂಗ್ ಆಗಬೇಕಲ್ಲ, ಹರಿತಗೊಳಿಸ್ಕೋಬೇಕಲ್ಲ ನಮ್ಮ ಯೋಗದ್ದನ್ನು. ಮುಂದೆ 100% ಸಮಸ್ಯೆಗಳು ಬರೋ ಇದ್ದಾವೆ ನಮಗೆ. ಹಾಗಾಗಿ ಅದಕ್ಕೆ ರಿಲೇಟೆಡೇ ಬಾಬಾ ಏನೇನು ಅಭ್ಯಾಸ ಮಾಡಿಸ್ತಾರೆ ಅದೆಲ್ಲ ಅಕ್ಯುರೇಟ್ ಇರ್ತದೆ. ಯಾವುದನ್ನು ಮುಂಚಿತವಾಗಿ ಪ್ರಿಪರೇಷನಲ್ಲಿರುವುದಿಲ್ಲ. ಬಾಬಾ ಮಾಡಿಸ್ತಾ ಇರ್ತಾರೆ, ಆನ್ ದ ಸ್ಪಾಟ್ ಮಾಡಿಸ್ತಾರೆ ಪರಮಧಾಮದಲ್ಲಿ. ನಾವು ಸ್ವೀಕಾರ ಮಾಡಬೇಕಷ್ಟೇ, ಅದು ಭಯಪಡಬಾರ್ದು. ಓಕೆ, ಬಾಬಾ ಕ್ಲಿಯರ್ ಮಾಡ್ತಾ ಇದ್ದಾರೆ ನೋಡಿ. इसलिए अच्छी तरह से मास्टर नॉलेजफुल, मास्टर त्रिकालदर्शी बनकर जा रहे हो, तो दूर से ही माया के वार को पहचान. ನೋಡಿ, ಮಾಯೆ ಅಷ್ಟು ದೂರ ಇದೆ, ಇನ್ನೊಂದು ತಿಂಗಳ ಇದೆ. ಮುಂಚಿತವಾಗಿ ನಾವು ಗುರುತಿಸ್ಬೇಕು. ಅದನ್ನು ಗುರುತಿಸ್ಬಿಟ್ಟು ಏನು ಮಾಡಬೇಕು, ಗುರುತಿಸ್ಬಿಟ್ಟು ಅದನ್ನು ಖತಮ್ ಮಾಡುವಂಥ ತಾಕತ್ತನ್ನು ಹೊಂದಬೇಕು. ಅದಕ್ಕೆ ತಕ್ಕ ಹಾಗೆ ನಮ್ಮಲ್ಲಿ ಶಕ್ತಿ ತುಂಬಿಕೋಬೇಕು. ಖತಮ್ ಕರೆದು ऐसे ಮಾಸ್ಟರ್ ಸರ್ವಶಕ್ತಿಮಾನ್ ಬನೆ ಹೋ. ಈ ಥರ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಾ. ಬಾಬಾ ನಮ್ಮೆಲ್ಲರಿಗೂ ಒಂದು ಅಭ್ಯಾಸ ಮಾಡಿಸಿದ್ರು ನಿನ್ನೆ, 7 ಚಿತ್ರಗಳನ್ನ ತೋರಿಸ್ತಾ. ಮಾಸ್ಟರ್ ಸರ್ವಶಕ್ತಿವಂತರು, ನಿರ್ಭಯರು, ಶಿವಶಕ್ತಿಯರು, ನಿರಂತರ ಸಮಾನ ಸೀಟಲ್ಲಿರುವಂಥವ್ರು, ನಿರ್ಭಯರಾಗಬೇಕು, ಭಯಪಡಬಾರ್ದು. ಬಾಬಾ ಏನು ಮಾಡಿದ್ರು, ಅವೆಲ್ಲ ಆತ್ಮಗಳಿಗೆ ಮುಕ್ತಿ ಕೊಡಿಸಿದಿರ್ತಾನೆ. ನಿನ್ನೆ ಅಭ್ಯಾಸ ಮಾಡಿಸಿದ್ರು. ಯಾವ್ಯಾವ ಥರ ಆತ್ಮಗಳು ಬರ್ತವೆ ನಿಮ್ಮ ಎದುರುಗಡೆ ಪರೀಕ್ಷೆ ತಗೊಳ್ಳಿಕ್ಕೆ, ಮಾಯೆ ಬರ್ತದೆ, ಆ ದೂರದಿಂದನೇ ಸರಿ ಮಾಡಿಸಿದ್ರು ಅಲ್ವ ಬಾಬಾ ಸುದರ್ಶನ ಚಕ್ರದಿಂದ. ಜೊತೆಗೆ ನಿಮಗೆ
ರಕ್ಷಕ ಕವಚವನ್ನು ಹಾಕಿ ಅಭ್ಯಾಸ ಮಾಡಿಸಿದ್ರು, ಸುಮ್ಮನೆ ಅಭ್ಯಾಸ ಅಂತೂ ಮಾಡಿಸ್ಲಿಲ್ಲಲ್ಲ. ಭಯಪಡಬಾರ್ದು, ಬಾಬನ ಮಕ್ಕಳಲ್ವಾ, ಶಿವಶಕ್ತಿಯರು ಹೌದಲ್ವೋ. ಏಸೇ ಮಾಸ್ಟರ್ ಸರ್ವಶಕ್ತಿಮಾನ್ ಬನೆ ಹೋ, ಬಾಬಾ ನಿನ್ನೆ ಮಾಸ್ಟರ್ ಎಲ್ಲರ ಕಡೆಯಿಂದ ಹೇಳಿಸಿದ್ರ ಮಾಸ್ಟರ್ ಸರ್ವಶಕ್ತಿಮಾನ್, ಮಾಸ್ಟರ್ ಸರ್ವಶಕ್ತಿಮಾನ್, ಮಾಸ್ಟರ್ ಸರ್ವಶಕ್ತಿಮಾನ್ ಹೇಳಿದ್ರಿಲ್ಲ ಎಲ್ಲರೂ. ಈ ಥರ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಿ. ಕ್ಯಾ ಕ್ಯೂ ಕಿ ಭಾಷಾ ಖತಮ್ ಕಿ, ಬಾಬಾ ಕೇಳ್ತಾರೆ. ಯಾಕೆ ಏನು ಎಲ್ಲ ಮಾತುಗಳನ್ನು ಖತಮ್ ಮಾಡ್ರಿ, ಇವತ್ತೇ ಖತಮ್ ಮಾಡಿರಿ, ಬಾಬಾ ಹೇಳ್ತಾ ಇದ್ದಾರೆ. ಸ್ವೀಕಾರ ಮಾಡ್ಬೇಕು ನಾವು, ಬಾಬಾ ಹೇಳಿದ್ದೆ ನಾವು. ಯಾಕೆ ಏನು ಭಾಷೆ ಖತಮ್ ಮಾಡಿದ್ರಾ ಕೇಳ್ತಿದ್ದಾರೆ. ಕ್ಯಾ ಕರೆ ಕೈಸೆ ಕರೆ ಖತಮ್, ಹೇಗೆ ಮಾಡೋದು ಏನು ಮಾಡೋದು ಎಲ್ಲ ಬಂದ್ ಆಗ್ಬೇಕೀಗ. ಯಹ ಖತಮ್ ಸಿರ್ಫ್ 3 ಮಾಸ ಕಾ ಪೇಪರ್ ನಹಿ, ಅಭಿ ತೋ ಅಂತ್ ತಕ್ ಕಾ ವಾಯ್ದಾ ಕರ್ನಾ ಹೈ. ಬರೀ 3 ತಿಂಗಳದ ಪೇಪರ್ ಅದಲ್ಲ ಇದು, ಅಂತಿಮವರೆಗೂ ಕೂಡ ಪ್ರಾಮಿಸ್ ಮಾಡಬೇಕೀಗ ನೀವು. ಯಾವತ್ತು ಗ್ಯಾರಂಟೆಡ್ ಮಾಲ್ ಹೋಗ್ಯಾನ, ಏನಾಯಿತು ಗ್ಯಾರಂಟಿ. अपनी यथाशक्ति हर एक ने जो भी प्रयत्न किया वहाँ बहुत अच्छा किया. ಬಾಬಾನವರು ಏನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಿ ನೀವೆಲ್ಲ, ಬಹಳ ಚೆನ್ನಾಗಿ ಪ್ರಯತ್ನ ಮಾಡಿದ್ದೀರಿ. अब अच्छे ते अच्छा बनकर दिखाना है, अच्छे ते अच्छा बनकर दिखाना है. यूँ जैसे यहाँ नशा है वैसे ही प्रवृत्ति में रहते हुए भी इस नशे को कायम रखना. ಈಗ ನಶೆ ಇದೆ ಎಲ್ರಿಗೂ ವತನದಲ್ಲಿ, ಈ ತರಹ ನಶೆಯನ್ನು ಕಾಯಂ ಇಟ್ಕೊಡ್ರಿ. ನಶೆ ಕಡಿಮೆ ಮಾಡ್ಕೋಬೇಡ್ರಿ. ಸಂಘದೋಷದಲ್ಲಿ ಬಂದು ಸ್ವೀಕಾರ ಮಾಡಿರಿ. ಬಾಬನ ಸಂಘದಲ್ಲಿದ್ದು ಸಂಘದೋಷದಲ್ಲಿ ಬರದಂಗೆ ನಶೆ ಇರಬೇಕು, ನಶೆ ಕಾಯಂ ಇಟ್ಕೊಡ್ರಿ. ಎಷ್ಟು ಗ್ರೂಪ್ ಕಾ ಛಾಪ್ ಕ್ಯಾ ಹೇ, ಈ ಗ್ರೂಪಿಗೆ ಒಂದು ಪ್ರಿಂಟ್ ಹಾಕಿದ್ರು ಬಾಬ್ರವ್ರು, ಏನದು ಕೋಯಿ ಆಪ್ಕೋ ಬದಲ್ ನ ಸಕೆ ಲೇಕಿನ್ ಆಪ್ ಸಭಿ ಕೋ ಬದಲ್ ಕರ್ ದಿಖಾನಾ. ಯಾರು ಯಾವುದೇ ಸಂಘದಲ್ಲಿ ಬಂದು ಅವರ ಥರ ನೀವು ಆಗಬೇಡಿ, ನೀವೇ ಅವ್ರನ್ನ ಚೇಂಜ್ ಮಾಡಿ ಅಂತಿದ್ದಾರೆ ಬಾಬರವರು. ಸ್ವೀಕಾರ ಮಾಡಿ. ಯಾರೋ ನಿಮಗೇನೋ ಹೇಳ್ತಾ ಇದ್ದಾರೆ, ಫೋರ್ಸ್ ಮಾಡ್ತಾ ಇದ್ದಾರೆ, ನಿಮ್ಮ ಫೋರ್ಸ್ ಅವರಿಗೆ ಬೀಳಬೇಕು, ಅವ್ರ ಫೋರ್ಸ್ ನಿಮಗೆ ಬರಬಾರ್ದು. ನೀವು ಅವ್ರನ್ನ ಬದಲಾವಣೆ ಮಾಡಿ, ಅವರಂಗೆ ನೀವು ಆಗಬೇಡಿ. ಸ್ವೀಕಾರ ಮಾಡಿದ್ರಿ ಎಲ್ಲರೂ. ಬಾಬಾ ಅಂತ ಮುದ್ದಾದ ಮಕ್ಕಳು ಏನಾದ್ರು ತಪ್ಪು ಮಾಡ್ತಾ ಇದ್ರೆ ಬಾಬಾ ಬೆನ್ನತ್ತಿ ತಿದ್ದುತ್ತಾರೆ. ಸ್ವೀಕಾರ ಮಾಡಬೇಕು ನಾವು ಅಷ್ಟೇ. ಬಾಬಾ ಸಮೀಪದಲ್ಲಿ ನೋಡ್ತಾ ಇದ್ದಾರೆ ಅನ್ನೋ ಗ್ಯಾರಂಟಿ ಅದು. ಓಕೆನಾ? ನಮ್ಮನ್ನು ತಿದ್ದುವ ಪ್ರಯತ್ನದಲ್ಲಿ ಬಾಬಾ ಬೆನ್ನು ಹತ್ತಿದ್ದಾರೆ, ತಿದ್ದುತ್ತಾ ಇದ್ದಾರೆ ಬಾಬಾ. ಅವರ ಥರ ನೀವು ಆಗಬೇಡ್ರಿ. ಅವರ ಒಂದು ಇನ್ಫ್ಲೂಯೆನ್ಸಲ್ಲಿ ಬರಬೇಡ್ರಿ, ಸಂಘದೋಷದಲ್ಲಿ ಬರಬೇಡಿ. ಆ ಸಂಘದೋಷ ಭಲೆ ಅವ್ರು ಬಂದರೂ ಕೂಡ ಅವರನ್ನು ಬದಲಾವಣೆ ಮಾಡುವ ತಾಕತ್ ಫೋರ್ಸ್ ನೀವು ಅವರಲ್ಲಿ ತುಂಬಿ, ನೀವು ಸೋಲ್ಬೇಡ್ರಿ. ಅವರ ಒಂದು ವೈಬ್ರೇಷನಲ್ಲಿ ಬಂದು ಅವ್ರ ಥರ ಆಗಬೇಡ್ರಿ ನೀವು. ಸ್ವೀಕಾರ ಇದೆ ಎಲ್ರಿಗೂ. ಹಿಂಗೆ ನಡೀತಾ ಇದೆ. ಸ್ವಲ್ಪ ಸೂಕ್ಷ್ಮವಾಗಿ ವಿಚಾರ ಮಾಡಿರಿ. ಸೂಕ್ಷ್ಮವಾಗಿ ವಿಚಾರ ಮಾಡಿದ್ರೆ ಹೀಗೆ ನಡೀತಾ ಇದೆ ನಮ್ಮ ಜೀವನದಲ್ಲಿ. ಯಾರೋ ಬಂದರು ಫೋರ್ಸಬಲ್ ಏನೋ ಹೇಳಿದ್ರು, ಅದು ಉಳ್ಕೊಂಡ್ಬಿಡ್ತು ಮೈಂಡಲ್ಲಿ. ಅದೇ ಥರ ನಾವು ಆಗಿಬಿಟ್ವಿ, ಫಿನಿಶ್. ನಮ್ದು ಎಷ್ಟು ಚೆನ್ನಾಗಿ ನಡೀತಾ ಇತ್ತು, ನಂಬರ್ 1 ಟಾಪ್ ಲೆವೆಲ್ ನಂಬರ್ 1 ಇರ್ತೀವಿ ನಾವು. ಸಡನ್ನಾಗಿ ಸಂಘದೋಷ ಆಗ್ತದೆ, ಹೋಯ್ತು, ಮಾಯ ಹೊಡ್ಕೊಂಡು ಹೋಗ್ಬಿಡ್ತದೆ. ಹಾಗಾಗಿ ಬಾಬಾ ತಿದ್ದುತ್ತಾ ಇದ್ದಾರೆ. ಅಂಥ ಮಕ್ಕಳನ್ನ ಬಾಬಾ ಮುಂಚಿತವಾಗಿ ಹೇಳಿ ಮಕ್ಕಳನ್ನ ಬೀಳದೇ ಇರುವ ಹಾಗೆ ಕಾಪಾಡ್ತಾ ಇದ್ದಾರೆ. ಅಚ್ಚೇತೆ ಅಚ್ಚಾ ಬನ್ಕರ್ ದಿಖಾನ ಬಚ್ಚೆ, ಬಾಬಾ ಹೇಳ್ತಾರೆ. ಭಾಳ ಒಳ್ಳೇದಕ್ಕಿಂತ ಒಳ್ಳೇದಾಗ್ಬಿಡ್ಬೇಕು. ऐसे यहाँ नशा है कि वैसे ही प्रवृत्ति में रहते हुए भी इस नशे को कायम रखना. ये नशे कायम इट्ಕೊಡ್ರಿ. इस ग्रुप का चाप क्या रहा, कोई आपको बदल न सके. ಯಾರೂ ನಿಮ್ಮನ್ನು ಬದಲಾವಣೆ ಮಾಡಬಾರ್ದು. ಯಾರೋ ಬಂದು ನಿಮಗೇನೋ ಹೇಳ್ತಾ ಇದ್ದಾರೆ ಅಂದರೆ ಪಟ್ಟಂತ ಅದರಿಂದ ಡಿಟ್ಯಾಚ್ ಆಗಿ ಅದನ್ನು ಒಳಗಡೆ ಸ್ವೀಕಾರ ಮಾಡಬೇಡಿ. ನಿಮ್ಮ ಸುತ್ತಲೂ ಒಂದು ಆಭಾಮಂಡಲ ಹಾಕ್ಕೊಡ್ರಿ. ಅಂದರೆ ಬಾಬಾ ರಕ್ಷಕ ಕವಚ ಎವ್ರಿಡೇ ಹಾಕ್ತಾರಲ್ಲ, ಅದನ್ನು ಇಮಿಡಿಯೇಟಾಗಿ ಇಮರ್ಜ್ ಮಾಡಿಕೊಡ್ರಿ ರಕ್ಷಕ ಕವಚ. ಅದು ಬಂದು ನಿಮ್ಮ ಮೈಂಡ್ಗೆ ಬರುವಷ್ಟರಲ್ಲೇ ಅದನ್ನು ಕಟ್ ಮಾಡಬೇಕು ನೀವು. ಯಾಕಂದರೆ ಬರುವಂತಹ ಸಿಚುವೇಶನ್ಸ್ ಹಾಗೆ ಬರ್ತದೆ. ಈಗ ಎಷ್ಟು ಪವರ್ಫುಲ್ ನೆಗೆಟಿವ್ ಇರ್ತದೆ ಅಂದರೆ, ನಮ್ಮದೇ ಪರಿವಾರದ ಮಕ್ಕಳು ಇರ್ತವೆ, ಇಷ್ಟು ನೆಗೆಟಿವ್ ಪವರ್ಫುಲ್ ವೈಬ್ಸ್ ಇರ್ತದೆ, ಪಟ್ಟಂತ ನಿಮಗೆ ಸೇರ್ಕೊಂಡ್ಬಿಡ್ತದೆ. ಅವ್ರು ಚೆನ್ನಾಗಾಗ್ಬಿಡ್ತಾರೆ, ನೀವು ಕೆಳಗಡೆ ಬಿದ್ದುಬಿಡ್ತೀರ. ಬೀಳೋದು ಮತ್ತೆ ವೃದ್ಧಿ ಆಗಬೇಕು ಅಂದರೆ ಭಾಳ ತಪಸ್ಸು ಮಾಡಬೇಕಾಗ್ತದೆ, ಭಾಳ ತಪಸ್ಸು ಮಾಡಬೇಕಾಗ್ತದೆ. ಹೀಗೆ ಒಬ್ಬ ಕುಮಾರದೊಂದು ರೀಸೆಂಟ್ಲಿ ಒಂದು ಆಗಿರುವಂಥ ಪ್ರಾಕ್ಟಿಕಲ್ ಘಟನೆ ಇದೆ, ಗೊತ್ತಾ ನಿಮಗೆ? ಆಲ್ರೆಡಿ ಎಲ್ರಿಗೂ ಹೇಳಾಗಿದೆ ಇದನ್ನು. ಸಂಘದೋಷದಲ್ಲಿ ಬಂದು ಎಷ್ಟು ಪರಿತಪಿಸಿ ಮಹಾ ತಪಸ್ಸು ಮಾಡಿ ವಾಪಸ್ ಆ ಸ್ಟೇಜನ್ನು ತಗೋಬೇಕಾಗಿ ಬಂತು ಆತ್ಮ.
ಸಂಘಟನೆಯಲ್ಲಿ ಬಂದು ಸಾಕಷ್ಟು ತಾಕತ್ತು ತುಂಬಿಕೊಂಡು ಆದಮೇಲೆ ಸರಿ ಹೋಯಿತು. ಇಲ್ಲಾಂದ್ರೆ ಏನಾಗ್ತಿತ್ತು, ಅವ್ರದ್ದೆಲ್ಲ ಇವ್ರಿಗೆ ಸೇರ್ಕೊಂಬಿಡ್ತು, ಟ್ರಾನ್ಸ್ಫರ್ ಆಗಿಬಿಡ್ತು. ಈ ಥರ ಟ್ರಾನ್ಸ್ಫರ್ ನಮ್ಮದು ಅವ್ರಿಗೆ ಆಗ್ಬೇಕು, ನಮ್ಮದು ಅವ್ರಿಗೆ ಹೋಯ್ತು ಓಕೆ, ಬಟ್ ವಾಪಸ್ ಅವ್ರದ್ದು ನೆಗೆಟಿವ್ ನೀವು ತೊಗೊಂಬಂದುಬಿಟ್ರೆ ಫೇಲ್ ಆಗಿಬಿಡ್ತೀವಿ ನಾವು. ನಮ್ದು ಅಷ್ಟೇ ಅವ್ರಿಗೆ ಹೋಗಬೇಕು, ಅವ್ರದ್ದು ನಮ್ಮಲ್ಲಿ ಬರಬಾರ್ದು. ओके बाबा ಅದನ್ನು ಹೇಳ್ತಾ ಇದ್ದಾರೆ, कोई परिस्थिति व कोई वायुमंडल हमको नहीं बदले लेकिन हम परिस्थितियों को, वायुमंडल को, वृत्तियों को, संस्कारों को बदल कर दिखाए. यह पक्का छाप लगाना है बच्चे. बाबा ನೋಡಿ ಪಕ್ಕ ಪ್ರಿಂಟ್ ಹಾಕ್ಕೊಂಡು ಹೋಗ್ರಿ ಇದನ್ನು. ಯಾರು ನಮ್ಮನ್ನು ನೋಡಿ, कोई आपको बदल ना सके लेकिन आप सभी को बदल कर दिखाना. ಯಾರು ನಿಮ್ಮನ್ನು ಬದಲಾವಣೆ ಮಾಡಲಿಕ್ಕೆ ಆಗಬಾರ್ದು, ನೀವು ಎಲ್ಲರನ್ನೂ ಬದಲಾವಣೆ ಮಾಡಿ ತೋರಿಸ್ರಿ ನನಗೆ ಅಂತಿದ್ದಾರೆ ಬಾಬರವರು. ತೋರಿಸ್ರಿ ಅಂತಿದ್ರೆ ಅಂದರೆ ಅವ್ರ ಹಿಂದೆ ನಿಂತು ಶಕ್ತಿ ತುಂಬ್ತಾರೆ ಅನ್ನೋದಕ್ಕೆ ಗ್ಯಾರಂಟಿ ಸಿಗ್ತಾ ಇದೆ ತಾನೆ ಎಲ್ರಿಗೂ. ಬದಲಾವಣೆ ಹಾಕಿ ತೋರಿಸಿ ಅವ್ರ ಬದಲಾವಣೆ ಮಾಡಿಸ್ಬೋದು ನೀವು, ತಾಕತ್ತು ನಮ್ಮಲ್ಲಿ ತುಂಬ್ತಾ ಇದ್ದಾರೆ ಅಂತ ಅರ್ಥ. ಓಕೆ, ಯಾವುದೇ ಪರಿಸ್ಥಿತಿ, ಯಾವುದೇ ವಾಯುಮಂಡಲ ನಮ್ಮನ್ನು ಬದಲಾವಣೆ ಮಾಡಬಾರ್ದು, ಆದರೆ ನಾವು ಪರಿಸ್ಥಿತಿಗಳನ್ನು, ವಾಯುಮಂಡಲವನ್ನು, ವೃತ್ತಿಯನ್ನು, ಸಂಸ್ಕಾರವನ್ನು ಬದಲಾವಣೆ ಮಾಡಿ ತೋರಿಸ್ಬೇಕು ಅಂತಿದ್ದಾರೆ ಬಾಬರು. ಯಹ ಪಕ್ಕ ಚಾಪ್ ಲಗಾನ, ಈ ಪಕ್ಕ ಪ್ರಿಂಟ್ ಹಾಕ್ಕೊಂಡು ಹೋಗ್ರಿ ಇವತ್ತು ಬುದ್ಧಿಯಲ್ಲಿ. ವೃತ್ತಿಯಂಕೋ, ವೃತ್ತಿಗಳನ್ನು, ಸಂಸ್ಕಾರಂಕೋ, ಸಂಸ್ಕಾರಗಳನ್ನು ಬದಲ ಕರ್ ದಿಖಾಯೆ, ವೃತ್ತಿಯನ್ನು ಬದಲಾವಣೆ ಮಾಡಿರಿ, ಸಂಸ್ಕಾರಗಳನ್ನು ಬದಲಾವಣೆ ಮಾಡಿಕೊಂಡು ತೋರಿಸ್ರಿ ನನಗೆ ಅಂತಿದ್ದಾರೆ. ಯಹ ಪಕ್ಕ ಚಾಪ್ ಲಗಾನ. ओके, ट्रेडमार्क भट्टी का विनाशी लगा कर जाना है. ಟ್ರೇಡ್ಮಾರ್ಕ್ ಬಟ್ಟಿಯಲ್ಲಿ ಹಾಕಿಕೊಂಡು ಅವಿನಾಶಿ, ಒಟ್ಟು ಅದು ನಾಶ ಆಗದೇ ಇರುವಂತಹ ಮಾರ್ಕ್ ಹಾಕ್ಕೊಂಡು ಹೋಗ್ರಿ ಬಟ್ಟಿಯಿಂದ. ಇವತ್ತು ಹಾಕ್ಕೊಂಡು ಬಿಟ್ವಲ್ಲೋ, ಹಾಕ್ಕೊಂಡು ಹೋಗ್ತಾ ಇದ್ವಿ. अपना ट्रेडमार्क नहीं भूलना. अगर भट्टी के धारणाओं की स्मृति साथ साथ रखेंगे तो सफलता सदैव साथ रहेगी. ಈ ಬಟ್ಟಿಯಲ್ಲಿ ಬಾಬಾ ಏನೆಲ್ಲ ಹೇಳ್ಕೊಂಡ್ರು ಅವೆಲ್ಲ ಧಾರಣೆಗಳನ್ನು ಸ್ಮೃತಿಯಲ್ಲಿ ಜೊತೆಗಿಟ್ಟುಕೊಳ್ಳುವುದರಿಂದ ಸಫಲತೆ ಸದೈವ ಜೊತೆಗೆ ಇರ್ತದೆ. ಅಚ್ಚಾ ಅಂತಿದ್ದಾರೆ ಬಾಬರು. ಅಚ್ಚಾ ಬಚ್ಚೆ ಅಂತಿದ್ದಾರೆ, ಮುಗುಳ್ನಗ್ತಾ ಇದ್ದಾರೆ. ಪರಿವರ್ತನೆ ಆಗ್ತಾ ಇದೆಯಾ, ಟ್ರಾನ್ಸ್ಫರ್ ಆಯಿತಾ ಪರಮಾತ್ಮ ಜ್ಞಾನ ಶಕ್ತಿ ನವಾತ್ಮಗಳಲ್ಲಿ ಟ್ರಾನ್ಸ್ಫರ್ ಬಾಬಾ ಮಾಡಿದ್ರಾ, ಸ್ವೀಕಾರ ಮಾಡಿದ್ರಿ? ಜಿ ಬಾಬಾ 100% ಸ್ವೀಕಾರ ಆಯಿತಾ? ಇನ್ನೇನಾದರೂ ಡೌಟ್ಸ್ ಇದೆಯಾ ಬಾಬನ ಮೇಲೆ? ಏನೂ ಇಲ್ವಲ್ಲ, ಜ್ಞಾನದ ಮೇಲೆ ಏನು ಡೌಟ್ ಇಲ್ಲ. ಬಾಬಾಗೆ ಹೇಳ್ತಾ ಇದ್ದೀವಿ. ಬಾಬಾ ಒಂದೊಂದು ಮಗುವನ್ನು ವಚನದಲ್ಲಿ ನೋಡ್ತಾ ಮಗುಳ್ನಾಗ್ತಾ ಇದ್ದಾರೆ ತಮ್ಮ ಸಮ್ಮುಖದಲ್ಲಿ, ಏಕ್ದಮ್ ಸಮೀಪದಲ್ಲಿ. ಡೈಮಂಡ್ ಹಾಲ್, ಎತ್ತರದ ಲೈಟ್ನ ಬಂಗಾರದ ಬೆಟ್ಟದ ಮೇಲೆ ಡೈಮಂಡ್ ಹಾಲಲ್ಲಿ ಪರಮಾತ್ಮ ಸಾನ್ನಿಧ್ಯದಲ್ಲಿ ನಾವೆಲ್ಲ ಫರಿಸ್ತಿಗಳು ಕುಳಿತುಕೊಂಡಿದ್ದೀವಿ. ನಾವೆಲ್ಲರೂ ಪರಮಾತ್ಮನ ಸಮೀಪದ ರತ್ನಗಳು, ನಿರಂತರ ತಪಸ್ವಿ ಮೂರ್ತಿಗಳು. ಬಾಬಾ ಮುಗುಳ್ನಗ್ತಾ ಇದ್ದಾರೆ. ಒಂದೊಂದು ಮಗುವಿಗೆ ವಿಜಯೀಭವದ ತಿಲಕವನ್ನು ಹಚ್ತಾ ಇದ್ದಾರೆ, ರಕ್ಷಾ ಕವಚವನ್ನು ಹಾಕ್ತಾ ಇದ್ದಾರೆ, ಪವಿತ್ರತೆಯ ಗೋಲ್ಡನ್ ಬ್ಯಾಡ್ಜನ್ನು ಹಾಕ್ತಾ ಇದ್ದಾರೆ, ಸದಾ ಸುಮಂಗಲಿ ಭವದ ಗೋಲ್ಡನ್ ರಿಂಗನ್ನು ತೊಡಿಸ್ತಾ ಇದ್ದಾರೆ, ಸ್ವದರ್ಶನ ಚಕ್ರದ ಬ್ರಾಸ್ಲೆಟನ್ನು ಕಟ್ತಾ ಇದ್ದಾರೆ, ಅಮೃತವನ್ನು ಕುಡಿಸ್ತಾ ಇದ್ದಾರೆ. ಅಮರಭವದ ವರದಾನವನ್ನು ಕೊಡ್ತಾ ಇದ್ದಾರೆ. ಅಮರಭವದ ವರದಾನವನ್ನು ಪಡೆದು ಹೃದಯರಾಮನಿಗೆ ಸತ್ಯ ಹೃದಯದಿಂದ ನಮಸ್ತೆ 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 ಧನ್ಯವಾದಗಳನ್ನು ಅರ್ಪಿಸುತ್ತೆ ನಾನು ಆತ್ಮ. ಸೂಕ್ಷ್ಮವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ, ಪ್ರಕಾಶತೆಯ ಪ್ರಕಾಶತೆ. ಮಸ್ತಕ ಮಣಿ, ನನ್ನ ಶರೀರದ ಸುತ್ತಲೂ ಕೂಡ ಪವಿತ್ರತೆಯ ಅಭಾಮಂಡಲ, ಪವರ್ಫುಲ್. ಹೃದಯರಾಮನನ್ನು ನಿಮ್ಮ ಹೃದಯದಲ್ಲಂತೂ ಬಾಬಾ ಕುಳಿತುಕೊಂಡಿದ್ದಾರೆ. ಹೃದಯರಾಮ ಪ್ರತಿಯೊಂದು ಮಗುವಿನ ಹೃದಯರಾಮ ಆಗಿದ್ದಾರೆ. दिल को आराम दे, रूह को पैगाम दे, जो दिल को आराम दे, रूह को पैगाम दे, जो दिल को आराम दे,
सा है, सांसों में सदा है। हर नजर में नशा है, हर नजर में नशा है, तेरा ही नाम है। मेरे बाबा, मेरे बाबा, मेरे बाबा, मेरे बाबा। जो दिल को सुकून दे, जो रूह को जुनून दे, जो दिल को सुकून दे, जो रूह को जुनून दे, वो है दिलाराम, वो है दिलाराम, वो है दिलाराम, वो है दिलाराम, वो है दिलाराम। जब भी थकान हो तू देता सहारा, जब भी अंधेरा हो तू करे उजियारा। हर मुश्किल करे आसान, मेरा प्यारा दिलाराम, मेरा प्यारा दिलाराम। तू ही है दिल रो मेरे दिलाराम, जो दिल को थाम ले, अंतर को विश्राम दे, जो दिल को थाम ले, अंतर को विश्राम दे, सदा सदा मेरा दिलाराम। जो दिल को आराम दे, रूह को पैगाम दे, वो है दिलाराम, वो है दिलाराम, वो है दिलाराम, वो है दिलाराम। शिव बाबा तू दिलाराम, शिव बाबा तू दिलाराम, वो है दिलाराम, वो है दिलाराम, वो है दिलाराम, ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೀನಿ, ನನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೀನಿ, ನನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೀನಿ, ಮಾಸ್ಟರ್ ಸರ್ವಶಕ್ತಿಮಾನ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ಲ ದಿವ್ಯ ಫರಿಸ್ತೆಗಳಿಗೆ, ಪರಮಾತ್ಮ ಫರಿಸ್ತೆಗಳಿಗೆ ನಮಸ್ತೆ. ಗೆಟ್ಸ್ ಯು ನೇಮ್. ಓಂ ಶಾಂತಿ.